ಇಂದಿನಿಂದ ಆರಂಭವಾಗಿ 5 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ಶಿವಮೊಗ್ಗದ ಶ್ರೀಮತಿ KS ಸರಸ್ವತಿ ಮತ್ತು ಶ್ರೀ HS ರಾಮಮೂರ್ತಿ ಇವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ನಮ್ಮ ಮೊದಲ ರಾಷ್ಟ್ರಕವಿ ಅನ್ನೋ ಮನ್ನಣೆಗೆ ಪಾತ್ರರಾದವರು ಮಂಜೇಶ್ವರ ಗೋವಿಂದ ಪೈ. 1963ರಲ್ಲಿ ಅವರ ಸ್ವರ್ಗವಾಸ ಆಯಿತು. ಅನೇಕ ದೃಷ್ಟಿಗಳಲ್ಲಿ ಅವರು ಆದ್ಯರು. ಕನ್ನಡ ಕಾವ್ಯಶಿಲ್ಪವನ್ನು ಅಪ್ಪಟ ಸಾಂಪ್ರದಾಯಿಕತೆಯಿಂದ ಹೊಸತನದ ಕಡೆಗೆ ಹೊರಳಿಸಿದವರು ಅವರು. ಈ ನೂತನತೆಯ ತುಡಿತ ಅವರ ಕಾವ್ಯದ ವಸ್ತು ರಚನಾಬಂಧ ಎರಡರಲ್ಲಿಯೂ ಹೊಮ್ಮಿತು. ಅವರು ಕವಿಯಾಗಿ ಸನ್ಮಾನ್ಯರಾಗಿದ್ದ ಹಾಗೆ ಸಂಶೋಧಕರಾಗಿ ವಿದ್ವಾಂಸರಾಗಿ ಕೂಡ ತುಂಬ ಗಣ್ಯತೆ ಗಳಿಸ್ಕೊಂಡಿದ್ದರು. ಈ ಎರಡೂ ಪ್ರಕಲ್ಪಗಳನ್ನು ಅವರು ಜೀವನವಿಡೀ ಒಟ್ಟೊಟ್ಟಿಗೆ ಸಾಗಿಸಿದ್ದು ಒಂದು ಅದ್ಭುತ ಅನ್ನಬೇಕಾಗತ್ತೆ. ಅವರ ಗದ್ಯ ಬರಹಗಳಲ್ಲಿ ಹೆಚ್ಚಿನವೆಲ್ಲ ಸಂಶೋಧನಾ ಪ್ರಬಂಧಗಳೇ. ಅವರಷ್ಟು ಭಾಷೆಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದವರು ನಮ್ಮಲ್ಲಿ ಬೇರೆ ಇಲ್ಲ. ಅವರು ತೀಕ್ಷ್ಣ ಸಂಶೋಧನೆಯನ್ನು ತೊಡಗಿಸಿದ ವಿಷಯಗಳ ವೈವಿಧ್ಯ ವಿಸ್ಮಯಕರ. ಬೌದ್ಧ ಧರ್ಮದಿಂದ ಬಸವೇಶ್ವರರವರೆಗೆ, ಮಹಾವೀರನಿಂದ ಮಧ್ವಾಚಾರ್ಯರವರೆಗೆ, ನೃಪತುಂಗ ಪಂಪರಿಂದ ಪಾರ್ತಿಸುಬ್ಬನವರೆಗೆ ಅವರ ಶೋಧ ಮಂಥನದ ಹರಹು. ಒಂದೊಂದು ವಿಷಯಕ್ಕೂ ಸಂಬಂಧಿಸಿದ ಹಾಗೆ ಆಕರಗಳನ್ನು 4-6 ಮೂಲ ಭಾಷೆಗಳಲ್ಲಿಯೇ ಅವರ ಹಾಗೆ ಅಭ್ಯಾಸ ಮಾಡಿದವರು ಇತಿಹಾಸ ಕ್ಷೇತ್ರದಲ್ಲಿಯೇ ಅಪರೂಪ ಅಂತ ಹೇಳಬೇಕು. ಆದಿಕವಿ ಪಂಪನನ್ನು ಕುರಿತ, ವಿವಿಧ ಬಾಹುಬಲಿ ಶಿಲ್ಪಗಳನ್ನು ಕುರಿತ ಹಾಗೂ ಅವರ ಇತರ ಶೋಧಲೇಖನಗಳು ಒಂದೊಂದು ಇವತ್ತಿಗೂ ಲ್ಯಾಂಡ್ಮಾರ್ಕ್ಸ್ ಆಗಿ ಉಳಿದುಬಿಟ್ಟಿವೆ. ಇನ್ನು ಅವರು ಪ್ರಾಸವನೀಗಲೇ ತೊರೆದು ಬಿಡುವುದು ನಿಶ್ಚಯಂ ಅಂತ ಘೋಷಣೆ ಮಾಡಿದ್ದು, ಅದು ನಿರ್ಮಿಸಿದ ಕೋಲಾಹಲ, ಇದರ ಪ್ರಸ್ತಾವ ಮುಂದೆ ಗಣೇಶ್ ಅವರು ಮಾಡ್ಯಾರು. ಬಂಧ ಹೇಗೆ ಇದ್ದರೂ ಅವರ ಕಾವ್ಯಕೃತಿಗಳ ಔನ್ನತ್ಯ, ಪ್ರಗಲ್ಭತೆ, ಭಾವನಿರ್ಭರತೆ, ಸಂವೇದನಶೀಲತೆ ಇದರ ಬಗ್ಗೆ ಎರಡು ಮಾತಿಲ್ಲ. ಗೋವಿಂದ ಪೈ ಅವರ ಗೋಲ್ಗೋಥಾ ಮತ್ತು ವೈಶಾಖಿ ನೀಳ್ಗವಿತೆಗಳಂತೂ ನಮ್ಮ ನವೋದಯ ಯುಗ ಸಾಹಿತ್ಯಕ್ಕೆ ಧ್ವಜಪ್ರಾಯವಾಗಿ ಮೆರೆದಿವೆ. ಇನ್ನು ಗಿಳಿವಿಂಡು, ನಂದಾದೀಪ ಮೊದಲಾದ ಸಂಕಲನಗಳಲ್ಲಿನ ಅವರ ಬಿಡಿಕವನಗಳಾದರೂ ಒಂದೊಂದು ಅನರ್ಘ್ಯವೇ. ಗಾತ್ರದ ಅಥವಾ ಬಾಹುಳ್ಯದ ದೃಷ್ಟಿಯಿಂದ ಅವರ ವಾಂಗ್ಮಯ ವಿಪುಲವಾದ್ದು ಅಂತೇನು ಹೇಳುವ ಸ್ಥಿತಿ ಇಲ್ಲ. ಆದರೆ ಲಬ್ಧ ಇರುವಷ್ಟು ರಾಶಿಯಂತೂ ಸುವರ್ಣ ಕಾಂತಿಮಯ. ತಾವು ಮಾಡಿದ್ದೆಲ್ಲ ಗಟ್ಟಿ ಕೆಲಸವೇ ಆಗಬೇಕು ಅನ್ನುವ ಶ್ರದ್ಧೆ ಅವರಲ್ಲಿ ರಕ್ತಗತವಾಗಿ ಇದ್ದದ್ದರಿಂದ ಅವರಿಂದ ಹೊಮ್ಮಿರುವ ಕಾವ್ಯವಷ್ಟು ಶ್ರೇಷ್ಠ ದರ್ಜೆಯದೇ ಆಯಿತು. ಅವರ ಬೌದ್ಧಿಕ ವ್ಯವಸಾಯ ಎಷ್ಟು ಮೇಲ್ಮಟ್ಟದ್ದು ಅಂದರೆ, ಸುಮಾರು ಅವರು 18-20 ವಯಸ್ಸಿನಲ್ಲಿ ಹರ್ಬರ್ಟ್ ಸ್ಪೆನ್ಸರ್ನಂಥವರೊಡನೆ ಅವರು ಪತ್ರ ವ್ಯವಹಾರ ನಡೆಸಿದರು. ಕಲಿಯೋದಕ್ಕೆ ಅತ್ಯಂತ ದುರ್ಗಮವಾದ ನರಕಪ್ರಾಯವಾದ ಜಾಪನೀಸ್ ಭಾಷೆಯಿಂದಲೂ ಕವನಗಳನ್ನು ಅವರು ಅನುವಾದ ಮಾಡಿದ್ದಾರೆ. ಅವರು ನಡೆಸಿದ ಛಂದಃ ಪ್ರಯೋಗಗಳು ಗಣನೀಯ. ನಮಗೆ ತಿಳಿದ ಹಾಗೆ ಕನ್ನಡದಲ್ಲಿ ಮೊದಲಿಗೆ ಸಾನೆಟ್ ಪ್ರಯೋಗ ಮಾಡಿದವರು ಗೋವಿಂದ ಪೈಗಳೇ. ಗೋವಿಂದ ಪೈ ಅವರ ಗ್ರಂಥ ಸಂಗ್ರಹ ನೋಡೋದಕ್ಕೆ ಈಗಲೂ ಕೂಡ ಉಡುಪಿಯಲ್ಲಿ ಲಭ್ಯ ಇದೆ. ಕನ್ನಡದ ಆದಿಯುಗದ ಪಂಪ, ರನ್ನ, ಪೊನ್ನ ಇವರ ದೇಶಕಾಲಾದಿ ವಿವರಗಳ ಬಗ್ಗೆ ಗೋವಿಂದ ಪೈ ನಡೆಸಿದ ಶೋಧ ಕಾರ್ಯ ನಮ್ಮ ಸಾಹಿತ್ಯ ಇತಿಹಾಸಕ್ಕೆ ದೊಡ್ಡ ಕೊಡುಗೆಯಾಗಿ ಉಳಿಯಿತು. ಗೋವಿಂದ ಪೈ ಕಾವ್ಯ ಕುರಿತು
5 ದಿನಗಳು ವಿಸ್ತಾರವಾಗಿ ಡಾಕ್ಟರ್ ರಾ ಗಣೇಶ್ ಮಾತನಾಡೋರಿದ್ದಾರೆ. ಅದನ್ನು ನಾನು ಹೆಚ್ಚಾಗಿ ಪ್ರಸ್ತಾಪ ಮಾಡೋದಿಲ್ಲ. ಶಾಸ್ತ್ರ ರೀತಿಯ ಅಧ್ಯಯನದ ಬಗ್ಗೆ ಅವರಲ್ಲಿ ಇದ್ದ ನಿಷ್ಠುರತೆ ಅಷ್ಟೇ ಗಮನ ಸೆಳೀತಾ ಇದ್ದದ್ದು ಅವರ ವಿನಮ್ರ ಸ್ವಭಾವ. ಇದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. 1949ರಲ್ಲಿ ರಾಷ್ಟ್ರಕವಿ ಸಮ್ಮಾನವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಅವರು ಸಂಸ್ಕೃತ, ತೆಲುಗು, ಮಲಯಾಳಂ, ತಮಿಳು ಭಾಷೆಗಳ ಪಟ್ಟಾಂಕಿತರು ಮೊದಲು ವೇದಿಕೆಗೆ ಹೋಗಬೇಕು ಅಂತ ಬಿನ್ನಹ ಮಾಡಿ ಅವರು ಕಟ್ಟಕಡೆಯಲ್ಲಿ ಹೋಗಿ ಗೌರವವನ್ನು ಸ್ವೀಕರಿಸಿದರು. 1950ರಲ್ಲಿ ಮುಂಬಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠಕ್ಕೆ ಹೋಗುವಾಗ ಗೋವಿಂದ ಪೈ ಮೊದಲು ಅಲ್ಲಿ ವೇದಿಕೆಯಲ್ಲಿದ್ದ ಆಲೂರ ವೆಂಕಟರಾಯರಿಗೆ ಪಾದಾಭಿವಂದನ ಮಾಡಿ ಅನಂತರ ತಮಗೆ ನಿಯುಕ್ತವಾಗಿದ್ದ ಪೀಠಕ್ಕೆ ಹೋದರು. ತಮ್ಮ ಮನೆಗೆ ಬಂದವರನ್ನು ಗೋವಿಂದ ಪೈ ಸತ್ಕರಿಸ್ತಾ ಇದ್ದ ಹಾರ್ದತೆಯನ್ನು ಕಾಕಾ ಕಾಲೇಲ್ಕರ್ ಮೊದಲಾದ ಅನೇಕ ಮಂದಿ ಅತಿಶಯವಾಗಿ ಉತ್ಕಂಠೆಯಿಂದ ಸ್ಮರಿಸಿದ್ದಾರೆ. ಈ ಸಜ್ಜನಿಕೆ ಅವರಲ್ಲಿ ಜನ್ಮಜಾತವಾಗಿಯೇ ಇತ್ತು ಅಂತ ಅನಿಸತ್ತೆ. ಅವರ ನಿವಾಸಕ್ಕೆ ಹೋಗಿ ಅವರನ್ನು ಭೇಟಿ ಮಾಡಿದ BMC ಕಂಠಯ್ಯನವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ವಿ ಸೀತಾರಾಮಯ್ಯನವರು ಎಲ್ಲರದೂ ಅದೇ ಅನುಭವ ಆಗಿತ್ತು. ಒಂದು ಸಲ ನವರಾತ್ರಿ ಉತ್ಸವದಲ್ಲಿ ಆದ್ಯರಂಗಾಚಾರ್ಯರು ಭಾಷಣ ಮಾಡುವಾಗ ಅವರು ಏಕೋ ಅಸ್ವಸ್ಥರಾಗಿ ಇದ್ದರು ಅನ್ನೋದನ್ನು ಗೋವಿಂದ ಪೈ ಗಮನಿಸಿ ಕಾರ್ಯಕ್ರಮ ಮುಗಿದ ಮೇಲೆ ಅವರಿಗೆ ಮೆಚ್ಚುಗೆ ಹೇಳಿ ಅವರಿಗೆ ಜ್ವರ ಇತ್ತು ಅನ್ನೋದನ್ನು ಗಮನಿಸಿ ಕೂಡಲೇ ಅವರನ್ನು ವಸತಿಗೆ ಕರ್ಕೊಂಡು ಹೋಗಿ ಕಷಾಯ ಮಾಡಿಸಿ ಕುಡಿಸಿದರು. ಗೋವಿಂದ ಪೈಯವರ ಮೌಲ್ಯನಿಷ್ಠೆಗೆ ಒಂದು ನಿದರ್ಶನ ಅಂದರೆ 1949ರ ಮಧ್ಯಭಾಗದಲ್ಲಿ ತಿರುವಣ್ಣಾಮಲೈಗೆ ಹೋಗಿ ಭಗವಾನ್ ರಮಣ ಮಹರ್ಷಿಗಳ ದರ್ಶನ ಮಾಡಿ ಬಂದರವರು. ಅವರ ವಿದ್ವತ್ತಿನಂತೆ ಕೆಲಸದ ಶಿಸ್ತು ಜನಜನಿತವಾಗಿತ್ತು. ಯಾರಿಂದಲೇ ಆಗಲಿ ಬಂದ ಪತ್ರಕ್ಕೆ ಗೋವಿಂದ ಪೈ ಕೂಡಲೇ ಉತ್ತರಿಸ್ತಾ ಇದ್ದದ್ದನ್ನು ಆನಾ ಕೃಷ್ಣರಾಯರು ಮೊದಲಾದ ಅನೇಕರು ಪದೇ ಪದೇ ಸ್ಮರಿಸ್ತಾ ಇದ್ದರು. ತಾವು ಪಾಂಡಿತ್ಯದ ಶೃಂಗಾಗ್ರದಲ್ಲಿ ಇದ್ದರೂ ತೀರಾ ಎಳೆಯರ ಬರಹಗಳಿಗೂ ಪ್ರೋತ್ಸಾಹಕ ಮುನ್ನುಡಿಯನ್ನು ತಪ್ಪದೇ ಬರೀತಾ ಇದ್ದರು. ಅವರ ಸರಳ ಸಜ್ಜನಿಕೆಯ ಒಂದು ನಿದರ್ಶನ ನೆನಪಾದ್ದರಿಂದ ಹೇಳಿಬಿಡ್ತೇನೆ. ಅದನ್ನು ನನಗೆ ಹೇಳಿದವರು ಶಿವರಾಮ್ ಕಾರಂತರು. ಒಂದು ಸಲ ಶಿವರಾಮ್ ಕಾರಂತರು ಪುತ್ತೂರಿಗೆ ಸಾಹಿತ್ಯೋತ್ಸವಕ್ಕೆ ಗೋವಿಂದ ಪೈಗಳನ್ನು ಆಮಂತ್ರಣ ಮಾಡಿದರು. ಕಾರ್ಯಕ್ರಮ ಆಯಿತು. ಸರಿ, ರಾತ್ರಿ ನೀವು ಮಂಜೇಶ್ವರಕ್ಕೆ ವಾಪಸ್ ಹೋಗ್ತೀರಾ ಅಂತ ಕೇಳಿದ್ರು. ಇಲ್ಲ, ನಾನು ಇವತ್ತು ರಾತ್ರಿ ಉಳಿದು ನಾಳೆ ಹೋಗ್ತೇನೆ, ಯಾರೋ ಒಬ್ಬರನ್ನ ಭೇಟಿ ಆಗಬೇಕಾಗಿದೆ ಅಂತ ಗೋವಿಂದ ಪೈ ಹೇಳಿದ್ರು. ಆಯಿತು ಅಂತ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಅವರು ಭೇಟಿ ಮಾಡಬೇಕು ಅಂತ ಇದ್ದಿದ್ದು ಯಾರನ್ನ ಅಂದರೆ ಅವರಿಗೆ ಯಾರೋ ಒಬ್ಬ 10 ವರ್ಷದ ಹುಡುಗಿ ಒಂದು ಪೋಸ್ಟ್ ಕಾರ್ಡ್ ಬರೆದಿದ್ದಾಳೆ ಪುತ್ತೂರಿನಿಂದ. 10 ವರ್ಷದ ಹುಡುಗಿ, ಯಾರೋ ಅವ್ರ ಮೇಷ್ಟ್ರು ಗೋವಿಂದ ಪೈಗಳು ದೊಡ್ಡವರು ಅಂತೆಲ್ಲ ಹೇಳಿರಬೇಕು. ಗೋವಿಂದ ಪೈ ಅಂತ ಆ 10 ವರ್ಷದ ಹುಡುಗಿ ಪತ್ರ ಬರೆದು ಬಿಟ್ಟಿದ್ದಾರೆ. ಆ ಹುಡುಗಿಯನ್ನು ನಾನು ನೋಡಿ ಆಮೇಲೆ ಮಂಜೇಶ್ವರಕ್ಕೆ ಹೋಗ್ತೇನೆ ಅಂತ ಹೇಳಿ ಅದಕ್ಕಾಗಿ ಅವರು ರಾತ್ರಿ ಅಲ್ಲೇ ಉಳಿದು ಮಾರನೇ ದಿವಸ ಆ ಹುಡುಗಿಯನ್ನು ನೋಡಿ ಆಶೀರ್ವಾದ ಮಾಡಿ ಮಂಜೇಶ್ವರಕ್ಕೆ ಹೋದರು. ಇದು ಶಿವರಾಮ್ ಕಾರಂತರು ನನಗೆ ಹೇಳಿದ ಘಟನೆ. ಅವರ ವ್ಯಕ್ತಿತ್ವದ ಔನ್ನತ್ಯವನ್ನು ಇದರಿಂದ ಊಹಿಸಬಹುದು. ಅವರ ಕಾವ್ಯ ವಾಂಗ್ಮಯದ ಪರಾಮರ್ಶನೆಯನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರಕವಿ ಗೋವಿಂದ ಪೈಗಳ ಬಗೆಗೆ ಎಷ್ಟು ನಾವು ತಿಳ್ಕೊಂಡ್ರೂ ಸಾಲದು. ಅವರ ದೊಡ್ಡತನವನ್ನು, ವ್ಯಕ್ತಿತ್ವದ ಔನ್ನತ್ಯವನ್ನು, ಸಾಹಿತ್ಯದ ಬಹುಮುಖಿಯಾದ ಸ್ವಾರಸ್ಯವನ್ನು ಮತ್ತಷ್ಟು ಇನ್ನಷ್ಟು ನೆನಪು ಮಾಡಿಕೊಂಡಂತೆ ನಮಗೆ ಶ್ರೇಯಸ್ಕರ ಅಂತ ನಾನು ಭಾವಿಸಿದ್ದೀನಿ. ಸರ್ವಾರ್ಥದಲ್ಲಿ ಅವರು ಕನ್ನಡದಲ್ಲಿ ಸದಾ ಸ್ಮರಣೀಯರಾದಂಥ ಮಹನೀಯರು. ಅವರ ಬಗೆಗೆ ಅನೇಕ ವರ್ಷಗಳಿಂದ ಮಾತಾಡಬೇಕು ಅಂತ ಇದ್ದ ನನ್ನ ಅಪೇಕ್ಷೆ ನೆರವೇರ್ತಾ ಇರೋದಕ್ಕಾಗಿ
ಆಯೋಜಕರಿಗೆ, ಪ್ರಾಯೋಜಕರಿಗೆ, ಸಹೃದಯರಿಗೆ ಎಲ್ಲರಿಗೆ ನಮಸ್ಕಾರ. ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಗೋವಿಂದ ಪೈಗಳ ಕವಿತೆ ಓದಿದ್ದು. ಅಂದರೆ ನನಗೊಂದು 13-14 ವಯಸ್ಸಿರುವಾಗಲೇ ಅವರ ಕಾವ್ಯ ಓದೋಕ್ಕೆ ಆರಂಭ ಮಾಡಿದೆ. ಅರ್ಥವಾದದ್ದು ಅಂತಲ್ಲ, ಅರ್ಥವಾಗದೇ ಇದ್ದರೂ ಇದು ದೊಡ್ಡದು, ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸಿದ್ದಾಗಿತ್ತು. ಮುಖ್ಯವಾಗಿ ಅವರ ಕಡೆಗೆ ನಾನು ಸೆಳೆಯಲ್ಪಟ್ಟದ್ದು ಆ ಗೊಲ್ಗೊಥಾ ಕಾವ್ಯದಿಂದಲೇ. ಆ ಗೊಲ್ಗೊಥಾ ಕಾವ್ಯ ಎಷ್ಟು ಪ್ರಸಿದ್ಧವಾದದ್ದು ಅಂತಂದರೆ, ರಾಜರತ್ನಂ ಅವರು ಆ ಒಂದು ಕಾವ್ಯವನ್ನು 10 ಕಡೆಗಳಲ್ಲಿ ಓದಿ ವ್ಯಾಖ್ಯಾನ ಮಾಡಿದರೆ ಯಾರೋ ಹೇಳಿದ್ರಂತೆ, ನಮ್ಮ ಊರಿನ ಕಡೆ ಕ್ರೈಸ್ತ ಪಾದ್ರಿಗಳ ಒಂದು ಮತಾಂತರದ ಪ್ರಚಾರದ ಹಾವಳಿ ಹೆಚ್ಚಾಗಿದೆ, ನೀವು ಬಂದು ಓದಿದ್ರೆ ಅವರಿಗೆ ಎಲ್ಲಿಲ್ಲದ ಪುಟ ಇಟ್ಟಂತೆ ಆಗುತ್ತದೆ, ಇಷ್ಟು ಹೃದಯಂಗಮವಾದ ಕಾವ್ಯ ಇದು, ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತಂದ್ರಂತೆ. ಅಂದರೆ ಬರೆದವರು ಅತ್ಯಂತ ಶ್ರದ್ಧಾಳುಗಳಾದ ಸನಾತನಿ. ಅವರು ಗೌಡ ಸಾರಸ್ವತ ಬ್ರಾಹ್ಮಣರು, ಕೃಷ್ಣನ ಪರಮಭಕ್ತರು. ಇನ್ನು ಅದನ್ನು ಓದಿ ವ್ಯಾಖ್ಯಾನ ಮಾಡಿದವರು ಶ್ರೀವೈಷ್ಣವ ಶಿಖಾಮಣಿಗಳಾದಂಥವರು ರಾಜರತ್ನಂ ಅವರು, ತುಂಬ ಆಸ್ತಿಕರಾದವರು. ಆದರೆ ದೇರ್ ಆಲ್ ವರ್ಲ್ಡ್ ಸಿಟಿಸನ್ಸ್ ಇನ್ ದಿ ಟ್ರೂಯೆಸ್ಟ್ ಸೆನ್ಸ್. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಇದ್ದವರು ರಾಜರತ್ನಂ ಅವರಾದರೂ. ಅವರು ಕುರಾನನ್ನು ಓದಿಕೊಂಡಿದ್ದರು, ಬೈಬಲನ್ನು ಓದಿಕೊಂಡಿದ್ದರು, ಜೈನ ಸಾಹಿತ್ಯವಂತೂ ಕೇಳಲೇಬೇಕಾಗಿಲ್ಲ. ಬೌದ್ಧ ಸಾಹಿತ್ಯ ಯಾವ ಮಟ್ಟಕ್ಕೆ ಅಂದರೆ ಅವ್ರನ್ನ ಎಷ್ಟೋ ಜನ ಬೌದ್ಧ ಭಿಕ್ಷು ಅಂತ ಭಾವಿಸಿಕೊಳ್ಳುವ ಮಟ್ಟದ್ದಾದದ್ದು. ಇನ್ನು ಅವರ ಪರಂಪರೆಯಿಂದ ಬಂದ ಆಳ್ವಾರುಗಳು, ಶಿವಶರಣರು ಒಂದೇ ಎರಡೇ. ಮಕ್ಕಳಿಗೂ ಅದನ್ನು ತಲುಪಿಸಿದಂಥ ಕೆಲಸ, ದೊಡ್ಡ ಕೆಲಸ ಮಾಡಿದವರು ರಾಜರತ್ನಂ ಅವರು. ಗೋವಿಂದ ಪೈಗಳನ್ನು ನಮ್ಮ ಈ ಪ್ರಾಂತದ ಸಾಮಾನ್ಯ ಜನರ ಮಟ್ಟಿಗೆ ಮುಟ್ಟಿಸಿದ ದೊಡ್ಡ ಕೆಲಸ ರಾಜರತ್ನಂ ಅವರು ಮಾಡಿದ್ದು. ಗೋವಿಂದ ಪೈಗಳನ್ನು ಮತ್ತು DVG ಅವರನ್ನು ಒಟ್ಟೊಟ್ಟಿಗೆ ನಾವು ನೆನೆಯಬೇಕು. ರಾಜರತ್ನಂ ಹೇಳ್ತಾರೆ, ಈ ಕನ್ನಡ ಸಾಹಿತ್ಯದಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಪಂಚಭೌತಿಕ ಅಂಶದ ಒಂದೊಂದು ಅಂಶ ಎದ್ದು ತೋರುತ್ತದೆ ಅಂತಂದರೆ, ಪೃಥ್ವೀಭೂತ ಪ್ರಧಾನವಾಗಿದ್ದು ಒಂದು ದೊಡ್ಡ ದಟ್ಟ ಕಾಡಿಂದ ತುಂಬಿರುವ ಬೆಟ್ಟವನ್ನು ಹತ್ತಿದಂತಹ ಸುಖ, ಸಂತೋಷ, ಶ್ರಮ ಆಗುವಂಥದ್ದು ಗೋವಿಂದ ಪೈ ಮತ್ತು DVG ಅವರ ಬರವಣಿಗೆ ಓದಿದಾಗ. BM ಶ್ರೀಯವರ ಬರವಣಿಗೆ ಒಂದು ಅಗ್ನಿಜ್ವಾಲೆಗಳ ಮಧ್ಯೆ ಹೋಗಿ ಬಂದಂತೆ ಆಗುವಂಥದ್ದು. ಕುವೆಂಪು ಅವ್ರದ್ದು ಒಂದು ದೊಡ್ಡ ದುರ್ದಮ್ಯವಾದ ಪ್ರವಾಹಕ್ಕೆ, ಜಲಪ್ರವಾಹಕ್ಕೆ ತುತ್ತಾಗಿ ಕೊಚ್ಚಿಕೊಂಡು ಹೋಗುವಂಥ ಆನಂದ ಅನುಭವ. ಬೇಂದ್ರೆ ಅವರದು ಬಿರುಗಾಳಿಯ, ಸುಂಟ್ರಗಾಳಿಯ ನಡುವೆ ಸುಳಿದಾಡಿದಂಥ ಅನುಭವ. ಮತ್ತು ಕೈಲಾಸಂ ಅವ್ರದ್ದು ಏನು ಅಂತ ಹೇಳಲಾಗದ ಆಕಾಶದೊಳಗೆ ತಬ್ಬಿಬ್ಬಾಗುವಂಥ ಸ್ಥಿತಿ ಅಂತೆಲ್ಲ ಬರೆದಿದ್ದಾರೆ. ಅವರು ತಮ್ಮ ಕಾಲದ ಮಹನೀಯರನ್ನು, ಎಲ್ಲ ಕಾಲಕ್ಕೂ ಸೇರುವ ಮಹನೀಯರೇ, ಅವರ ಶೈಲಿಯನ್ನು ಈ ಪಂಚಭೌತಿಕವಾಗಿ ರಾಜರತ್ನಂ ಅವರು ಹೇಳಿದ್ದು ನೆನಪಾಗುತ್ತದೆ. ಆ ರೀತಿಯಲ್ಲಿ ಗೋವಿಂದ ಪೈಗಳು ಪಾರ್ಥಿವಾಂಶ ಪ್ರಧಾನವಾಗಿದ್ದು ಉನ್ನತೋನ್ನತವಾದ ಪರ್ವತವನ್ನು ಸಂಕೇತ ಮಾಡುವಂತೆ. ಅವರು ಮಾರ್ಚ್ 23ನೇ ತಾರೀಕು 1883ರಲ್ಲಿ ಹುಟ್ಟಿದ್ದು. 1963ರಲ್ಲಿ ಅವರು ತೀರಿಕೊಂಡಿದ್ದು. 80 ವರ್ಷ. ಅವರೇ ಬುದ್ಧನ ಬಗ್ಗೆ ಬರ್ಕೊಳ್ತಾರೆ, ವರ್ಷವೆಂಬತ್ತಂತೆ ಹಿಂದೆ ತುಂಬಿತ್ತಂತೆ, ಅವರಿಗೆ ಹಾಗೆ ಆದಂಥದ್ದು. ಅವರ ಪ್ರಶಸ್ತಿ ಪ್ರತಿಷ್ಠಾ ವಿಮುಖತೆ ಯಾವ ಮಟ್ಟದ್ದು ಅಂತಂದರೆ, ಅವರಿಗೆ ಒಂದು ಫೆಲಿಸಿಟೇಷನ್ ವಾಲ್ಯೂಮ್, ಅಭಿನಂದನ ಗ್ರಂಥ ತರಬೇಕು ಅಂತ ಮಾಡಿದ್ರೆ ಅದು ಕಮಮರೇಷನ್ ವಾಲ್ಯೂಮ್, ಸ್ಮರಣ ಗ್ರಂಥ ಆಗಿಬಿಡುತ್ತೆ, ದೀವಿಗೆ ಅನ್ನುವಂಥದ್ದು. ಮತ್ತು ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಕೊಡಬೇಕು ಅಂತ ಅಂದುಕೊಳ್ತಿದ್ದಾಗ, ಅದು ಕೊಡುವುದಕ್ಕೆ ಪ್ರಪೋಸಲ್ ಬರೋಕ್ಕೆ ಮುಂಚೆನೇ ನಿರಾಕರಣೆಯ ಪತ್ರ ಬರೆದಿಟ್ಕೊಂಡು ಬಿಟ್ಟಿದ್ರು. ಅದು ಕೂಡ ಅಚ್ಚಾಗಿದೆ, ಅವರು ತೀರಿಕೊಂಡ ಮೇಲೆ ಅಚ್ಚಾಯಿತು. ಈ ಮಟ್ಟದಲ್ಲಿ ಅವ್ರದ್ದು. ಮತ್ತು ಅವರ ವ್ಯಕ್ತಿತ್ವದ ಹರಹುಗಳು ಎಷ್ಟು ಸ್ವಾರಸ್ಯಕಾರಿಯಾದದ್ದು ಅಂತಂದರೆ, ದೊಡ್ಡ ವ್ಯಕ್ತಿ, ದೊಡ್ಡ ಬದುಕು, ದೊಡ್ಡ ಬರವಣಿಗೆ ಅಂತ ಎಲ್ಲ ಸೇರುವಂಥದ್ದಿದ್ದರೆ ಇಂಥದ್ದು, ಈ ರೀತಿಯಾದದ್ದು ಅಂತ ಅನಿಸುತ್ತದೆ. ಕಾಲೇಲ್ಕರ್ ಅವರ ಮಾತನ್ನು ರಾಮಸ್ವಾಮಿಯವರು ಹೇಳಿದರು. ಅವರು ಕಾಕಾ ಕಾಲೇಲ್ಕರ್ ಅವರು ಮಂಜೇಶ್ವರಕ್ಕೆ ಬಂದಾಗ ಚೆನ್ನಾಗಿರುವಂತಹ ಆಳೆತ್ತರಕ್ಕೂ ಮೀರಿದ ಒಂದು ಒಳ್ಳೆಯ ದೊಣ್ಣೆಯನ್ನು ಅವರಿಗೆ ಬಹುಮಾನವಾಗಿ ಕೊಟ್ಟರು. ಅದನ್ನು ಕಾಲೇಲ್ಕರ್ ಅವರು ದಾಂಡಿ ಯಾತ್ರೆಗೆ ಹೊರಟಂಥ ಗಾಂಧೀಜಿಯವರಿಗೆ ಕೊಟ್ಟರು. ಗಾಂಧೀಜಿ ಆ ದೊಣ್ಣೆ ಹಿಡಿದು ದಾಂಡಿ ಯಾತ್ರೆಗೆ ಹೋಗಿದ್ದು. ಈ ಮಹಾಕವಿ ಕೊಟ್ಟಂಥ ಊರೆಗೋಲು ಗಾಂಧೀಜಿಯವರಿಗೆ ಸತ್ಯಾಗ್ರಹಕ್ಕೆ ಪ್ರಯೋಜನಕ್ಕೆ ಬಂತು. ಗಾಂಧೀಜಿಯವರ ತುಂಬ ಅಭಿಮಾನಿಗಳಾದವರು ಗೋವಿಂದ ಪೈಗಳು. ಒಂದು 7-8 ಕವಿತೆಯನ್ನು ಬರೆದಿದ್ದಾರೆ. ಒಂದು ದೊಡ್ಡ ಖಂಡಕಾವ್ಯಕ್ಕೆ ಕೂಡ ಅವರು ಆರಂಭ ಮಾಡಿದ್ದರು. ಆಮೇಲೆ ದಾಕ್ಷಿಣ್ಯ ಅವರಿಗೆ ವಿದ್ವತ್ತೆಯ ವಿಷಯದಲ್ಲಿ ಇಲ್ಲ. ಅವರು ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡುವಾಗ ಆ
ಒಂದು ಚರ್ಚೆಯ ಓಘದಲ್ಲಿ ಕೊಡುವ ಆಧಾರಗಳಾಗಲಿ, ಮತ್ತು ಕೊನೆಗೆ ಇತ್ಯಲಂ ಅಂತೆಲ್ಲ ಹೇಳಿಬಿಟ್ಟಿದ್ದನು ಅವರು ಸಂಸ್ಕೃತದಲ್ಲಿ ನಿಲುಗಡೆ ಮಾಡಿಸ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಕೆಚ್ಚು ಎಂಥದ್ದು ಅಂತ ಗೊತ್ತಾಗುತ್ತದೆ. ಶಾಂತವೀರ ಶಾಸ್ತ್ರಿಗಳಿರ್ಬೋದು, ಪದ್ಮರಾಜಯ್ಯನವರಿರ್ಬೋದು, ಇವರಂಥವ್ರ ಜೊತೆಗೆ ಜೈನ ಶ್ವೇತಾಂಬರ ದಿಗಂಬರ ಚರ್ಚೆಗಳು ಶುರುವಾದಾಗ ನೀವು ಕೊಟ್ಟದ್ದೆಲ್ಲ ಶ್ವೇತಾಂಬರರ ಆಧಾರಗಳು, ದಿಗಂಬರರದ್ದು ಇಲ್ಲ ಅಂದರೆ ಯಾವುದೆಲ್ಲ ನೋಡಿ ಇದೆಲ್ಲ ಶ್ವೇತಾಂಬರರದಲ್ಲ ದಿಗಂಬರರದ ಆಧಾರಗಳು ಅಂತ ಹೇಳಿ ಬರೆದಿರತಕ್ಕಂಥ ಲೇಖನ ಒಂದು ಸಾಕು, ಓದಿದ್ರೆ ಗೊತ್ತಾಗುತ್ತದೆ. ಆರ್ ನರಸಿಂಹಾಚಾರ್ಯರು, ಅಂಬಳೆ ವೆಂಕಟ ಸುಬ್ಬಯ್ಯನವರು ಮತ್ತು ಇವರು ಗೋವಿಂದ ಪೈಗಳು ಹೇಮಾಹೇಮಿಗಳಾಗಿ ಕನ್ನಡದ ಪ್ರಾಚೀನ ಕವಿಗಳ ಕಾಲ ನಿರ್ಣಯ ಮಾಡುವಾಗ ಏನು ವೈದುಷ್ಯ! ಇವರಿಗೆ ಜ್ಯೋತಿಷ ನಿಸ್ಸೀಮವಾಗಿ ಒಲಿದಿತ್ತು, ಎಲ್ಲ ಎಫಿಮೆರೀಸು ವಾಚೋವಿಧೇಯವಾಗಿತ್ತು. 80ನೇ ವಯಸ್ಸಿನಲ್ಲಿ ಅವರ ಜ್ಞಾಪಕ ಶಕ್ತಿ ಹೇಗಿತ್ತು ಅಂದರೆ ಅಕಸ್ಮಾತ್ ಬರ್ತರೆ ಒಂದು ಸರ್ತಿ ಮುಷ್ಟಿಯಿಂದ ತಲೆಗೆ ಗುದ್ದುಕೊಂಡ್ರೆ ಸಾಕು, ಡಬಡಬನೆ ಬಾಯಿಂದ ಬರ್ತಾ ಇತ್ತಂತೆ ಆಧಾರಗಳು. ಯಾವ ಜರ್ನಲ್ಲು, ಯಾವ ಇಯರ್ರು, ಎಲ್ಲಿ ಪಬ್ಲಿಕೇಶನ್ನು, ಯಾವ ಪುಟ, ಈ ರೀತಿ ಆದದ್ದು ಅಂತ. ಅವರು ಅನುಕೂಲವಂತರ ಕುಟುಂಬದಲ್ಲಿ ಹುಟ್ಟಿದ್ದು, ಮಾತೃಭಾಷೆ ಕೊಂಕಣಿ. ಅವರಿಗೆ ಓದಿ ಅಥವಾ ಉದ್ಯೋಗ ಮಾಡಿ ಬದುಕುವ ಅನಿವಾರ್ಯತೆ ಏನೂ ಇರಲಿಲ್ಲ, ಆನಂದಕ್ಕಾಗಿ ಅವರು ಮಾಡಿದರು. ಕೆನರಾ ಹೈಸ್ಕೂಲಿನಲ್ಲಿ ಓದಿದ್ದು ಮತ್ತು ಮದ್ರಾಸಿನಲ್ಲಿ ಮುಂದಿನ ಅಧ್ಯಯನ ಮಾಡಿದ್ದು 1901 ಏನೋ ಅವರಿಗೆ ಮದುವೆ ಆಗಿದ್ದು. ಆಮೇಲೆ ಅವರ ಹೆಂಡತಿ ಕೆಲವೇ ವರ್ಷಗಳಿಗೆ ತೀರಿಕೊಂಡರು, ಕೃಷ್ಣಾಬಾಯಿ ಅಂತ. ಅವರ ಬಗ್ಗೆ ಅವರಿಗೆ ತುಂಬ ಪ್ರೀತಿ ಇತ್ತು. ಅವರ ಒಂದು ನೆನಪಿನಿಂದಲೇ ಸಾಮಾನ್ಯ ಗೀತಾಂಜಲಿಯನ್ನು ಹೋಲುವಂಥ ನಂದಾದೀಪ ಅನ್ನುವಂತೆ ಒಂದು 50-60 ಕವಿತೆಗಳ ಸಂಕಲನವನ್ನೇ ಅವರು ಹೊರತಂದರು. ಅಂದರೆ ಅವರ ಬದುಕಿನ ಕಾಲದಲ್ಲಿ ಸಂಕಲನ ಬರಲಿಲ್ಲ, ಆದರೆ ಒಂದು ಸಂಕಲನಕ್ಕಾಗುವಷ್ಟು ಆ ಒಂದು ಆರ್ದ್ರತೆಯ, ಆರ್ತತೆಯ, ಹೃದಯಂಗಮವಾದ ಭಾವವನ್ನು ತುಂಬಿಸುವಂಥ ಕವಿತೆಯನ್ನು ಬರೆದದ್ದು ನಮಗೆ ಗೊತ್ತಾಗುತ್ತದೆ. ಅದು ಕನ್ನಡಕ್ಕೆ ಬಹಳ ವಿಶಿಷ್ಟವಾದ, ಭಿನ್ನವಾದ ರೀತಿಯದು. ಜೊತೆಗೆ ಅವರಿಗೆ ರವೀಂದ್ರನಾಥ ಠಾಕೂರರ ಬಗ್ಗೆ ತುಂಬ ಅಭಿಮಾನವಿತ್ತು. ಬಂಗಾಳಿಯಂತೂ ವಾಚೋವಿಧೇಯವಾಗಿತ್ತು. ರವೀಂದ್ರನಾಥ ಠಾಕೂರರ ಗೀತಾಂಜಲಿಯಿಂದ ಒಂದಷ್ಟು ಭಾಗಗಳನ್ನು ಅನುವಾದವೂ ಮಾಡಿದರು. ಮ್ಯಾಕ್ಮಿಲನ್ ಪಬ್ಲಿಕೇಷನ್ನಿನ ಕಾಪಿರೈಟ್ ಸಮಸ್ಯೆಯಿಂದಾಗಿ ಪೂರ್ಣ ಅನುವಾದ ಮಾಡಲಿಲ್ಲ. ಇರಲಿ, ಈ ರೀತಿ ಅವರ ಬದುಕು ಡಿಗ್ರಿಗೆ ಹೋಗಿದ್ದಾಗಿದ್ದರೂ ಕೂಡ ಅವರು BA ಪರೀಕ್ಷೆ ಪೂರ್ತಿ ಮಾಡೋಕ್ಕಾಗಲಿಲ್ಲ. ತಂದೆ ತೀರಿಕೊಂಡರು. ಆಮೇಲೆ ಅವರಿಗೆ ಕಣ್ಣಿನ ತೊಂದರೆ ಬಂತು. ಆದರೆ ಆ ಒಂದು ಫಸ್ಟ್ ಎಕ್ಸಾಮಿನೇಷನ್ ತೊಗೊಂಡಿದ್ರೊಳಗೇನೆ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದರು ಇಂಗ್ಲೀಷ್ನಲ್ಲಿ. ಅವರು ತಮ್ಮ 18ನೇ ವಯಸ್ಸಿನಲ್ಲಿ 12th ನೈಟನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಯಾವ್ಯಾವ ರೀತಿಯಾದಂಥ ಅವರ ವೈದುಷ್ಯ ಅಂತಂದರೆ, ಶ್ರೀಲಂಕೆಯ ಮಹಾವಿದ್ವಾಂಸರುಗಳಾದಂಥ ಬೌದ್ಧ ಭಿಕ್ಷುಗಳ ಜೊತೆಗೆ ಪಾಲಿ ಭಾಷೆಯಲ್ಲಿ ಪತ್ರ ವ್ಯವಹಾರ ಮಾಡ್ತಾಯಿದ್ರು. ಅವರು ಗ್ರೀಕ್, ಲ್ಯಾಟಿನ್ನು, ಇಟಾಲಿಯನ್ನು, ಸ್ಪ್ಯಾನಿಷು, ಫ್ರೆಂಚು, ಜರ್ಮನ್ನು, ಜಾಪನೀಸು, ಚೈನೀಸು ಮತ್ತು ಇದು ಅರ್ಲಿ ಹಿಟೈಟು ಇತ್ಯಾದಿ ಭಾಷೆಗಳನ್ನು, ಆಮೇಲೆ ಹಿಬ್ರು, ಇವುಗಳನ್ನೆಲ್ಲ ಹೇಗೆ ಅಭ್ಯಾಸ ಮಾಡಿದ್ರು ಅಂದರೆ ಆ ಅಭ್ಯಾಸದ ಪುಸ್ತಕಗಳನ್ನು ನೋಡಿದ್ದೀನಿ ನಾನು ಆ ಸಂಗ್ರಹದಲ್ಲಿ ಇಟ್ಟಿರುವಂಥದ್ದು, ಪ್ರತಿಯೊಂದನ್ನು ಗಮನಿಸ್ಕೊಂಡಿದ್ದಂಥದ್ದು. ಮತ್ತು ಅವರ ಪರ್ಸನಲ್ ಲೈಬ್ರರಿ MGM ಕಾಲೇಜಿನಲ್ಲಿ ಈಗಲೂ ಸಂಶೋಧನಾ ಕೇಂದ್ರದಲ್ಲಿ ಇದೆ, ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ 32 ಭಾಷೆಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿವೆ. ಅದು ಏನು ಒಂದೋ ಎರಡೋ ಸ್ಯಾಂಪಲ್ಗೆಲ್ಲ 50-60 ಪುಸ್ತಕಗಳು ಹಲವು ಭಾಷೆಗಳಲ್ಲಿ ಇರ್ತಕ್ಕಂಥವು. ಮತ್ತು ಅವರು ಪುಸ್ತಕವನ್ನೆಲ್ಲ ಬೀರೋಗಿ ಭೂಷಣವಾಗಿ ಇಟ್ಟುಕೊಂಡದ್ದಲ್ಲ, ಓದಿದ್ದು, ಅದರಲ್ಲಿ ಟಿಪ್ಪಣಿ ಮಾಡಿಕೊಂಡಿದ್ದು. ಈ ಪುಸ್ತಕಗಳನ್ನು ಓದೋದಿರಲಿ, ಕಿಟ್ಟೆಲ್ಲರ ನಿಘಂಟುವನ್ನು ಅವರು ಆದ್ಯಂತ ಓದಿ ತಪ್ಪುಗಳನ್ನು ತಿದ್ದಿಟ್ಟಿದ್ದಾರೆ. ಈ ಪದಕ್ಕೆ ಈ ಅರ್ಥ ಬರೋದಿಲ್ಲ, ಈ ಹೊಸ ಪದ ಒಂದು ಇದೆ ಅನ್ನುವಂಥದ್ದೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಈಚೆಗೆ ನನ್ನ ಮಿತ್ರರಾದಂಥ ಡಾಕ್ಟರ್ ಯೋಗಾನಂದ ಅವರು ಇಡೀ ಗೋವಿಂದ ಪೈಗಳ ಒಂದು ಕಿಟ್ಟಲ್ ಕೋಶದ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಇಟ್ಟಿದ್ದಾರೆ. ಅವ್ರದ್ದು ನೇರಳೆ ಬಣ್ಣದ ಇಂಕ್ ಬಳಸ್ತಾ ಇದ್ದದ್ದು, ಜಾಂಬಳಿ ಬಣ್ಣದ ಶಾಯಿ ಅಂತ, ಅದು ಅವರ ಟ್ರೇಡ್ ಮಾರ್ಕ್ ಇದ್ದಂತೆ. ಅವರ ಛಾಪು, ಯಾರಿಗೂ ಆ ಪತ್ರ ಬರೀತಾ ಇದ್ದರು. ಆ ಪತ್ರಗಳೇ ಒಂದು 2-3 ಸಂಕಲನಗಳಾಗಿ ಬಂದಿವೆ. ಆ ಒಂದು ಪತ್ರಗಳ ಮೂಲಕ ಅವರು ದೇಶ ವಿದೇಶಗಳಿಗೂ ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಬಳಸ್ತಾ ಇದ್ದರು, ಆಯಾ ಭಾಷೆಯಲ್ಲಿ. ರಾಷ್ಟ್ರಕವಿ ಪ್ರಶಸ್ತಿ ಅವರಿಗೆ ಬಂದಾಗ ಅದನ್ನು ಕೊಟ್ಟಂತಹ ಮದ್ರಾಸ್ ಪ್ರಾವಿನ್ಸ್ ಆವಾಗಿದ್ದಿದ್ದು, ಅಲ್ಲಿಯ ಗವರ್ನರ್ ಕೇಳಿದ್ರು, ಸಂಸ್ಕೃತ, ತಮಿಳು, ಮಲಯಾಳಂ ಮತ್ತು ಕನ್ನಡ ಈ 4 ಭಾಷೆಗಳವರಿಗೆ. ಈ ತಮಿಳು, ಮಲಯಾಳ ಮತ್ತು ಸಂಸ್ಕೃತದ ಈ ಕವಿಗಳಿಗೆ ಅವರ ಮಾತೃಭಾಷೆಯಲ್ಲಿ ಅಭಿನಂದನೆ ಹೇಳಬೇಕು ಅಂತ ಆಸೆ. ಯಾರಾದರೂ ಸಭೆಯಲ್ಲಿ ಮಾಡ್ತಾರಾ ಅಂದರೆ ಗೋವಿಂದ ಪೈಗಳು ಎದ್ದು ಬಂದು ಮಾಡಿದ್ರು. ಅಂದರೆ ಅವರಿಗೆ ಆ ಮಟ್ಟದಲ್ಲಿ ಇದ್ದಂಥದ್ದು.
ಮೊಹಮ್ಮದ್ ಇಕ್ಬಾಲ್ ಖಾನ್ ಯಾರಿದ್ದಾರೆ, ಇಕ್ಬಾಲ್ ಬರೆದಂಥ ಪ್ರಸಿದ್ಧವಾದ ಸಾರೆ ಜಹಾಂ ಸೆ ಅಚ್ಚಾ, ಆ ಉರ್ದು ಗಜಲನ್ನು ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ರು, ಇಂಗ್ಲೀಷಿಗೂ ಅನುವಾದ ಮಾಡಿದ್ರು, ಹಿಂದೂಸ್ತಾನ ಹಮಾರ ಅಂತ. ಅವರು ಇಕ್ಬಾಲ್ರು ಹೇಳಿದ್ರಂತೆ, ನಾನು ನನ್ನ ಕವಿತೆಯ ಅತ್ಯಂತ ಉತ್ತಮವಾದ ಇಂಗ್ಲೀಷ್ ಅನುವಾದ ನಿಮ್ಮದೇ ನೋಡಿದ್ದು ಅಂತ ಹೇಳಿಬಿಟ್ಟು. ಠಾಕೂರರದು ಇನ್ನೂ ಹಲವರದು ಮಾಡಿದ್ದಾರೆ. ಮತ್ತು ನವೀನ ಕೃಷ್ಣ ಸೇನರ ಶ್ರೀಕೃಷ್ಣ ಚರಿತ್ರೆ ಬಂಗಾಳಿಯಿಂದ ಅವರ ಅನುವಾದ ಮಾಡಿದ್ರು ಕನ್ನಡಕ್ಕೆ. ಆಮೇಲೆ ಮರಾಠಿಯಿಂದ ಬೇಕಾದಷ್ಟು ಅನುವಾದಗಳನ್ನು ಮಾಡಿದ್ದಾರೆ. ಮರಾಠಿ ಅಂತೂ ಸೊಗಸಾಗಿ ಬರ್ತಾ ಇತ್ತು. ಕೊಂಕಣಿಯಲ್ಲಿ ಕವಿತೆಯನ್ನು ಬರೆದಿದ್ದಾರೆ. ಒಮ್ಮೆ ಅವರು ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆ ಬಲವಂತವಾಗಿ ಕೊಟ್ಟಿದ್ದು, ಬೇಡ ಬೇಡ ಅಂತಂದರೂ ಬಿಡದೆ ಅವರನ್ನು ಒಪ್ಪಿಸಿ ಮಾಡಿಸಿದ್ದು. ಆ ಸಂದರ್ಭದಲ್ಲಿ ಅವರು ಹೇಳಿದರು, ನನ್ನ ತಾಯಿ ಕೊಂಕಣಿ ಮಾತೃಭಾಷೆ, ಅಲ್ಲಿ ಆ ತಾಯಿಯ ಎದೆಹಾಲಿಲ್ಲವಾದ್ದರಿಂದ ನಾನು ಕನ್ನಡಕ್ಕೆ ಬಂದೆ ಅಂತ. ಅದು ಕೆಲವು ಕೊಂಕಣಿ ಅಭಿಮಾನಿಗಳಿಗೆ ಕೋಪ ತರಿಸಿ, ನೀವೇನೂ ಕೊಂಕಣಿಗೆ ಮಾಡೇ ಇಲ್ಲ ಅಂತಂದರು. ಅವರು ಮಾಡಿದರು ಬೇಕಾದಷ್ಟು ಕಥೆ ಮತ್ತು ನೀಳ್ಗತೆ, ಕವಿತೆ ಇವೆಲ್ಲವನ್ನೂ ಬರೆದಿದ್ರು, ಸಂಶೋಧನಾ ಲೇಖನ ಎಲ್ಲ ಬರೆದಿದ್ರು. ಈಚೆಗೆ ಅದು ಕೆಲವು ಹೊರಕ್ಕೆ ಬಂತು. ಆಮಚೆ ಗೋಮಂತ ಅಂತ ಹೇಳಿಬಿಟ್ಟಿದ್ದು ನಮ್ಮ ಗೋವಾ ಅಂತ ಒಂದು ಕೊಂಕಣಿ ಭಾಷೆಯಲ್ಲಿ ಒಂದು ಬರೆದಿದ್ದಾರೆ. ಅಲ್ಲಿ ಗೋವನ್ ಕೊಂಕಣಿಯನ್ನು ಬಳಸಿದ್ದಾರೆ. ಕೊಂಕಣಿಯಲ್ಲಿ ಹಲವು ಪ್ರಭೇದಗಳಿವೆಯಲ್ಲ, ವರ್ಟಿಕಲ್ ಹಾರಿಜಾಂಟಲ್ ಸೆಕ್ಷನ್ಸ್ ಬೇಕಾದಷ್ಟು ಉಂಟು. ಅಂದರೆ ಒಂದೊಂದು ಭಾಷೆ, ಉಪಭಾಷೆ, ಒಳಭಾಷೆಗಳನ್ನು ಎಷ್ಟು ಕೂಲಂಕಷವಾಗಿ ಬಲ್ಲವರಾಗಿದ್ದರು ಅಂತನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ಬೈಬಲನ್ನು, ಓಲ್ಡ್ ಟೆಸ್ಟ್ಮೆಂಟನ್ನು, ನ್ಯೂ ಟೆಸ್ಟ್ಮೆಂಟನ್ನು, ಹಿಬ್ರೂ, ಗ್ರೀಕ್, ಲ್ಯಾಟಿನ್ ಈ ಥರ ಹಲವು ಭಾಷೆಗಳಲ್ಲಿ ಓದಿಕೊಂಡಿದ್ದರು. ಮತ್ತು ಜೈನ ಗ್ರಂಥಗಳನ್ನೆಲ್ಲ ಅರ್ಧ ಮಾಗದಿಯಲ್ಲಿ ಓದಿಕೊಂಡಿದ್ದರು. ಬೌದ್ಧ ಗ್ರಂಥಗಳನ್ನು ಪಾಲಿ ಭಾಷೆಯಲ್ಲಿ ಅಂದರೆ ಮಾಗದಿಯಲ್ಲಿ ಓದಿಕೊಂಡಿದ್ದರು. ಹೀಗೆ ಅವರಿಗೆ ಏನು ಬೇಕೋ ಆಕರಗಳನ್ನು ಅಷ್ಟನ್ನು ಅವರು ತೆಗೆದುಕೊಂಡಿದ್ದರು. ಜರ್ಮನ್ ಭಾಷೆ ಚೆನ್ನಾಗಿ ಬರ್ತಾ ಇತ್ತು. ಒಂದು ಜರ್ಮನ್ ಕವಿತೆಯನ್ನಂತೂ ಮೂಲ ಛಂದಸ್ನಲ್ಲಿಯೇ ಇಂಗ್ಲೀಷ್ಗೆ ಅನುವಾದ ಮಾಡಿ ಮತ್ತು ಅದನ್ನು ಕನ್ನಡಕ್ಕೆ ಬೇರೆ ಅನುವಾದ ಮಾಡಿದ್ದಾರೆ. ಅಂದರೆ ಸಿಂಹ ಅಂದರೆ ಸರ್ವಾರ್ಥಗಳಲ್ಲಿ ಸಿಂಹ. ಬೆಳ್ಳಿ ಮೀಸೆಯ ಮಗು ಅಂತ ಅವ್ರನ್ನ ಬನ್ನಂಜೆ ಗೋವಿಂದಾಚಾರ್ಯರು ಕರೆದಿದ್ದಾರೆ. ಇವರು ಎಷ್ಟು ದೊಡ್ಡವರು ಅನ್ನೋದರ ಬಗ್ಗೆ ಬೇಂದ್ರೆಯವರು, ಕುವೆಂಪು ಅವರು ಎಲ್ಲ ಅವರು ತೀರಿಕೊಂಡಾಗ ಶ್ರದ್ಧಾಂಜಲಿಯ ಕವಿತೆಗಳನ್ನು ಬರೆದಿದ್ದಾರೆ. ಅಲ್ಲಿ ಒಂದು ಕಡೆಗೆ ನಮ್ಮ ಕುವೆಂಪು ಅವರು ಹೇಳ್ತಾರೆ, ಅವರೇನು ಬರೆದಿರೋ ಅಂತಹ ಮಹಾಕಾವ್ಯ ಅಂತ, ಅವರ ಬದುಕೇ ಗೊಮ್ಮಟ ಸಮ ಮಹಾಕಾವ್ಯ ಅಂತ ಹೇಳಿಬಿಟ್ಟು ಬರೀತಾರೆ. ಮಾಸ್ತಿಯವರು ಹೇಳ್ತಾರೆ, ಕಾವ್ಯವನ್ನು ಬಾಳುವುದು, ಕಾವ್ಯವನ್ನು ಹಾಡುವುದು, ಹೊರಗಿನ ಇತಿಹಾಸ, ಆತ್ಮದ ಇತಿಹಾಸದಲ್ಲಿ ಅನ್ವೇಷಣೆ ಮಾಡುವುದು, ಇದು ಅವರ ಜೀವನದ ಕಾರ್ಯಕ್ರಮ ಅಂತ. ಮತ್ತು ಅವರು BA ಪರೀಕ್ಷೆ ಪೂರ್ತಿ ಮಾಡಲಿಲ್ಲ. ಇಂಗ್ಲೀಷ್ನಲ್ಲಿ ಗೋಲ್ಡ್ ಮೆಡಲ್ ಬಂದುಬಿಟ್ರು. ಅವರು ತಮ್ಮಂದಿರು ತುಂಬ ದೊಡ್ಡವರು, ಅಣ್ಣಂದಿರನ್ನು ಹೂವಿನಲ್ಲಿ ಇಟ್ಟು ನೋಡಿಕೊಂಡ್ರು. ಅವರ ಅಪೇಕ್ಷೆಗಳಿಗೆ, ಅಧ್ಯಯನಕ್ಕೆ ಕೊರತೆಯಾಗದಂತೆ ದೇಶ ವಿದೇಶಗಳ ಪುಸ್ತಕಗಳನ್ನೆಲ್ಲ ತರಿಸಿಕೊಂಡು ದೊಡ್ಡ ಲೈಬ್ರರಿ ಮಾಡಿಕೊಂಡು ಬಾಳುವುದಕ್ಕೆ ಏನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿಕೊಟ್ರು. ಅಷ್ಟು ಗೌರವದಿಂದ ಕಂಡರು. ಅವರಿಬ್ಬರು ತಮ್ಮಂದಿರು ಅಷ್ಟು ಪ್ರೀತಿಯಿಂದ ಕಂಡರು. ಆಮೇಲೆ ಅವರ ತಮ್ಮಂದಿರ ಕುಟುಂಬವೂ ಹಾಗೆ ನೋಡಿಕೊಂಡದ್ದು. ದೊಡ್ಡ ಮನೆಯನ್ನು ಉದಾರವಾಗಿ ಗೋವಿಂದ ಪೈಗಳ ಹೆಸರಿನಲ್ಲಿ ಒಂದು ಸ್ಮಾರಕವಾಗಲಿ ಅಂತ ಬಿಟ್ಟುಕೊಟ್ರು. ಆದರೆ ನಮ್ಮ ಕನ್ನಡಿಗರಿಗೆ ಕೃತಜ್ಞತೆಯೇ ಇಲ್ಲ. ಆ ಮನೆಯ ಮೇಲೆ ಎಷ್ಟು ಅತ್ಯಾಚಾರ ಮಾಡಿದ್ರು, ಎಷ್ಟು ಅನ್ಯಾಯವಾಯಿತು ಅಂತಂದರೆ, ಗುಲ್ವಾಡಿಯವರು ತರಂಗದಲ್ಲಿ ಆ ಮನೆಗೆ ಬಂದ ದುಸ್ಥಿತಿಯನ್ನು ತುಂಬ ಸಚಿತ್ರವಾಗಿ ಸಾರಿದ್ರು. ನನಗೆ ನೆನಪಿದೆ, ಆಗ ನಾನು ಇನ್ನೂ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ. ಆ ಒಂದು ದುಸ್ಥಿತಿಯನ್ನು ನೋಡಿ ಬೇಸರವಾಗಿ ಒಂದು 4-5 ಪುಟಗಳ ದೀರ್ಘ ಕವಿತೆಯನ್ನು ಬರೆದಿದ್ದೆ. ಗೋವಿಂದ ಪೈಗಳ ಮನೆ, ರಾಷ್ಟ್ರಕವಿಗಳ ಮನೆಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ. ಆಮೇಲೆ ಪುಣ್ಯವಶಾತ್ ಜನಕ್ಕೆ ಎಚ್ಚರ ಬಂತು, ಆ ಮನೆಯನ್ನು ಚೆನ್ನಾಗಿ ಮಾಡಿದ್ರು. ಅದು ಹಾಗಿರಲಿ, ಅವರ ಮನೆಯವರು ಇವರನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡಿದ್ದು ದೊಡ್ಡದು. ಮತ್ತು ಇವರನ್ನು ನೋಡೋದಕ್ಕೆ ಎಲ್ಲ ಕಡೆಯಿಂದಲೂ ಬರ್ತಾಯಿದ್ರು. ಗೋವಿಂದ ಪೈಗಳು ಕುಟೀಚಕರು, ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಆ ಒಂದು ಕ್ಷೇತ್ರ ಕಾರ್ಯದ ತೊಡಕು ಇದ್ದಿದ್ದರಿಂದಲೇ ಕೆಲವೊಂದು ಸಣ್ಣ ಪುಟ್ಟ ವಿವರಗಳು ಅವರ ಸಂಶೋಧನಾ ಗ್ರಂಥಗಳಲ್ಲಿ ಕೆಲವೊಮ್ಮೆ ಲೋಪವಾಗುವಂಥದ್ದು ಉಂಟು. ಅದು ಹಾಗಿರಲಿ, ಅವ್ರ ಮನೆಗೆ ಎಲ್ಲೆಲ್ಲಿಂದಲೂ ವಿದ್ವಾಂಸರು ಬರ್ತಾಯಿದ್ರು. ದೊಡ್ಡ ದೊಡ್ಡವರೆಲ್ಲ ಅವ್ರ ಮನೆಗೆ ಬಂದು ಸೇರ್ತಾಯಿದ್ರು. ಅವರೆಲ್ಲರಿಗೂ ಆತಿಥ್ಯ ಮಾಡ್ತಾಯಿದ್ರು. ನಿಮಗೆ ಕಾಫಿಯೋ ಟೀಯೋ ಅಂತ ಬಂದ ತಕ್ಷಣ ಕೇಳ್ತಾ ಇದ್ರಂತೆ, ಅದಲ್ಲದೇ ಇದ್ದರೆ ಕಷಾಯವೋ ಅಂತ. ಅವರ ಮನೆಯಲ್ಲಿ ಊಟ ತಿಂಡಿ ಎಲ್ಲ ಬೇಕಾದಂತೆ ನಡೀತಾ ಇತ್ತು. ಜೊತೆಗೆ ರಾತ್ರಿ ಮಲಗುವ ಮುನ್ನ ದೊಡ್ಡ ತಟ್ಟೆ, ಅದರೊಳಗೆ ದೊಡ್ಡದಾದ ಚಕ್ಕುಲಿ, ಆ ಚಕ್ಕುಲಿಯ ಮಧ್ಯದ ರಂಧ್ರದಲ್ಲಿ ಒಂದು ಲೋಟ, ಆ ಲೋಟದ ತುಂಬ ಹಾಲೋ ಕಾಫಿನೋ ಯಾವುದೋ ಒಂದು, ಮತ್ತು ಆ ಚಕ್ಕುಲಿ ಆಚೆಗೆಲ್ಲ ಕುರಿಗಾಳು, ಇದರ ತಟ್ಟೆಗಳು ತಂದು ಇಡ್ತಾ ಇದ್ರಂತೆ. ಈ ರೀತಿಯಾಗಿ ಸತ್ಕಾರವನ್ನು ಮಾಡಿಕೊಂಡು ನಡೆಸ್ಕೊಡುವಂಥದ್ದು. ಮತ್ತು ಅವರ ಬರವಣಿಗೆಯಿಂದ ಗಳಿಸದ್ದು ಏನೂ ಇಲ್ಲ. ಅಪಾರವಾದ ಲೋಕದ ಗೌರವ ಬಂತು, ಅವರು ಅದೇನು ಬಯಸಿರಲಿಲ್ಲ. ಆದರೆ ಲೋಕದ ಗೌರವವಲ್ಲದೆ ಅವ್ರಿಗಿನ್ನೇನೂ ಬರಲಿಲ್ಲ.
ಶಿವರಾಮ್ ಕಾರಂತರಂಥವರು ಜಯಂತಿ ಅಂತಲೂ ವಸಂತ ಅಂತಲೂ ಯಾವುದೋ ಒಂದು ಪತ್ರಿಕೆ, ವಸಂತ ಇರಬೇಕು ಅನಿಸುತ್ತೆ, ಪತ್ರಿಕೆಯನ್ನು ಆರಂಭ ಮಾಡಿ ಗೋವಿಂದ ಪೈಗಳ ಹತ್ರ ಹೋಗಿದ್ದರಂತೆ, ನನಗೆ ನಿಮ್ಮ ಕವಿತೆ ಬೇಕು ಅಂತ. ನಿರ್ಲಜ್ಜೆಯಿಂದ ಕೇಳಿದ್ರಂತೆ, ಪತ್ರಿಕೆಯಲ್ಲಿ ಲೇಖನ ಆದಮೇಲೆ ಖಾಲಿ ಜಾಗ ಉಳಿಯುತ್ತೆ, ಅಲ್ಲಿ ತುಂಬೋದಕ್ಕೆ ಏನಾದರೂ ಬೇಕು, ಅದಕ್ಕೆ ನಿಮ್ಮ ಕವಿತೆ ಕೊಡಿ ಅಂತ ಕೊಟ್ಟರು. ಅಂದರೆ ಯಾವ ಮಟ್ಟದಲ್ಲಿ ಪೊಳಲಿ ಬಾಲಕೃಷ್ಣ ಶೆಟ್ಟಿ ಅಂತ ಒಳ್ಳೆಯ ಸಾಹಿತ್ಯ ಪ್ರೇಮಿಗಳು, ಮಣಿಪಾಲ ಸಾಹಿತ್ಯ ಸಂಘವನ್ನು ಕಟ್ಟಿ ಬೆಳೆಸಿದವರಿದ್ದರು ನನ್ನ ಗೆಳೆಯರು. ಅವರು ಶಾಲೆಯ ಚಿಕ್ಕ ಚಿಕ್ಕ ಹುಡುಗರು ಸೇರಿ ಒಂದು ಹಸ್ತಪ್ರತಿಯ ಪತ್ರಿಕೆಯನ್ನು ತಂದಾಗ ಅದಕ್ಕೆ ಗೋವಿಂದ ಪೈಗಳು ತಮ್ಮ ಕವಿತೆಯನ್ನು ಕೊಟ್ಟಿದ್ದರಂತೆ. ಇವರು ಕೇಳೋರು ದೊಡ್ಡವರು ಸಣ್ಣವರು ಅಂತ ಅಲ್ಲವೇ ಅಲ್ಲ. ಮತ್ತು ಯಾವ ಸಂಶೋಧಕರಿಗಾದರೂ ಅಷ್ಟೇ, ಕನ್ನಡದಲ್ಲಿ ಒಳ್ಳೆಯ ಒಂದು ಸಂಶೋಧನಾ ಗ್ರಂಥವಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ಮಾಡಿದ ಎಸ್ ಅನಂತನಾರಾಯಣ ಅವರ ಹೊಸಗನ್ನಡ ಕಾವ್ಯದ ಮೇಲೆ ಇಂಗ್ಲೀಷ್ ಕವಿತೆಯ ಪ್ರಭಾವ ಅನ್ನುವಂಥ ಒಂದು ಸಂಶೋಧನಾ ಗ್ರಂಥ ರೂಪುಗೊಳ್ಳೋದಕ್ಕೆ ಗೋವಿಂದ ಪೈಗಳು ತಮ್ಮ ಖಾಸಗಿ ಲೈಬ್ರರಿಯನ್ನು ಬಿಟ್ಟುಕೊಟ್ಟಿದ್ದರು, ಎಷ್ಟೋ ವಿವರಗಳನ್ನು ಕೊಟ್ಟಿದ್ದರು. ಮತ್ತು ಎಲ್ಲಿಯೂ ಮುನ್ನುಡಿ ಬರೆದರೆ ಅಷ್ಟೇ, ಮುನ್ನುಡಿಯಲ್ಲಿ ಅವರು ನಿಂದೆಗಳನ್ನು, ಆಕ್ಷೇಪಗಳನ್ನು, ದೋಷಗಳನ್ನು ಎತ್ತಿ ತೋರಿಸ್ತಾ ಇರಲಿಲ್ಲ. ಅವ್ರು ಹೇಳ್ತಾಯಿದ್ರು, ಮುನ್ನುಡಿ ಪಂಡಿತನ ಕೆಲಸ ಉಗೆ, ಛಾಂಗು, ಭಳ, ಭೇಷ್, ಶಹಬಾಸ್ ಅಂತ ಹೇಳೋದೇ ಹೊರತುನುವೆ ಈಗ ಯಾಕೆ ಬರದೆ, ಇನ್ಯಾತಕ್ಕೆ ಮಾಡದೆ, ಇದು ಎಲ್ಲಿ ಸರಿ ಅಂತ ತಿವಿದು ತೋರಿಸುವುದಲ್ಲ, ಅದೆಲ್ಲ ವಿಮರ್ಶಕನ ಕೆಲಸ ಅಂತ. ಹಾಗೆಂತ ಅವರು ನಯವಿನೀಯತೆಯಿಂದ, ಸೋಗಲಾಡಿತನದ ಸೌಜನ್ಯದಿಂದ ಇದ್ದಂಥವರಲ್ಲ. ಒಮ್ಮೆ ಪುತ್ತೂರಿಗೆ ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಹೋದರು. ಬಿ ಎಂ ಶ್ರೀಕಂಠಯ್ಯನವರ ಕೆಲವು ಕನ್ನಡದ ಸಾಹಿತ್ಯದ ಧೋರಣೆಗಳನ್ನು ಮತ್ತು ಸಾಂಪ್ರದಾಯಿಕವಾದ ಪಾರಂಪರಿಕ ಕವಿ ರಚನೆಗಳನ್ನು ಅವರು ನೋಡುವ ರೀತಿ ಮತ್ತು ಕಂದ ವೃತ್ತಗಳನ್ನು ಅವರು ಎತ್ತಿ ತಿವಿಯುವಂಥ ಬಗ್ಗೆಯೋ, ಸಂಸ್ಕೃತದ ಬಗ್ಗೆ ಅವರಿಗಿದ್ದ ಏನೋ ಒಂದು ಸ್ವಲ್ಪ ಕಹಿಯೋ ಏನೋ ಅಲ್ಲಿದ್ದ ದೊಡ್ಡ ವಿದ್ವಾಂಸರಾದ ಕಡವ ಶಂಭು ಶರ್ಮರಿಗೆ ತುಂಬ ಕೆಟ್ಟದಾಗಿ ಕಂಡಿತು. ಅವರ ಒಂದು ಸ್ವಾಗತ ಪದ್ಯಗಳನ್ನು ಬರ್ಕೊಂಡು ಬಂದಿದ್ದರು ಕಡವ ಶಂಭು ಶರ್ಮರು. ನಾನು ನೋಡಿದ್ದೀನಿ, ಲೋಚನ ಪತ್ರಿಕೆ ನಮ್ಮ MVC ಅವರು ಸ್ಥಾಪನೆ ಮಾಡಿದ ಯಾವ ಒಂದು ಬಿ ಎಂ ಶ್ರೀ ಸಂಸ್ಥೆ ಉಂಟಲ್ಲ, ಆ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಅದನ್ನು ನಮ್ಮ ತಾಳ್ತಜೆ ಕೇಶವ ಭಟ್ರೆ ಕಂಡು ದಾಖಲೆಗಳಿಂದ ಅರಸಿ ಅದನ್ನು ಅಚ್ಚು ಮಾಡಿಸಿದ್ರು. ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸ್ವಾಗತ ಪದ್ಯ, ಸರಳರುಗಳಲ್ಲಿ ದೀರ್ಘವಾಗಿ ಬರೆದಿದ್ದಾರೆ. ಜೊತೆಗೆ ಬಿ ಎಂ ಶ್ರೀಯವರನ್ನು ಮೆಚ್ಚುತ್ತಲೇ ಅವರನ್ನು ಸಾಕಷ್ಟು ಚುಚ್ಚಿಯೂ ಇದ್ದಾರೆ. ಕಡವ ಶಂಭು ಶರ್ಮರು ಅವರು ಭಯಂಕರ ವಿದ್ವಾಂಸರೇನೆ, ಒಬ್ಬರು ಇಬ್ಬರು ಸಾಮಾನ್ಯರಲ್ಲ. ಆಗ ದಕ್ಷಿಣ ಕನ್ನಡದಲ್ಲಿ ಅಸಾಮಾನ್ಯರು ಹುಟ್ಟಿದ್ರು, ಒಂದು 20 ವರ್ಷದ ಅವಧಿಯಲ್ಲಿ ಎಲ್ಲ ಹುಟ್ಟಿದಂಥವ್ರು. ಆಗ ಬಿ ಎಂ ಶ್ರೀಯವರಿಗೆ ತಾಳ್ಕೊಳ್ಳೋಕ್ಕಾಗಲಿಲ್ಲ. ಅವರು ಸುಕುಮಾರ ಹೃದಯದವರು. ನೇರ ಪುತ್ತೂರಿನಿಂದ ಮಂಜೇಶ್ವರಕ್ಕೆ ಬಂದು ಗೋವಿಂದ ಪೈಗಳ ಮನೆಯಲ್ಲಿ ಹತ್ತುಕೊಂಡ್ರಂತೆ. ಹತ್ತುಕೊಂಡಾಗ ಗೋವಿಂದ ಪೈಗಳು, ನೀವೆಲ್ಲ ಹಳೆ ಮೈಸೂರಿನವರು ಸ್ವಾಮಿ, ನಿಮಗೆ ಹೊಗಳಿಕೆ ಕೇಳಿಯೇ ಗೊತ್ತು, ತೆಗಳಿಕೆ ಗೊತ್ತಿಲ್ಲ, ಇದೋ ನೋಡಿ ಅಂತ ಹೇಳ್ಬಿಟ್ಟು ಒಂದು ತೆಕ್ಕೆ ಬೈಗಳ ಪತ್ರಗಳನ್ನು ತೋರಿಸಿದ್ರಂತೆ. ನನಗಿಷ್ಟು ಬೈದಿದ್ದಾರೆ, ನಾನು ಅದಕ್ಕೇನು ಲೆಕ್ಕ ಇಟ್ಟುಕೊಳ್ಳದೆ ಬರೀತಾ ಇರ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾ ಇದ್ದಂತೆ, ನೀವೆಲ್ಲ ಮೈಸೂರು ಸೀಮೆಯವರು, ದೇಶಾವರಿ ಮಾತಿನವರು, ದೇಶಾವರಿ ರೀತಿಯವರು, ನಿಮಗೆ ಹೌದಪ್ಪ ಅಂತ ಸ್ವಾಮಿ ಅಂತ ಬಗ್ಗಿ ಮಾತಾಡಿಸಿ ಅಭ್ಯಾಸ, ನಮ್ಮದು ಹಾಗೇನೂ ಅಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಅವರು ತಮ್ಮ ಕಂಡಂಥ ನಿಲುವಿದೆಯಲ್ಲ, ಅದನ್ನು ತುಂಬ ತೀವ್ರವಾಗಿ ಪ್ರತಿಪಾದಿಸಿಕೊಂಡವರು. ಅವರಿಗೆ ಕಾಸರಗೋಡು, ಕೇರಳಕ್ಕೆ ಹೋಗುವುದು ಸರ್ವಾತ್ಮನ ಇಷ್ಟ ಇರಲಿಲ್ಲ. ಕೊನೆಯವರೆಗೂ ಪರ್ಸ್ನಲ್ ಲೆಟರ್ಸ್ ಯಾವುದಾದ್ರು ಕಳಿಸಿಕೊಟ್ಟಾಗ ಅಲ್ಲಿ ಇವರಿಗೆ ಟೂ ಅಡ್ರೆಸ್ನಲ್ಲಿ ಅದನ್ನು ಮಂಜೇಶ್ವರ ಅಂತ ಬರೆದ ಮೇಲೆ ಕರ್ನಾಟಕ ಅಂದರೆ ಆಗಿನ ಒಂದು ಮಂಗಳೂರು ಅಂತ ಬರೀಬೇಕಾಗಿತ್ತೆ ಹೊರತು ಕೇರಳ ಅಂತ ಬರೀಬಾರ್ದಾಗಿತ್ತು. ಕೇರಳ ಅಂತ ಬಂದಿದ್ದನ್ನು ಅವರು ಪತ್ರ ಸ್ವೀಕಾರವೇ ಮಾಡ್ತಾ ಇರಲಿಲ್ಲ. ಹಾಗೆ ಇವರು ಕೂಡ ಅದೇ ತರಹ. ಮತ್ತು ಇವರ ಹೆಸರಿನಲ್ಲಿಯೂ ಅಷ್ಟೇ, ಗೋವಿಂದ ಪೈ ಅಂತ ಕನ್ನಡದಲ್ಲಿ ಬರೆಯೋರು, ಗೋವಿಂದ್ ಪೈ ಅಂತ ಇಂಗ್ಲೀಷ್ನಲ್ಲಿ ಬರೆಯೋರು. ಇಂಗ್ಲೀಷಿಗೆ ಆ ಮರ್ಯಾದೆ, ಕನ್ನಡಕ್ಕೆ ಈ ಮರ್ಯಾದೆ. ಮತ್ತು ಅವರ ವ್ಯಾಕರಣ ಇತ್ಯಾದಿ ಭಾಷಾ ಶಬ್ದ ಪ್ರಯೋಗದಲ್ಲಿಯೂ ಅಷ್ಟೇ ಅವ್ರದ್ದೇ ಆದ ದಾರಿ, ಅವ್ರದ್ದೇ ಆದ ರೀತಿಗಳು. ಎಷ್ಟೆಷ್ಟೋ ಹೊಸ ಹೊಸ ಶಬ್ದಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಈಗ ಆಮದು ರಫ್ತು ಅಂತ ನಾವು ಹೇಳ್ತೀವಿ, ಆಯಾತ ನಿರ್ಯಾತ ಅಂತ ಸಂಸ್ಕೃತದಲ್ಲಿದೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಗೆ. ಅವರು ಒಳಮಾರು ಹೊರಮಾರು ಅಂತ ಮಾಡಿಕೊಂಡಿದ್ದು. A1 ಅನ್ನೋದಕ್ಕೆ A1 ಅಂತ ಅಂದುಕೊಂಡಿರ್ತಕ್ಕಂಥದ್ದು. ಈಗ ಬಂಗಾಳ ಇದ್ದಂತೆ ಇಂಗ್ಲಾಳ ಅಂತ ಈ ಥರದ್ದು ಮಾಡಿಕೊಂಡಂಥದ್ದು. ಆಮೇಲೆ ಅವ್ರದ್ದಾದ ಶಬ್ದ ಪ್ರಯೋಗಗಳು, ಇಸು ಪ್ರತ್ಯಯವನ್ನು ಸೇರಿಸಿ ಬೇಕಾದಷ್ಟು ಪದಗಳನ್ನು ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂತಂದರೆ ಅವರ ಸಾಹಿತ್ಯದ ಒಂದು ಎದ್ದು ಕಾಣುವ ಛಾಪಾಗಿ ಅದು ತೋರುವಂಥದ್ದಾಗಿದೆ. ಹಕ್ಕಿ ಚಿಲಿಪಿಲಿಸುತ್ತೀರೆ, ಮುಂಬರಿಸುತ್ತೀರೆ ಅಂತ ಈ ರೀತಿ ಪದಪ್ರಯೋಗಗಳು. ಎಲ್ಲಕ್ಕೂ ವ್ಯಾಕರಣ, ಕೇಶರಾಜನೇ, ಭಟ್ಟಾಕಳಂಕನೇ, ನಾಗವರ್ಮನೆ, ಕಡೆಗೆ ಪಾಣಿನಿಯೇ ಎಲ್ಲವೂ ಬಂದುಬಿಡ್ತಾ ಇದ್ರಂತೆ. ಮತ್ತು ಅವರು ಬಳಸಿದಂತೆ ಇನ್ಯಾರೋ ಬಳಸ್ತಾ ಇರಲಿಲ್ಲ. ಖಂಡಿತ ಅಂತ ನಾವು ಬಳಸ್ತೀವಿ.
ಅವರು ಖಂಡಿತ ಅಂತ ಅಲ್ಪಪ್ರಾಣವಾಗಿ ಬಳಸ್ತಾ ಇದ್ದರು. ಇದು ಖಂಡಿತ ಅಂದರೆ ತುಂಡು ಮಾಡಿದ್ದು ಅಂತ ಆಗುತ್ತದೆ. ಕಂಡರಣೆ ಕೆತ್ತಿದ್ದು ನಿಶ್ಚಯಾತ್ಮಕತೆ ಅನ್ನುವ ಅರ್ಥದಲ್ಲಿ ಹೀಗೆ ಅಂತ. ಹಾಗಾಗಿ ಅವರು ಅದೇ ರೀತಿ ಬಳಸ್ತಾ ಇದ್ದಿದ್ದು. ಮತ್ತು ಶ್ರೀದೇವರು ಅಂತ ಎಲ್ಲ ಪತ್ರಗಳಲ್ಲೂ ಶ್ರೀದೇವರು ಕೃಪೆ ಮಾಡಲಿ, ಶ್ರೀದೇವರ ಕೃಪೆಯಿಂದ ಆ ಥರ ಅದು ಇದ್ದೇ ಇರ್ತಾ ಇತ್ತು. ಆ ದೈವಭಕ್ತಿಯನ್ನು ಅವರು ಬಿಟ್ಟವರಲ್ಲ. ಆ ನಮ್ರತೆಯ ಜೊತೆಗೆ ಈ ಕೆಚ್ಚು ತುಂಬ ದೊಡ್ಡದಾಗಿತ್ತು. ಆಮೇಲೆ ಅವರ ಲೇಖನಗಳನ್ನು ಕೊಟ್ಟರೆ ಅವರು ಯಾವ ಸಂಭಾವನೆಯನ್ನು ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಅಂದರೆ ತಪ್ಪಿಲ್ಲದೆ ಅಚ್ಚಾಗಬೇಕು. ಗೋವಿಂದ ಪೈಗಳ ಲೇಖನವನ್ನು ಕೇಳಿ ತೆಗೆದುಕೊಳ್ಳೋದು ಸುಲಭ, ಅಚ್ಚು ಮಾಡೋದು ಕಷ್ಟ ಅಂತ. ಸಣ್ಣ ಪುಟ್ಟ ಲೇಖನಗಳಲ್ಲ, ಅಗ್ಗದ ವಿಷಯಗಳಲ್ಲ, ಪ್ರೌಢವಾದ ವಿಚಾರಗಳಲ್ಲಿ ನಿರ್ದುಷ್ಟವಾದ ರೀತಿಯ ಬರವಣಿಗೆ, ತುಂಬ ಜಟಿಲವಾದ ವಾಕ್ಯ ಶೈಲಿ, ಬೇಕಾದಷ್ಟು ಪಂಕ್ಚುಯೇಷನ್ಸ್ ಮಾರ್ಕ್ಗಳು ಮತ್ತು ಅವರದಾದ ವಿಶಿಷ್ಟ ಪದಪ್ರಯೋಗಗಳು, ಅಲ್ಪಪ್ರಾಣ ಮಹಾಪ್ರಾಣಗಳು ಅವರದೇನೆ. ಅದನ್ನೆಲ್ಲ ತಪ್ಪಿಲ್ಲದೆ ಮಾಡದೇ ಇದ್ದರೆ ಮಾರೋಲೆ, ಸುತ್ತೋಲೆ, ಅಟ್ಟೋಲೆ ಎಲ್ಲ ಬಂದುಬಿಡ್ತಾ ಇತ್ತು ಅವರಿಂದ. ನಾವು ಮತ್ತೆ ಹೇಳ್ತಾ ಇದ್ರು, ಕೊನೆಯ ಕರಡನ್ನು ಫೈನಲ್ ಪ್ರೂಫ್ ನನಗೆ ಕಳಿಸಿಕೊಡಿ ಅಂತ. ಕೆಲವರು ಮೊದಲನೇ ಪ್ರೂಫೇ ಕಳಿಸಿಬಿಡ್ತಾ ಇದ್ರು. ಪಾಪ ಅದನ್ನೆಲ್ಲ ಗ್ಯಾಲಿ ಪ್ರೂಫ್ ಅಂತ ಉದ್ದುದ್ದಕ್ಕೆ ಬರ್ತಾ ಇತ್ತು, ಅದನ್ನು ತಿದ್ದು ಕಳಿಸೋರು. ಆಮೇಲೂ ಕೊನೆಯಲ್ಲಿ ತಪ್ಪುಗಳು ಉಳಿಸ್ಬಿಡೋರು ಅವರು. ಇವರ ಕರೆಕ್ಷನ್ಸ್ ಕ್ಯಾರಿ ಓವರ್ ಮಾಡದೆ ತುಂಬ ತಪ್ಪಾಗ್ತಾ ಇತ್ತು, ಇವರಿಗೆ ಬೇಸರವಾಗ್ತಾ ಇತ್ತು. ಆದರೆ ಜನರ ಪ್ರೀತಿಗೆ ಹೋಗಡದೆ ಇರೋಕ್ಕಾಗ್ತಿರಲಿಲ್ಲ. ಮತ್ತು ಪತ್ರ ಬರೆದರೂ ಕೂಡ ಅದರೊಳಗೆ ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕೋರು. ಖಾಸಗಿ ಪತ್ರಗಳಿಗೆ ಕೂಡ ಏನು ಬ್ರ್ಯಾಕೆಟಲ್ಲಿ ಇಂಗ್ಲೀಷ್ ಪದ ಇದ್ದರೆ ಕನ್ನಡದ ಉಚ್ಚಾರಣೆಯಲ್ಲಿ ಅದನ್ನು ಬರೆದು ಇಂಗ್ಲೀಷ್ ಪದವನ್ನು ಅದನ್ನು ಬರೀತಕ್ಕಂಥದ್ದು. ಹೀಗೆ ಅದಕ್ಕೂ ಟಿಪ್ಪಣಿಗಳು, ನೋಟ್ಸು ಮತ್ತು ರಿಜಾಯಿಂಡರ್ಗಳು ಈ ರೀತಿಯಾಗಿದ್ದಂಥದ್ದನ್ನು ನಾವು ನೋಡ್ತೀವಿ. ಅಂಥ ವ್ಯಕ್ತಿಗಳು ಇರಬಲ್ಲರ ಅಂತನ್ನುವುದು ಅದನ್ನೆಲ್ಲ ಒಂದು ದೊಡ್ಡ ಮೌಲ್ಯವಾಗಿ ಭಾವಿಸಿಕೊಂಡು ಬಂದರು. ಮತ್ತು ಅವರು ತೆಗೆದುಕೊಂಡ ವಸ್ತುವಾದರೂ ಅಂಥದ್ದೇನೆ. ದೇಶಭಕ್ತಿ ಇರ್ಬೋದು, ದೈವಭಕ್ತಿ ಇರ್ಬೋದು, ಇಡೀ ಭಾರತದ ಸಾಂಸ್ಕೃತಿಕವಾದ ಹರಹಿರ್ಬೋದು, ಇಡೀ ಜಗತ್ತಿನ ಒಂದು ಸಾಂಸ್ಕೃತಿಕ ಹರಹಿರ್ಬೋದು. ಇಂಥದ್ದನ್ನು ಅವರು ತೆಗೆದುಕೊಂಡಂಥದ್ದು. ಅವರು ಹೇಳ್ತಾರೆ, ನಾನು ಹೆಚ್ಚಾಗಿ ಹಾಡುವುದು ನೊಂದಾಗ, ಅದು ಆ ನೋವು ಮರೆಸುವಂತೆ ಮನ ಮೆಚ್ಚಿಸಲೇ ಹೊರತು ಅಂತಃಸುಖಾಯವೇ ವಿನ ಪರರನ್ನು ಮೆಚ್ಚಿಸಲಲ್ಲ ಅಂತ. ಒಳ್ಳೆಯ ಹಾಸ್ಯ ಪ್ರಜ್ಞೆ ಇತ್ತು. ಕನ್ನಡಮ್ಮನ ಮೊರೆ ಎನ್ನುವ ಅವರ ಒಂದು ಬೇರೆ ಬೇರೆ ಲೇಖನಗಳ ಸಂಗ್ರಹ ಯಾವುದಿದೆ, ಅಲ್ಲಿ ಸಾಹಿತ್ಯಜ್ಞರ ಆತ್ಮಕಥನ ಅಂತ ಒಂದು ಬರ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿದೆ. ಅಲ್ಲಿ ಅವರು ತಮ್ಮನ್ನು ಭಾಷಣಕ್ಕೆ ಕರೆದರೆ ಎಷ್ಟು ತೊಂದರೆ ಆಗ್ತಾಯಿತ್ತು ತಮಗೆ. ತಾವು ಭಾಷಣ ಮಾಡೋರಲ್ಲ, ಯಾವುದಾದ್ರು ಒಂದು ಸಂಶೋಧನಾ ಲೇಖನವನ್ನು ಓದೋದು ಅಂದರೆ ಜನ ಹೇಗೆ ತೂಕಡಿಸ್ತಾ ಇದ್ದರು. ಅಲ್ಲಿ ಬಾಗಿಲಲ್ಲಿ ಯಾರೋ ಒಬ್ಬರು ಕಾದಿರ್ತಾ ಇದ್ರು, ಅವನು ಶ್ಯಾಮನೋ ಶಬಲನೋ ಅಂತನ್ನೋರು. ನರಕದ ನಾಯಿಗಳಿಗೆ ಹೆಸರು ಶ್ಯಾಮ ಶಬಲ ಅಂತ. ಈ ರೀತಿಯಾದಂಥದ್ದು. ಆಮೇಲೆ ಅವರು ತಮ್ಮ ಬರವಣಿಗೆಗಳ ಬಗ್ಗೆ ಯಾವ ಅಭಿಮಾನವನ್ನೂ ಹೊಂದಿರಲಿಲ್ಲ. ಅವನು ಮುದ್ರಣ ಮಾಡಿಸಬೇಕು ಇತ್ಯಾದಿ ಏನೂ ಇರಲಿಲ್ಲ. ಅವರು ಸಮ್ಮೇಳನಾಧ್ಯಕ್ಷರಾಗುವ ಹೊತ್ತಿಗೆ ಗ್ರಂಥರೂಪದಲ್ಲಿ ಅಚ್ಚಾಗಿದ್ದ ಸಾಹಿತ್ಯ ತುಂಬ ಕಡಿಮೆ. ಬಿಡಿ ಬಿಡಿ ಲೇಖನಗಳಾಗಿ ಕವಿತೆಗಳಾಗಿ ಬೇಕಾದಷ್ಟು ಬಂದಿತ್ತು. 70ಕ್ಕೂ ಹೆಚ್ಚು ಪತ್ರಿಕೆಗಳು ಅವರ ಕವಿತೆಗಳನ್ನು ಪ್ರಕಟ ಮಾಡಿದ್ದವು. ಇಂಗ್ಲೀಷ್ನಲ್ಲಿ ಸುಮಾರೊಂದು 60 ಲೇಖನಗಳು, ಕನ್ನಡದಲ್ಲಿ ಸುಮಾರೊಂದು 150 ಲೇಖನಗಳು ಇವೆ. ದೊಡ್ಡ ದೊಡ್ಡ ಬರವಣಿಗೆ ಅವರದು. ಗೋವಿಂದ ಪೈ ಸಂಶೋಧನಾ ಸಂಪುಟ ಅಂತ ಕನ್ನಡ ಭಾಷೆಯಲ್ಲಿ ಅತ್ಯಂತ ಗಾತ್ರದ ಗ್ರಂಥವನ್ನು ನಮ್ಮ ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರದವರು ತಂದಿದ್ದಾರೆ. ಆಗ ಒಂದೊಂದು ಭಾಗದ ಮೇಲೂ, ಅಂದರೆ ಇತಿಹಾಸ, ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ತುಳುನಾಡಿನ ಇತಿಹಾಸ, ಸಾಹಿತ್ಯ, ಕಾಲನಿರ್ಣಯ ಇತ್ಯಾದಿಗಳ ವಿಭಾಗಗಳಲ್ಲಿ ಆಯಾ ಪರಿಣತರು, ಅಂದರೆ ಈಗ ಒಂದು 15 ವರ್ಷಗಳ ಕೆಳಗೆ ಅದು ಅಚ್ಚಾಗಿದ್ದು ಸಮಗ್ರ ಸಂಪುಟ, ಆಯಾ ಪರಿಣತರಿಂದ ಬರೆಸಿದ್ದಾರೆ. ಕೆ ವಿ ರಮೇಶ್, ಚಿದಾನಂದ ಮೂರ್ತಿ ಇತ್ಯಾದಿಗಳು. ಅವರುಗಳ ಪ್ರತಿಯೊಬ್ಬರು ಇವರ ಕೆಲಸ ತುಂಬ ದೊಡ್ಡದು. ಈ ಕಾಲಕ್ಕೂ ಎಷ್ಟೋ ಅವರ ಮೌಲ್ಯಮಾಪನ, ಕಾಲನಿರ್ಣಯ ನಿಲ್ಲುವಂಥದ್ದು ಅಂತ ಹೇಳಿದ್ದಾರೆ. ನಿಲ್ಲದೆ ಹೋದ ಪಕ್ಷದಲ್ಲಿ ಕೂಡ ಅವರು ಅನುಸರಿಸಿದ ಸಂಶೋಧನೆಯ ಜಾಡು ಇದೆಯಲ್ಲ, ಅಸಾಮಾನ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಇಂಡಿಯಾನಾ ಅಂತ ಅವರ ಇಂಗ್ಲೀಷ್ ಲೇಖನಗಳ ಸಂಪುಟ ಒಂದು ಉಂಟು. ರಾಮಸ್ವಾಮಿಯವರು ಹೇಳಿದಂತೆ ಜಾಪನೀಸ್ ಭಾಷೆಯನ್ನು ಬಲ್ಲವರಾಗಿ ಅಲ್ಲಿ ನೋ ಅನ್ನುವ ಒಂದು ಬಗೆಯ ನಾಟಕಗಳು ಉಂಟು. ಆ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ತಂದುಕೊಟ್ಟರು. ಅದಲ್ಲದೆ ಚಿತ್ರಭಾನು ಅಂತ ಒಂದು ಸ್ವಾತಂತ್ರ್ಯ ಸಂಗ್ರಾಮವನ್ನು ಕುರಿತಾದ ಒಂದು ನಾಟಕ, ಹೆಬ್ಬರಳು ಅಂತ ಏಕಲವ್ಯನನ್ನು ಕುರಿತಾದ ನಾಟಕ, ಈ 3 ರೂಪಕ ಸಾಹಿತ್ಯಕ್ಕೆ ಸೇರುವಂತಹ ಕೃತಿಗಳನ್ನು ಅವರು ಬರೆದರು. ಅದಲ್ಲದೆ ಮೊದಲೇ ಹೇಳಿದಂತೆ ಕೃಷ್ಣ ಚರಿತ್ರೆ ಅಂತ ನವೀನ ಕೃಷ್ಣ ಸೇನರ ಒಂದು ಬರವಣಿಗೆಯನ್ನು ಕನ್ನಡಕ್ಕೆ ತಂದುಕೊಟ್ಟರು. ಇನ್ನೊಂದು ಕೆಲವು ಅನುವಾದಗಳು ಮಾಡಿದ್ದಾರೆ. ರಮಣ ಮಹರ್ಷಿಗಳ ಉಪದೇಶ ಸಾರವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಆದರೆ ಅದು ಅಪ್ರಕಟಿತವಾಗಿ ಎಲ್ಲಿಯೋ ಸಿಗದೆ ಹೋದದ್ದು ತುಂಬ ದೊಡ್ಡ ಅನ್ಯಾಯ. ಉಮರ್ ಖಯ್ಯಾಮನ್ನ ರುಬಾಯಾತ್ಗಳನ್ನು ಫಿಟ್ಜೆರಾಲ್ಡನ ಇಂಗ್ಲೀಷ್ ಅನುವಾದ ಇಟ್ಟುಕೊಂಡು ಮಾಡಿದ್ರು ಕೂಡ ಮೂಲ ಪರ್ಷಿಯನ್ನನ್ನು ಜೊತೆಗೆ ಇಟ್ಟುಕೊಂಡಿದ್ರು. ಆ ರುಬೈಯಾತನ ಛಂದಸ್ಸು ಹೇಗೆ
ಮೂರನೇ ಸಾಲು ಬಿಟ್ಟು ಇನ್ನು ಮಿಕ್ಕ 4 ಸಾಲುಗಳಲ್ಲಿ 1, 2 ಮತ್ತು 4 ಈ 3 ಸಾಲುಗಳಲ್ಲಿಯೂ ಪ್ರಾಸ ಒಂದೇ ಇರುತ್ತದೆ. ಅದು ರುಬೈಯಾತಿನ ಲಕ್ಷಣ. ಆ ಒಂದು ಲಕ್ಷಣವನ್ನೇ ಇಟ್ಟುಕೊಂಡು ಮಾಡಿದ್ರು. ಗೋವಿಂದ ಪೈಗಳ ಮತ್ತು ಡಿ ವಿ ಜಿಯವರ ಅನುವಾದಗಳನ್ನು ಇಟ್ಟುಕೊಂಡು ನೋಡುವುದು ಒಂದು ಸ್ವಾರಸ್ಯಕಾರಿಯಾದ ಅಧ್ಯಯನ. ಈ ತರಹ ಫಸ್ಟ್ ಅಂತೀವಲ್ಲ, ಎಷ್ಟೋ ವಿಷಯಗಳಲ್ಲಿ ಅವರು ಮಾಡಿದರು. ಅದೇ ರೀತಿಯಾದ ಸಾನೆಟ್, ಅವರ ಕವಿತಾವತಾರ ಅನ್ನುವಂಥದ್ದು 1916ನೇ ಇಸ್ವಿಯಲ್ಲಿಯೋ ಏನೋ ಬರೆದಂಥ ಕನ್ನಡಕ್ಕೆ ತಂದ ಮೊದಲ ಸಾನೆಟ್, ಶೇಕ್ಸ್ಪಿಯರಿಯನ್ ಮಾದರಿಯ ಸಾನೆಟ್. ಅವರು ಪೆಟ್ರಾಕಿಯನ್ ಮಾದರಿಯ ಸಾನೆಟ್ 8 ಮತ್ತು 6 ಸಾಲುಗಳದ್ದು ಬರೀಲೇ ಇಲ್ಲ, 4, 4, 4, 2 ಈ ರೀತಿಯಾದ ಅಷ್ಟಷಟ್ಪದಿಯನ್ನು ಅವರು ಬರೆದರು. ಚತುರ್ದಶಪದಿ ಅಂತ ಅವರು ಕರೀತಾಯಿದ್ರು. ಅಷ್ಟಷಟ್ಪದಿ ಅನ್ನೋ ಹೆಸರನ್ನು ಮಾಸ್ತಿ ಅವರು ಕೊಟ್ಟರು. ಅವರು ಪೆಟ್ರಾಕಿಯನ್ ಮಾಡೆಲ್ನು ಅನುಸರಿಸಿದ್ದಾರೆ. ಆಮೇಲೆ ಸಾನೆಟ್ ಅಂತ, ಸುನೀತ ಅಂತ ಹೀಗೆಲ್ಲ ಬೆಳೆದು ಬಂದಿದೆ. ಜೊತೆಗೆ ಅವರು ಅನೇಕ ಭಾಷೆಗಳಿಂದ, ಅನೇಕ ಸಂಸ್ಕೃತಿಗಳಿಂದ ತಮ್ಮ ಕಾವ್ಯದ ಆಕಾರಗಳನ್ನು ತೆಗೆದುಕೊಳ್ಳುವಾಗಲೂ ಅಡಿಟಿಪ್ಪಣಿ ಕೊಡ್ತಾರೆ ಕವಿತೆಗಳಿಗೆ. ರಿಸರ್ಚ್ ಪೇಪರ್ಸ್ಗಳಿಗಿದ್ದಂತೆ ಅವರ ಕವಿತೆಗಳಿಗೂ ಫುಟ್ನೋಟ್ಸ್ ಇರುತ್ತದೆ. ಕಠಿಣ ಪದಗಳಿಗೆ ಅರ್ಥ ಇರುತ್ತದೆ, ಕೆಲವು ಸೂಚ್ಯವಾದಂಥ ಅಂಶಗಳಿಗೆ ವಿವರಣೆ ಇರುವಂಥದ್ದು, ಇವನ್ನೆಲ್ಲ ಕಾಣ್ತೀವಿ. ಓದುವುದು ನಿಜವಾಗಿಯೂ ಆ ಮನಸ್ಸು, ಆ ವಿದ್ವತ್ತೆ ಇದ್ದವರಿಗೆ ಒಂದು ಸ್ವರ್ಗ ಅಂತಂದರೆ ಆಶ್ಚರ್ಯವಲ್ಲ. ಈ ಹೊತ್ತು ಅವರದು ಉಪಲಬ್ಧವಿರತಕ್ಕಂಥದ್ದು ಅವರ ಸಮಗ್ರ ಕಾವ್ಯ ಅಂತ ಇರುವ ಗ್ರಂಥದಲ್ಲಿ ಸುಮಾರು 165 ಕವಿತೆಗಳು, ಇಂಗ್ಲೀಷ್ನ 5 ಕವಿತೆಗಳು, 6 ಕೊಂಕಣಿ ಕವಿತೆಗಳು ಉಂಟು. ಇದು ಸೇರಿಕೊಂಡ್ರೆ 176 ಆಗುತ್ತವೆ. ಅವರ ಬದುಕಿದ್ದ ಕಾಲದಲ್ಲಿ ಪ್ರಕಟವಾದಂಥದ್ದು ಒಂದೇ ಕವನ ಸಂಕಲನ ಗಿಳಿವಿಂಡು, 2 ಖಂಡಕಾವ್ಯಗಳು ಗೋಲ್ಗೊಥ ಮತ್ತು ವೈಶಾಖಿ. ಆಮೇಲೆ ಮುಂದೆ ನಂದಾದೀಪ ಬಂತು. ಅದಾದಮೇಲೆ ಹೃದಯರಂಗ ಮತ್ತು ವಿಟಂಕ, ಇದೆಲ್ಲ ಸೇರಿ ಒಟ್ಟು ಸಮಗ್ರ ಅಂತ ಆಗಿರುವಂಥದ್ದು. ಇವರು ಅವರ ಬದುಕಿನ ನಿಶ್ಚಯಾತ್ಮಕತೆಯ ಬಗ್ಗೆ ಬೇಂದ್ರೆ ಅವರು ಹೇಳ್ತಾರೆ, ಪೈಗೆ ಪೈ ಲೆಕ್ಕ ಒಪ್ಪಿಸಿದರ ಗೋವಿಂದ ಅಂತ. ಗೋವಿಂದನಿಗೆ ನೀವು ಅಷ್ಟು ಜಮಾ ಖರ್ಚುಗಳ ಲೆಕ್ಕನ ಹಿಂಗೆ ಒಪ್ಪಿಸಿಬಿಟ್ರಾ ಅಂತ ಕೇಳ್ತಾರೆ. ಆ ಮಟ್ಟದಲ್ಲಿ ಬಾಳಿದಂಥವರು. ಕನ್ನಡಕ್ಕೆ ಎಪಿಕ್ ಫ್ರ್ಯಾಗ್ಮೆಂಟ್ ಅನ್ನುವ ಒಂದು ಆಯಾಮವನ್ನು ತಂದುಕೊಟ್ಟಂಥವು ಅವರ ಗೋಲ್ಗೊಥ ಮತ್ತು ವೈಶಾಖಿ. ರಾಮಸ್ವಾಮಿಯವರವರ ಪ್ರಾಸವನೀಗಲೇ ತೊಡೆದು ಬಿಡುವುದು ನಿಶ್ಚಯಂ ಅನ್ನುವ ಮಾತನ್ನು ಹೇಳಿದ್ರಲ್ಲ, ನವಸಾರಿಯಲ್ಲಿಯೋ ಎಲ್ಲಿಯೋ ಪ್ರಯಾಣಕ್ಕೆ ಹೋಗಿದ್ದಾಗ ಅವರು ಶತಪದ ಹಾಕ್ತಾ ಇದ್ರಂತೆ. ಅದನ್ನು ಅವರು ಬರೀತಾರೆ ಸಾಹಿತ್ಯಜ್ಞರ ಆತ್ಮಕಥನದಲ್ಲಿ. ಓಡಾಡ್ತಾ, ಹೂಡೋದು ಬಿತ್ತೋದು ನನ್ನಿಚ್ಛೆ, ಬೆಳೆಯೋದು ಬಿಡೋದು ದೇವರಿಚ್ಛೆ, ಮಾಡೋ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟಿದನು ಹೊಲೆಯನಾರು ಅಂತ ಒಂದು ಕವಿತೆ ಬರೆದರು. ಅದರೊಳಗೆ ಆದಿಪ್ರಾಸ ಇಲ್ಲ. ಮಹಾ ಕೋಲಾಹಲ ಆಯಿತು. ಈ ಕಾಲದಲ್ಲಿ ಹೀಗೆ ಸಾಧ್ಯವಾ ಅದಕ್ಕೆಲ್ಲ ಕೋಲಾಹಲ ಅಂತ. ಅಂದರೆ ಆ ಕಾಲದಲ್ಲಿ ಜನ ಅಷ್ಟು ಕಂದಾಚಾರದಿಂದ ಇದ್ದರು ಅಂತ ಬೇಕಾದರೂ ಹೇಳ್ಬೋದು. ಸಾಹಿತ್ಯದ ಸಣ್ಣ ಸಣ್ಣ ವ್ಯತ್ಯಾಸಗಳಿಗೂ ಸ್ಪಂದಿಸ್ತಾ ಇದ್ರು ಅನ್ನೋದು ಮುಖ್ಯ. ಈ ಕಾಲದಲ್ಲಿ ಯಾವುದು ಏನು ನಡೆದರೂ ಉದಾಸೀನತೆ, ದಿವ್ಯ ನಿರ್ಲಕ್ಷ್ಯ, ಅಬೋಧವಾದ ಮಹಾ ತಮಸ್ಸು. ಆದರೆ ಆಗ ಇದ್ದ ಪತ್ರಿಕೆಗಳಲ್ಲಿಯೇ ಈಗಿರುವಂತೆ ಇಂಟರ್ನೆಟ್ಟೇ ಮತ್ತೊಂದೇ ಮಗುದೊಂದೇ ಪುಂಖಾನುಪುಂಖವಾಗಿ ಪತ್ರ ವ್ಯವಹಾರಗಳು ನಡೀತಾ ಇತ್ತು. ಪ್ರಾಸ ನಿಂದಕಿಗೆ ಕಟುವಾಣಿ ಅಂತ ಒಂದು ಕವನ ಬೇರೆ ಬಂತು. ನಾನೃಷಿಕ್ ಕುರಿತೇ ಕಾವ್ಯಂ ಎಂಬ ಮಾತು ಏಕಾಯಿತು, ನಾನೃಷಿಕ್ ಕುರಿತೇ ಕಾವ್ಯಂ ಎಂಬ ಮಾತು ಅಂತೆಲ್ಲ ಹೇಳಿಬಿಟ್ಟಿದ್ನು. ನೀನೇನು ಸಿಂಬಳವಾ ಅಂತೆಲ್ಲ ಬೈದು ಬರೆದಂಥ ಕವಿತೆಗಳು ಕೂಡ ಉಂಟು. ಅನಂತನಾರಾಯಣ ಅವರ ಕನ್ನಡ ಕವಿತೆಯ ಮೇಲೆ ಕನ್ನಡ ಕಾವ್ಯದ ಮೇಲೆ ಇಂಗ್ಲೀಷ್ ಕವಿತೆಯ ಪ್ರಭಾವ ಪುಸ್ತಕದಲ್ಲಿ ನೋಡಿದ್ರೆ ಅದೆಲ್ಲ ಚರ್ಚೆಗಳು ಗೊತ್ತಾಗುತ್ತವೆ. ಆಗ ಇವರು ಹೇಳಿದರು, ಇವತ್ತು ಆಡು ನಡೆದದ್ದು ಮುಂದೆ ಅದು ಆನೆ ನಡೆದ ದಾರಿ ಆಗುತ್ತೆ. ನನ್ನ ವಿಷಯದಲ್ಲಿ ನನಗೆ ಆಸ್ಥೆ ಇದೆ, ಶ್ರದ್ಧೆ ಇದೆ, ಆತ್ಮವಿಶ್ವಾಸ ಇದೆ ಅಂತ. ಅವರು ತುಂಬ ಚಿಕ್ಕ ವಯಸ್ಸಿಗೇ ಪದ್ಯಗಳನ್ನೆಲ್ಲ ಬರೆಯೋದಕ್ಕೆ ಆರಂಭ ಮಾಡಿದರು. ಮುದ್ದಣ್ಣನ ಜೊತೆಗೆ ಪತ್ರ ಸಂಪರ್ಕ ಇತ್ತು. 12th ನೈಟ್ ಅನುವಾದ ಮಾಡಿ ಮುದ್ದಣ್ಣನಿಗೆ ಕಳಿಸ್ಕೊಟ್ರು, ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನವ್ರಿಗೆ. ಇವರಿಗೆ ವಿದ್ಯಾಗುರುಗಳಾಗಿದ್ದವರು ಪಂಜೆಯವರು. ಇವರು ಪ್ರಾಸವನ್ನು ಬಿಡ್ತೀನಿ ಅಂತಂದಾಗ ಪಂಜೆಯವರು ಏನೋ ಗೇಲಿ ಮಾಡಿ ತೇಲಿಸಿಬಿಟ್ಟು ನಕ್ಬಿಟ್ರಂತೆ. ಇವ್ರಿಗದು ರೋಷ ಬಂದುಬಿಡ್ತು. ಅಂದರೆ ಎಷ್ಟು ಸ್ವತಂತ್ರ ದೃಷ್ಟಿಯಿಂದ ಯೋಚನೆ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಂತ ಇವರು ಕೈಲಾಗದೆ ಪ್ರಾಸ ಬಿಟ್ಟದ್ದಲ್ಲ, ಅಂತ್ಯಪ್ರಾಸ ಬೇಕಾದಂತೆ ಇಟ್ಕೊಂಡಿದ್ದಾರೆ. ಆದಿಪ್ರಾಸಕ್ಕಿಂತಲೂ ಕಷ್ಟಕಾರಿ ಅದು. ಮತ್ತು ಕಂದ ವೃತ್ತಗಳು ಲೀಲಾಜಾಲ. ಅದು ಬರೆದರೆ ಹೇಗೆ ಅವರು ಬರೆಯುವಂಥದ್ದು. ಹೊಸಗನ್ನಡದಲ್ಲಿ, ಆ ಹೊಸಗನ್ನಡ ಕಾವ್ಯದ ಪರಂಪರೆಯಲ್ಲಿ, ನವೋದಯದಲ್ಲಿ ಉತ್ತಮೋತ್ತಮವಾದ ಕಂದ ಪದ್ಯಗಳು ಬರೆದ ಕನ್ನಡದ ಪ್ರಸಿದ್ಧ ಲೇಖಕರಲ್ಲಿ ಇಬ್ಬರೇ, ಡಿ ವಿ ಜಿಯವರು, ಗೋವಿಂದ ಪೈಗಳು. ಆ ಮಟ್ಟದ ಓಜಸ್ಸಿನಲ್ಲಿ ಬರೋಲ್ಲ. ಅವರು ಸುವಾಸಿನಿ ಅಂತನ್ನುವ ಒಂದು ಪತ್ರಿಕೆ ಹೊರಡಿತು 1900ನೇ ಇಸ್ವಿನಲ್ಲಿ. ಅವರ ಅಚ್ಚಾದ ಮೊದಲ ಕವಿತೆ ಅದು.
3-4 ಕಂದ ಪದ್ಯಗಳು ಬರೆದಿದ್ದಾರೆ. ಅಷ್ಟು ಚಿಕ್ಕ ವಯಸ್ಸಿಗೇನೆ, ಅಂದರೆ ನೋಡಿ 16 ವರ್ಷ ಅವರಿಗೆ. ಆಗಲೇ ಅವರು ಲಕ್ಷಣ ಶುದ್ಧವಾಗಿ ಕಂದವನ್ನು, ಒಂದು ಸ್ವಲ್ಪ ಕಡೆ ಜಗಣದ ಮತ್ತು ಸರ್ವಲಘುವಿನಲ್ಲಿ ಯತಿಸ್ಥಾನದ ಒಂದು ಸಣ್ಣ ವ್ಯತ್ಯಾಸ ಒಂದು ಬಿಟ್ಟರೆ ಒಂದು ಮೊದಲನೇ ಪದ್ಯದಲ್ಲಿ, ಇನ್ನು ಮಿಕ್ಕಿದ್ದೆಲ್ಲ ಸೊಗಸಾಗಿದೆ. ಅದಕ್ಕೆ ಫಸ್ಟ್ ಪ್ರೈಸ್ ಬಂತು. ತುಂಬ ಚೆನ್ನಾಗಿರುವಂಥ ಕವಿತೆ. ಕಾಲಿಯ ಮರ್ದನದ ಬಗ್ಗೆ ಅದೇ ಕಾಲದಲ್ಲಿ ಬರೆದಂಥದ್ದು ತುಂಬ ಚೆನ್ನಾಗಿರುವ, ಅಲ್ಲಿ ಅವರು ಸಂಸ್ಕೃತದ ವೃತ್ತಗಳನ್ನು ತರ್ತಾರೆ ಕಂದ ಪದ್ಯವಲ್ಲದೆ. ಯಾವುದನ್ನು ವಂಶಸ್ಥ ಅಂತ ಕರಿತೀವಿ ಅಂಥದ್ದು. ಈ ರೀತಿಯಾಗಿ ಕನ್ನಡಕ್ಕೆ ಪ್ರಸಿದ್ಧವಲ್ಲದ ಪದ್ಯಗಳಲ್ಲಿ ಬರೆಯಬಲ್ಲವರಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಒಂದು ಪದ್ಯ ಬರೆದರೆ ಕುಮಾರವ್ಯಾಸನ ಶೈಲಿ, ರನ್ನನ ಬಗ್ಗೆ ಬರೆದರೆ ರನ್ನನ ಶೈಲಿ, ರನ್ನನ ಶೈಲಿಯಲ್ಲಿ ವೃತ್ತಗಳನ್ನು, ಕುಮಾರವ್ಯಾಸನ ಶೈಲಿಯಲ್ಲಿ ಷಟ್ಪದಿಗಳನ್ನು ಬರೆದಂಥವರು. ಹೀಗೆ ನೋಡಿದರೆ ಇದು ಪೂರ್ಣತೆ ಅಂತಂದರೆ, ಇದು ವಿದ್ವತ್ತೆ ಅಂದರೆ, ಇದು ವೈದುಷ್ಯ ಅಂದರೆ. ಮತ್ತು ಇನ್ನು ಉಪಮೆಗಳ, ಅಲಂಕಾರಗಳ, ಉಕ್ತ ವೈಚಿತ್ರ್ಯಗಳ ಬಹಳ ಒರಿಜಿನಲ್. ಅವರು ಯಾವುದನ್ನು ಎರವಲಾಗಿ ತಗೊಂಡವರಲ್ಲ, ನಿಘಂಟುವಿನ ರೆಡಿಮೇಡ್ ಸ್ಟಫ್ ಅಂತೀವಲ್ಲ ಅದನ್ನು ಸಂಗ್ರಹಿಸಿದವರೇ ಅಲ್ಲ. ಇನ್ನು ಪದಪ್ರಯೋಗದಲ್ಲೂ ಅಷ್ಟೇ, 1200 ವರ್ಷಗಳ ಹಿಂದೆ ಶಾಸನದಲ್ಲಿ ಯಾವುದ್ರೊಳಗೂ ಇದ್ದಿದ್ದು ಮತ್ತು ಗೋವಿಂದ ಪೈಯಲ್ಲೇ ಕಾಣಿಸೋದು, ಈ ಥರದ್ದು. ಹೀಗಿರುವಂಥದ್ದು ಅವ್ರದ್ದು. ಅದು ಅವರಲ್ಲದೆ ಇನ್ಯಾರು ಅರ್ಥೈಸೋದಕ್ಕೂ ಸಾಧ್ಯ ಇಲ್ಲ ಅಂತ ಅಡಿ ಟಿಪ್ಪಣಿ ಕೊಡಬೇಕು ನಮಗೆ, ಆ ರೀತಿಯಾದಂಥದ್ದು. ಹಾಗಾಗಿ ಮತ್ತು ಟ್ರೂ ನ್ಯಾಷನಲಿಸ್ಟ್ ಅಂತಾರಲ್ಲ, ಅಪ್ಪಟ ಭಾರತೀಯ ರಾಷ್ಟ್ರಪ್ರೇಮಿ. ಅವರಂತೆ ಉಜ್ವಲವಾದ ರಾಷ್ಟ್ರಪ್ರೇಮಿಗಳು ಇನ್ನೆಷ್ಟು ಜನ ಇರೋದಕ್ಕೆ ಸಾಧ್ಯ? ದೈವ ಭಕ್ತಿಯೂ ಅಷ್ಟೇ ಅದೇ ರೀತಿಯಾಗಿರ್ತಕ್ಕಂಥದ್ದು. ಹಾಗಂತ ಯಾವ ಸಂಕುಚಿತತೆಗೂ ಎಡೆ ಇಲ್ಲ. ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರಾಗಿ, ವೇದಾದಿ ಶಾಸ್ತ್ರಗಳನ್ನು ಓದಿಕೊಂಡವರಾಗಿ, ಅದರ ಬಗ್ಗೆ ಏನು ಬರೀದೇ ಇದ್ದರೂ ಅದರ ತತ್ವವನ್ನು ಅಂತರಂಗದಲ್ಲಿ ಅವರು ಚೆನ್ನಾಗಿ ನೆಲೆ ಮಾಡಿಕೊಂಡಿದ್ದವರಾಗಿದ್ದರು. ಪ್ರಪಂಚದ ಯಾವ ಘಟನೆಯನ್ನು ಕೂಡ ತಮ್ಮ ಕವಿತ್ವದಲ್ಲಿ ತಮ್ಮದಾದ ಅನನ್ಯ ಶೈಲಿಯಲ್ಲಿ ನಿರೂಪಣೆ ಮಾಡ್ತಾಯಿದ್ರು. ಇಂಥ ಮಹನೀಯರನ್ನು ಕುರಿತು ನಾವು ನೆನೆಯುವಂಥದ್ದು ನಿಜವಾಗಿ ಒಂದು ತೀರ್ಥ ಸ್ನಾನ ಮಾಡಿದಂತೆ ಪಾವಕವಾದದ್ದು. ಭಾವಕ್ಕೆ, ಬುದ್ಧಿಗೆ ಎರಡಕ್ಕೂ ಕೂಡ ಪರಿಪಾಕವನ್ನು ಒದಗಿಸುವಂಥದ್ದು. ಈ 5 ದಿವಸಗಳಲ್ಲಿ ನಾನು ಇಂದು ಅವರ ಸಾಮಾನ್ಯವಾದ ಕವಿತಾ ಸ್ವರೂಪ, ಕೆಲವು ಕವಿತೆಗಳ ಚಮತ್ಕಾರ ಸ್ವಾರಸ್ಯಗಳನ್ನು ಹೇಳಿ, ಮತ್ತು ಹೆಚ್ಚಿನ ಸಮಯವನ್ನು ಅವರ 2 ಮೇರು ಖಂಡಕಾವ್ಯಗಳಾದ ಗೋಲ್ಗೊಥಾ ವೈಶಾಖಿಗಳಿಗೆ ಮೀಸಲಿಡ್ತೀನಿ. ಓಟ್ ಟು ಸ್ಕೈಲಾರ್ಕ್ ಅಂತ, ಓಟ್ ಟು ಎ ಸ್ಕೈಲಾರ್ಕ್ ಅನ್ನುವುದು ಶೆಲ್ಲಿಯ ಪ್ರಸಿದ್ಧವಾದ ಒಂದು ಪ್ರಗಾಥ. ಕನ್ನಡಕ್ಕೆ ಪ್ರಗಾಥ ಮೊದಲಿಗೆ ಬರೆದು ಕೊಟ್ಟವರು ಇವರು. ಕನ್ನಡಕ್ಕೆ ಸಾನೆಟ್ನ ಮೊದಲು ತಂದು ಕೊಟ್ಟವರು ಇವರು. ಈ ಥರದ್ದು ಮೊದಲುಗಳ ಹೆಜ್ಜೆ ಬೇಕಾದಷ್ಟು ಉಂಟು. ಇದನ್ನು BM ಶ್ರೀಯವರು ತಮ್ಮ ಇಂಗ್ಲೀಷ್ ಗೀತೆಗಳಲ್ಲಿ ಬಾನಾಡಿಗೆ ಅಂತ ಅನುವಾದ ಮಾಡಿದ್ದಾರೆ, ಇವರು ಬಾನಕ್ಕಿಗೆ ಅಂತ ಅನುವಾದ ಮಾಡಿದ್ದಾರೆ. ಅವರು 3-4ರ ಯಾವ ಒಂದು ಭಾಮಿನಿಯ ಲಯದಲ್ಲಿ ಮಾಡಿದರೆ, ಇವರು 5-5ರ ಖಂಡಗತಿಯಲ್ಲಿ ಮಾಡಿದ್ದಾರೆ. ನೋಡಿ ಆ ಶೈಲಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ. ಸೊಗಯಿಸೈ ಸುಖಜೀವಿ ನೆಗವಕ್ಕಿ ನೀನಲ್ಲ ಗಗನದಿಂದಲೋ ಗಗನದರುಗಿಂದಲೋ ಮೊಗವೆ ತುಂಬೆದೆಯ ಬಗೆಯದಿಲ್ಲಹ ಭಿನ್ನಣಿಗೆ ಯುಗುವುದಾರ ಗಾಯನದ ಜರಿಯಿಂ. ಆದಿಪ್ರಾಸ ಎಷ್ಟು ಚೆನ್ನಾಗಿ ತಗೊಂಡು ಬಂದಿದ್ದಾರೆ. ಇದು ಪೂರ್ಣವಾಗಿ ನೋಡಿದರೆ ಅಪ್ಪಟ ಕುಸುಮ ಷಟ್ಪದಿ. ಉನ್ನತಂ ಮೇಣದರೆ ನುನ್ನತಂ ಭುವಿಯಿಂದ ನಿನ್ನಗೆವೆ ಕೆಂಡದುರಿ ಮೋಡದಂತೆ ಮುನ್ನರಕೆ ಬೀಸಿ ನೀಲನ್ನಗನ್ನದೊಳೇರು ತಿನ್ನು ಹಾಡುವೆ ಹಾಡು ತಿನ್ನೇರುವೆ. ಉನ್ನತಂ ಅದರಿನ್ ಉನ್ನತಂ ಭುವಿಯಿಂದ ನೆಗೆವೆ ಕೆಂಡದುರಿ ಮೋಡದಂತೆ ಮುನ್ನೆಲಕ್ಕೆ ಬೀಸಿ ನೀಲನ್ನ ಗನ್ನದೊಳೇರುತ್ತಾ ಇನ್ನು ಹಾಡುವೆ ಹಾಡು ತಿನ್ನೇರುವೆ ಅಂತ ಆ ಓಜಸ್ಸನ್ನು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ. ಡಿವಿಜಿಯವರು ಬರೀತಾರೆ, ಶೆಲ್ಲಿ ಇಂಗ್ಲೀಷ್ನ ಅತ್ಯಂತ ಓಜಸ್ವಿಯಾದ ಕವಿ ಅಂತ. ಅದಕ್ಕೆ ಭಾಮಿನಿಯ ಲಯಕ್ಕಿಂತ ಈ ಖಂಡಗತಿಯ ಲಯ, ವಾರ್ಧಕದ ಯಾವ ಲಯ ಉಂಟು ಅದು, ಅಥವಾ ಕುಸುಮ ಷಟ್ಪದಿಯ ಯಾವ ಗತಿ ಉಂಟು ಅದು ಶೋಭಿಸುತ್ತದೆ ಅಂತ ತಿಳ್ಕೊಂಡಿದ್ದಾರೆ. ಮೊಹಮ್ಮದ್ ಇಕ್ಬಾಲ್ ಖಾನ್ರ ಹಿಂದೂಸ್ತಾನ್ ಹಮಾರ ಅದನ್ನು ಅನುವಾದ ಮಾಡಿದ್ದಾರೆ, ಸಾರೇ ಜಹಾಸೆ ಅಚ್ಚ. ಆ ಗಜಲ್ನ ನೋಡಿ ಅದೇ ಧಾಟಿಯಲ್ಲಿ ಅನುವಾದ ಮಾಡಿದ್ದಾರೆ. ನಮ್ಮವಳಿ ಭಾರತ ಜನನಿ ಭೂಮಂಡಲದಿ ರಮಣೀಯಂ ಈ ಭಾರತವೆಮ್ಮಯ ನಿಲಯಂ ನಾವೀಕೆಯ ಮರಿದುಂಬಿಗಳು ಈಕೆಯಮ್ಮ ಜೀವನಳಿನಿ ಅಂತಲೇ 8 ಸಾಲುಗಳ 8 ಚರಣಗಳಲ್ಲಿ ಅನುವಾದ ಮಾಡ್ತಾರೆ. ಇವೆಲ್ಲ ಗಿಳಿಬಿಂಡಿನಲ್ಲಿ ಬರ್ತಕ್ಕಂಥದ್ದು. ಆ ಪ್ರಾಸರಹಿತವಾದ ಮೊದಲ ಕವಿತೆ ಕನ್ನಡದಲ್ಲಿ ಬಂದದ್ದು ಅಂತ ಹೇಳಿದನಲ್ಲ, ಹೊಲೆಯನು ಯಾರು ಅಂತ. ಹೊಲೆಯನಾರ್ ಊರ ಹೊರಗಿರುವವನೇ ಗೆಳೆಯ, ಜಾತಿಯಿಂದಲ್ಲ ಗುಣದಿಂದಹನು ಹೊಲೆಯ, ಇಬ್ಬರಾಡುವ ಗುಟ್ಟು ಕದ್ದು ಕೇಳುವ ಹೊಲೆಯ, ಗಂಡ ಹೆಂಡಿರ ಬೇರೆ ಮಾಡುವವ ಹೊಲೆಯ,
ಚಾಡಿ ಮಾತಾಡಿ ಭೇದವ ಕಲ್ಪಿಪನೆ ಹೊಲೆಯ ಒಣಹರಟಿಯಂ ಕಾಲ ಕಳೆಯುವ ಹೊಲೆಯ ಅಂತ ಹೀಗೆ ಆರಂಭ ಮಾಡಿಕೊಳ್ತಾರೆ. ಅವರ ಅತ್ಯಂತ ಸರಳ ಕವಿತೆಗಳಲ್ಲಿ ಇದು ಒಂದು. ಆಗ ಟರ್ಕಿಯ ಮೇಲೆ ಇಟಲಿ ಯುದ್ಧ ಹುಡಿತು. ಆ ಸಂದರ್ಭದಲ್ಲಿ ತುರ್ಕಿಯ ಪರವಾಗಿ ದೇವರೊಡನೆ ಪ್ರಾರ್ಥನೆ ಅಂತ ಬರೀತಾರೆ. ಎಷ್ಟು ಹೃದಯಂಗಮವಾಗಿ ಬೆಳ್ಕೊಳ್ತಾರೆ ಅಂತಂದರೆ ಅವರು ಹೇಳ್ತಾರೆ, ಪತಿಕರಿಸು ಅಗತಿಕರನು ತೊರೆಯದಿರು ಅಪತಿಕರನು ಸುಕ್ಕಿಸದಿರ ಅರ್ಧಚಂದ್ರ ಧ್ವಜಯನೊಡೆಯ ಅಂತ ಹೇಳ್ತಾರೆ. ಸುಕ್ಕಿಸದಿರು ಅರ್ಧಚಂದ್ರ ಧ್ವಜವನು ಒಡೆಯ ಅಂತ. ಟರ್ಕಿ ಮುಸ್ಲಿಮರ ಒಂದು ನೆಲೆಬೀಡಾದಂಥದ್ದು. ಆ ಅರ್ಧಚಂದ್ರ ಧ್ವಜವನ್ನು ಸುಕ್ಕಿಸದಂತೆ ಕಾಪಾಡು ದೇವರೇ. ಪಾಪ ಇಟಲಿ ಇಷ್ಟು ದೌರ್ಜನ್ಯ ಮಾಡ್ತಾ ಇದೆಯಲ್ಲ, ಬಡ ತ್ರಿಪಲಿಯನ್ನಿತಲಿ ಪಿಡಿದಿರುವುದೆನ್ನುತ್ತಲಿ ಮೊರೆಯಿಡುವ ಕ್ರಂದನಕ್ಕೆ ಕಿವಿಯ ಮುಚ್ಚಿಹೇಯ ತೋಳಿನ ಬರವನ್ನು ಜಗಕ್ಕೆ ತೋರುವೆನೆನ್ನುತ್ತ ಇಟಲಿ ಬೊಬ್ಬಿರುವುದನ್ನು ತಾತ ಮೆಚ್ಚುವೆಯ. ಇಟಾಲಿಯನ್ ಭಾಷೆಯಲ್ಲಿ ಮೂರ್ಧನ್ಯ ಅಕ್ಷರಗಳು ಇಲ್ಲ. ಟಾಟಾ ಡಾಢಣ ಇಲ್ಲ. ಭೀಮ ಹೇಳ್ದಂಗೆ ಹೇಳೋಕ್ಕಾಗಲ್ಲ, ಎಣ್ಣೆ ನುಡಿ ಟಾಟಾ ಡಾಢಣಂ ಅಂತ. ಆ ಉಚ್ಚಾರಣೆಯನ್ನು ಅವರು ಇಟ್ಕೋತಾರೆ. ಅವರ ಯಾವ ಪದ್ಯದಲ್ಲೂ ಈ ಶಿಸ್ತನ್ನು ಮರೆಯೋಲ್ಲ. ಕವಿತೆ ಅಂತ ಒಂದು ಅದ್ಭುತವಾದ ಕವಿತೆ ಬರೆದಿದ್ದಾರೆ. ಕವಿತೆ ಅಂದರೆ ಏನು ಅಂತ. ಕವಿತೆ ಮತಿಜಲ ನಲಿನ ವ್ಯಸನ ವನಧಿಯ ಪುಲಿನ ಕವಿತೆ ಗಾನದ ಸುಗ್ಗಿ ಸೊಬಗಸೆ ತೆನೆಗೂ ಸೂಡಿ ಕವಿತೆ ನವರಸ ರಂಗ ವಧು ತ್ರಿವೇಣಿಯ ಸಂಗ ಮಿದು ನೆನಸು ಕನಸು ಮನಸ್ಸಿನ ತ್ರಿತಯ ಮೊಡಗೂಡಿ ಅಂತ. ಮತಿಜಲ ನಲಿನ, ಮನಸ್ಸಿನ ನೀರಿನಲ್ಲಿ ಅರಳಿದ ಕಮಲ. ವ್ಯಸನ ವನಧಿಯ ಪುಲಿನ, ದುಃಖ ಸಂಕಟ ಅನ್ನುವ ಜಗತ್ತಿನ ಸಾಗರದ ದಡ ಅದು. ಆ ದಡ ಸೇರಿದ್ರೆ ನೆಮ್ಮದಿಯಾಗುವಂಥದ್ದು. ಧ್ಯಾನ ಗನಿಗಳರನ್ನ ಪ್ರಣಯ ಭಿಕ್ಷುವಿನನ್ನ ಕವಿತೆ ಜೀವನ ಸಮರ ಯೋಧರ ತುತೂರಿ ಕರುಣೆಯನ ಯನಬಿಂದು ಏಕಾಂತತೆಯ ಬಂಧು ಬಹುರೂಪದಿಂ ಸುಖಿಸುವುದು ಮನಮನವ ಸೇರಿ ಅಂತ. ಒಂದೊಂದು ಪಂಕ್ತಿಗೆ ಎರಡೆರಡು ಉಲ್ಲೇಖದ ಅಲಂಕಾರಗಳ ಸ್ವಾರಸ್ಯ ಉಂಟು. ಸಂಪಗೆಗೆ ಕಂಪಿಹುದೆ, ಇಂಗೋಲಿ ಗಿಂಪಿಹುದೆ, ಮಳೆವಿಲ್ಗೆ ಸೊಂಪಿಹುದೆ, ಕದಿರಿಹುದೆ ರವಿಗೆ, ತಿಂಗಳಿಗೆ ತಂಪಿಹುದೆ, ಸಾಗರಕ್ಕೆ ಪೆಂಪಿಹುದೆ, ಇಲ್ಲದೊಡೆ ಪೇಳು ಹೊಸ ಸೃಷ್ಟಿ ರಚಿಸುವ ಕವಿಗೆ. ಕವಿಗಳ ಬಗ್ಗೆ ಎಷ್ಟು ಆತ್ಮವಿಶ್ವಾಸ ಅಂದರೆ, ಸಂಪಿಗೆಗೆ ಪರಿಮಳ ಇಲ್ವೇ? ಅಥವಾ ಇಂಗೋಲ್ ಅಂತಂದರೆ ಕೊಳಲು ಅಂತ ಅರ್ಥ, ಇನಿದಾದ ಕೋಲು ಅಂತ, ಇಂಪಾದ ಹಾಡು. ಇಂಗೋಲ್ ಅಂತಂದರೆ ಚಂದ್ರ ಅಂತ, ಇಂಗೋಲ್ ಚಂದ್ರನ ಕಿರಣ ಅಂತ ಆಗುತ್ತೆ. ಇಂಗೋಲಂ ಅಂದರೆ ಚಂದ್ರ. ಆದರೆ ಇವರು ಇಂಗೋಲ್ ಅನ್ನೋದನ್ನು ಕೊಳಲನ್ನು ಅರ್ಥದಲ್ಲಿ ಬಳಸ್ತಾರೆ. ಅದಕ್ಕೆ ಇಂಪಿಲ್ವಾ? ಮಳೆಬಿಲ್ಲಿಗೆ ಸೊಂಪಿಹುದೆ, ಮಳೆಬಿಲ್ಲು ಕಾಮನ ಬಿಲ್ಲಿಗೆ ಸೊಗಸಿಲ್ವಾ? ಕದಿರಿಹುದೆ ರವಿಗೆ, ಸೂರ್ಯಗೆ ಕಿರಣ ಇದೆಯಾ ಇಲ್ವಾ? ತಿಂಗಳಿಗೆ ತಂಪಿಹುದೆ ಅಂದರೆ ಈಗ ಚಂದ್ರ ಬಂದ, ಚಂದ್ರ ತಂಪಾಗಿದ್ದಾನ. ಸಾಗರಕ್ಕೆ ಪೆಂಪು ವಿಸ್ತಾರ ಉಂಟೆ ಇಲ್ವಾ? ಕವಿಗೆ ಹೇಳೋ ಅವನು ತಂದು ಕೊಡ್ತಾನೆ ಅದಕ್ಕೆ ಅಂತ. ಈ ಮಟ್ಟದಲ್ಲಿ ಆ ಕಾವ್ಯ ಏನನ್ನು ಮಾಡುತ್ತದೆ ಅಂತ. ಜಗದುದಯ ನಡುವಗಲು ಸಂಜೆ ರಜನಿಯ ಮಿಗಿಲು ನನಸು ಕನಸುಗಳ ನರಿಯಲು ಮನಸನೀಯೇ ಗುರುವಿನ ಆಶ್ರಮದಂತೆ ಕವಿತೆ ವಿದ್ಯೆಯ ಸಂತೆ ಭುವನ ಕವಿತೆಗೆ ಕವಿತೆಯೊಪ್ಪುವ ಛಾಯೆ. ಕವಿಯ ಸ್ವಾತಂತ್ರ್ಯ ಮಧು ಕುಡಿವ ಮಧುಕರನು ಆದಿಕವಿ ಹರಿಯಿಂದ ಕಲಿತು ಪರಿಪರಿಯಿಂದ ಪರಹಿತವ ಬೆದರದೆ ಎಸಗುವವನೇ ಕವಿವರನು ಅಂತಾರೆ. ಆದಿಕವಿ ದೇವಸ್ಯ ಕಾವ್ಯಂ ಜಗತ್ತಂತೀವಲ್ಲ, ಆ ಹರಿಯಿಂದ ಮೊದಲುಗೊಂಡು ಇಲ್ಲಿವರೆಗೂ ಪರಿಪರಿಯಿಂದ ಯಾವುದಕ್ಕೂ ಭಯಪಡದೆ ಬಂದಂಥವನು ಕವಿ ಅಂತ. ಅವರಿಗೆ ಯಾವ ಭಯವೂ ಕೂಡ ಇರಲಿಲ್ಲ. ಹಳೆಯ ನಾಣ್ಯ ಅನ್ನುವಂಥದ್ದನ್ನು ಒಂದು ಪ್ರಗಾಥ ಅಂತ ಹೇಳಿದನಲ್ಲ, ಮುಂದೆ ಅವರ ಒಂದು ಪ್ರಸಿದ್ಧವಾದ ಕವಿತಾವತಾರ ಅನ್ನುವ ಸಾನೆಟ್ ತುಂಬ ಚೆನ್ನಾಗಿದೆ. ಇದು ವಾಲ್ಮೀಕಿ ಬೇಡನಿಗೆ ಶಾಪ ಕೊಟ್ಟದ್ದು, ಶೋಕದಿಂದ ಬಂದದ್ದು. ಎಲವ ದುರುಳ ನಿಷಾದ ಕೊಂಜ ಎಣೆಯಿಂದಂ ಕಾಮಮೋಹಿತನೆ ನೆನ್ನೆಸದೆ ಎಂದು ನೀಂ ಪ್ರತಿಷ್ಠೆಯ ನೊಂದದಿರು ಧರೆಯೊಳೆಂದುಂ ಕನಿಕರಂ ಕನಲಲ್ ಇಂತಾದಿಕವಿ ಎಂದಂ ಅಂತ. ಈ ಕನಿಕರವು ಕನಲಿ, ಅವನ ಕನಿಕರ ಕೆರಳಿ ಕೋಪ ಬಂದು, ಕನಿಕರಕ್ಕೆ ಕೋಪ ಬಂತು. ಈ ರೀತಿಯಾದ ಶಾಪವನ್ನು ಹೇಳಿದ. ಗದ್ಗತಿಸಿದೊಡನೆಯೇ ವಾಣಿಯ ವೀಣೆ ಮುಂತೇಲಿತು ಬಾಷ್ಪಗಾನ ವಲಮದರ ಮಧುರಿಮೆಯಂ ನಿಮ್ಮುಸಿರ ಸೌಸವಂ ರಜನಿಮೆಯ ಎಮಿಂ ಮಧುದಿನಾಂತದ ಶಾಂತಿ ಕನವರಿಯುವಂತೆ ನಿಮ್ಮ ನಾನಾ ನಿನಾದಗಳ ವಿಪಂಚಿಗಳನ್ ಅನಂತ ತಂತಿಯೊಳೊಂದು ತಂತಿಗುಲಿಯೊಂದೇ ಆದೊಡಂ ಕವಿಗಳಿರ ಎಲ್ಲ ತಂತಿಗಳ ಸಂಗಡಿಸಿ ನುಡಿಸೆ ಕರುಣಾಧ್ವನಿಯನೊಂದೇ ಸೂಸುವುದು ಮೇಳವಂ ಸುಯ್ಯೊಂದು ನರುಕಂ ಬನಿಯೊಂದು ಬಿಕ್ಕೊಂದು ಕವಿತೆಗಡ ಮರುಕಂ. ಅವರ ಕವಿತೆಗಳಲ್ಲಿ ಸ್ಥಾಯಿಯಾಗಿ ಕಾಣೋದು ಈ ಆತ್ಯಂತಿಕ ವಿಪ್ರಲಂಭ, ಆ ವಿಷಾದ. ಶೃಂಗಾರದಲ್ಲಿಯೂ ಕಾಣಿಸುವಂಥದ್ದು ವಿಪ್ರಲಂಭದ ನೋವು, ಕಾರುಣ್ಯ. ಬದುಕು ಅವರನ್ನು ಮರಣದ ಬಗೆಗೆ ಗಾಢವಾಗಿ ಚಿಂತಿಸುವಂತೆ ಮಾಡಿತು.
20 ವರ್ಷದ ಹೊತ್ತಿಗೆ ಹತ್ತಿರದ ಎಷ್ಟರೋ ಜನರನ್ನು ಅವರು ಕಳ್ಕೊಂಡಿದ್ದನ್ನು ತಿಳ್ಕೊಂಡ್ರು. ನಾವು ಕಳ್ಕೊತೀವಿ, ಆದರೆ ತಿಳ್ಕೊಳ್ಳೋದಿಲ್ಲ. ಆ ಕಳೆದದ್ದನ್ನು ಗಾಢವಾಗಿ ಪರಿಭಾವಿಸಿ ಅವರು ತಮ್ಮ ವ್ಯಕ್ತಿಗತವಾದ ಜೀವನದ ಆತ್ಮೀಯರ ನಷ್ಟವನ್ನು ಜಗತ್ತಿನ ಆತ್ಮೀಯರ ನಷ್ಟದವರೆಗೆ ಪರಿಭಾವಿಸಿಕೊಂಡರು. ಮಹಾತ್ಮರ ಮರಣದ ಬಗೆಗೆ ಕಾವ್ಯ ಬರೆದರು. ಗೋಲ್ಗೊಥಾ ಕ್ರಿಸ್ತನ ಕೊನೆಯ ಬದುಕಿನ ಬಗ್ಗೆ, ಕೊನೆಯ ದಿನದ ಬಗ್ಗೆ, ವೈಶಾಖಿ ಬುದ್ಧನ ಕೊನೆಯ ದಿನದ ಬಗ್ಗೆ, ಪ್ರಭಾಸ ಕೃಷ್ಣನ ಕೊನೆಯ ದಿನದ ಬಗ್ಗೆ, ದೆಹಲಿ ಗಾಂಧಿಯ ಕೊನೆಯ ದಿನದ ಬಗ್ಗೆ. ಪ್ರಭಾಸ ಮತ್ತು ದೆಹಲಿ ಮುಗಿಯಲಿಲ್ಲ, ಆದರೆ ಇವೆರಡೂ ಮುಗಿದವು. ಇವೆರಡೂ ಮುಗಿದಿದ್ದರೆ ಇದು ಎಷ್ಟು ಒಳ್ಳೆಯ ಕಾವ್ಯವಾಗ್ತಾ ಇತ್ತು. ಅದರೊಳಗೂ ಪ್ರಭಾಸವನ್ನಂತೂ ನೆನೆಸಿಕೊಂಡ್ರೆ ತುಂಬ ದೊಡ್ಡ ನಷ್ಟ ಅಂತ ಅನಿಸುತ್ತದೆ. ಮತ್ತು ಗೋವಿಂದ ಪೈಗಳು ಒಂದು ಮಹಾಕಾವ್ಯವನ್ನು ಬರೆಯಬೇಕಿತ್ತು. ಹಾಗೆ ಬರೆಯುವ ಯೋಗ್ಯತೆ, ಆ ಒಂದು ಭಾಷೆ ಭಾವಸ್ಥೈರ್ಯ ಕನ್ನಡದಲ್ಲಿ ಇದ್ದದ್ದು ಮೊದಲಿಗೆ ಎದ್ದು ಕಾಣುವಂತೆ ಗೋವಿಂದ ಪೈಗಳಿಗೆ ಮತ್ತು ಡಿ ವಿ ಜಿಯವರಿಗೆ. ಅವರಿಬ್ಬರೂ ಬರೆದಿದ್ದರೆ ಅವರ ಲೋಕಾನುಭವ, ಆತ್ಮಾನುಭವ ಎಷ್ಟು ಭವ್ಯವಾಗಿ ಪ್ರತಿಫಲಿಸ್ತಾ ಇತ್ತೋ ಗೊತ್ತಾಗೋಲ್ಲ. ಇಲ್ಲಿ ನೋಡಿ, ಕವಿತೆಗಡ ಮರುಕಂ ಬನಿಯೊಂದು ಬಿಕ್ಕೊಂದು ಸುಯ್ಯೊಂದು ನರುಕಂ ಅಂತಾರೆ. ನೀವು ಯಾವ ವೀಣೆಯನ್ನು, ಯಾವ ಶ್ರುತಿ ಬೇಕಾದರೂ ಮಾಡಿಕೊಳ್ಳಿ, ಅದರ ಯಾವ ತಂತಿಯನ್ನಾದರೂ ಮಿಡೀರಿ, ಎಲ್ಲ ಸಂಗಳಿಸಿ ನುಡಿಸೆ ಕರುಣಾಧ್ವನಿಯದೊಂದೇ ಅಂತಾರೆ. ನುಡಿಯುವುದು ಕರುಣಾಧ್ವನಿ ಒಂದೇ ಅಂತ. ಅಮರಕೋಶದಲ್ಲಿ ಕಾರುಣ್ಯಂ, ಕರುಣಾ, ಘೃಣಂ, ಕೃಪಾ, ದಯಾ, ಅನುಕಂಪ, ಅನುಕ್ರೋಶ ಇಷ್ಟು ಪರ್ಯಾಯ ಶಬ್ದಗಳಿವೆ. ಶೃಂಗಾರಾದಿಗಳಿಗೆ ಇಲ್ಲದೇ ಇರೋಷ್ಟು ಕರುಣಕ್ಕೆ ಉಂಟು. ಕಾರುಣ್ಯಂ, ಕರುಣ, ಘೃಣ, ಕೃಪಾ, ದಯಾ, ಅನುಕಂಪ, ಅನುಕ್ರೋಶ ಅಂತ 7 ಪರ್ಯಾಯ ಶಬ್ದಗಳಿವೆ. ಅನುಕ್ರೋಶ ಒಬ್ಬರಳುವುದು ನೋಡಿ ನಾವು ಮತ್ತೆ ಅಳುವಂಥದ್ದು, ಕೃಪೆ ಮತ್ತೊಬ್ಬರಿಗೆ ಕನಿಕರಿಸ್ತಕ್ಕಂಥದ್ದು, ದಯೆ ಸಹಾಯ ಹಸ್ತವನ್ನು ಚಾಚುವಂತೆ ಮಾಡ್ತಕ್ಕಂಥದ್ದು, ಘೃಣೆ ಯಾವುದೇ ಕಾರಣವಿಲ್ಲದೆ ಅವ್ಯಾಜವಾಗಿ ಲೋಕವನ್ನು ಸಹಾನುಭೂತಿಯಿಂದ ಕಾಣುವಂಥದ್ದು. ಈ ರೀತಿಯಾದ ಛಾಯೆಗಳೆಲ್ಲ ಕರುಣೆಗುಂಟು. ಅಳುವುದಲ್ಲ, ಅಳುವವರನ್ನು ಕಂಡು ಅದಕ್ಕಾಗಿ ಮರುಗುವಂಥದ್ದು. ಈ ಬಗೆಯಲ್ಲಿ ನಾವು ನೋಡ್ತೀವಿ. ಮತ್ತು ಅವರ ಇನ್ನೊಂದು ದೃಷ್ಟಿ ಮತೋದಾರ ದೃಷ್ಟಿ. ಅವರಿಗೆ ಈ ದೇವರು, ಆ ದೇವರು, ಈ ಮತ, ಆ ಮತ ಅಂತ ಇಲ್ಲ. ಅವರು ಶ್ರದ್ಧಾಳುಗಳಾದಂತಹ ಗೌಡ ಸಾರಸ್ವತರ, ಅಂದರೆ ಮಧ್ವಾಚಾರ್ಯರ ಪರಂಪರೆ ದ್ವೈತವನ್ನು ಅನುಸರಿಸ್ತಾ ಇದ್ದವರು. ಆದರೆ ಅವರ ಇಷ್ಟದೈವ ಕೃಷ್ಣ, ಶ್ರೀಹರಿ ಕೃಷ್ಣ ಅಂತ ಮತ್ತೆ ಹೇಳ್ತಾರೆ. ಆದರೆ ಎಲ್ಲದರೊಳಗೂ ಅಖಂಡತೆಯನ್ನು, ಏಕತೆಯನ್ನು ಕಂಡವರು. ಈ ಸರ್ವ ಸಮನ್ವಯ ದೃಷ್ಟಿ ತುಂಬ ತುಂಬ ದೊಡ್ಡದು. ಆ ಕಾಲದ ಅನೇಕ ಭಾರತೀಯ ಮಹಾಕವಿಗಳಿಗೆ ಇದ್ದದ್ದೇ ಹೌದು. ಆದರೆ ಕನ್ನಡದಲ್ಲಿ ಇವರಂತೆ ಅದನ್ನು ಚಿತ್ರಿಸಿದವರು ಮೊದಲಿಗರು ಇವರೇ. ಯೇಸು ಕೃಷ್ಣ ಅಂತ, ಯೇಸು ಕ್ರಿಸ್ತನಂತೆ ಯೇಸು ಕೃಷ್ಣ ಅಂತ ಒಂದು ಕವಿತೆ ಬರೆದಿದ್ದಾರೆ. ಇವರಿಗೆ ಸಂಗೀತದಲ್ಲಿ ಕೂಡ ತಿಳುವಳಿಕೆ ಇತ್ತು. ಅವರು ತೋರ್ಪಡಿಸ್ತಾರೆ ಈ ಯಕ್ಷಗಾನದ ಝಂಪೆ ಅನ್ನುವಂಥದ್ದು ಖಂಡಚಾಪುಗೆ ಬರುವಂಥದ್ದು ಅಂತ, ಮತ್ತು ಈ ದಾದರ ತಾಳ ಅಂದರೆ ಅದು ಹೇಗಿರುತ್ತದೆ ಅನ್ನುವಂಥದ್ದನ್ನು, ಏಕತಾಳ ಅಂದರೆ ಯಾವ ಥರದ್ದು, ಈ ರೀತಿಯಾಗಿ ಹೇಳ್ತಾರೆ. ಮತ್ತು ಕರ್ನಾಟಕ ಸಂಗೀತದ ತೋಡಿ ಯಾವ ರೀತಿ ಸಿಂಧು ಭೈರವಿಗೆ ಹತ್ತಿರವಾಗುತ್ತದೆ ಮತ್ತು ಅದು ಹಿಂದೂಸ್ತಾನಿಯ ಭೈರವಿಗೆ ಯಾವ ರೀತಿಯಾಗಿ ಬರುತ್ತದೆ, ಶುದ್ಧ ತೋಡಿ ಅಂತ ಏನು ಕರಿತೀವಿ ಅದು ಹೇಗೆ ಹಿಂದೂಸ್ತಾನಿ ತೋಡಿಯೇ ಆಗಿರುವಂಥದ್ದು, ಈ ಥರದ್ದನ್ನೆಲ್ಲವನ್ನು ಭೈರವಿ, ಹಿಂದೂಸ್ತಾನಿಯ ಭೈರವಿಗೆ ಸಂವಾದಿಯಾಗುವಂಥದ್ದು, ಇದನ್ನೆಲ್ಲವನ್ನು ಹೇಳ್ತಾರೆ. ಇಲ್ಲಿ ಬೆಹಾಗರಾಗದಲ್ಲಿ ತ್ರಿಪುಟ ತಾಳದಲ್ಲಿ ಹಾಡಿಕೊಳ್ಳಬೇಕು ಅಂತ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಮೇಲಿನ ಸಹಾನುಭೂತಿಯಿಂದಾಗಿ ಹಾಡದೆ ಓದ್ಬಿಡ್ತೀನಿ. ಶ್ರೀಹರಿಯೇ ಬಳಲಿದೆ ಎಂತು ನಮಗಾಗಿಯೇ ನರಲೀಲೆಯನ ಅಂತು. ದೇವರೇ ನೀನು ಎಷ್ಟು ಕಷ್ಟಪಟ್ಟೆ ಅಂತ ಯೇಸು ನಮ್ಮ ವಿಷ್ಣುವಿನ ಅವತಾರ ಅಂತಂತಾರೆ. ಇಲ್ಲಿ 2 ಸಾಲಲ್ಲಿ ಕ್ರಿಸ್ತ, 2 ಸಾಲಲ್ಲಿ ಕೃಷ್ಣ ಒಟ್ಟೊಟ್ಟಿಗೆ ಬರ್ತಾರೆ. ಈ ಶೈಲಿಗೆ, ಈ ಇನ್ಸೈಟ್ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಶುಭಜನನಕ್ಕೆ ಸೆರೆಗತ್ತಲೆಯೋ ಹಿತವಾದುದು ಮಂದೆಯ ಗೋದಲೆಯೋ, ಮಿಸರಕ್ಕೆ ನುಸುಳಲು ತಾಯುಡಿಯುಂಟೆಯೋ, ಯಮುನೆ ಈಸೆ ತಂದೆಯ ತಲೆಯೋ ಅಂತಾರೆ. ಎರಡೂ ಗೊತ್ತಿಲ್ಲದೆ ಇದ್ದವನಿಗೆ ಅರ್ಥವಾಗೋಲ್ಲ. ನಿನ್ನ ಶುಭಜನನಕ್ಕೆ ಕತ್ತಲೆ ಬೇಕಾಯ್ತಾ ಅಂತ. ಕೃಷ್ಣ ಹುಟ್ಟಿದ್ದು ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ, ಮೋಡ ಕವಿದ ವಾತಾವರಣ, ಸೂರ್ಯ, ಚಂದ್ರ, ಮಿಂಚು, ನಕ್ಷತ್ರ, ಅಗ್ನಿ ಯಾವುದೂ ಇಲ್ಲದೆ ಇದ್ದಾಗ ನಿನ್ನ ಜನನಕ್ಕೆ ಕೊಟ್ಟಿಗೆ ಬೇಕಾಯ್ತಾ ಅಂತ. ಕ್ರಿಸ್ತ ಹುಟ್ಟಿದ್ದು ಬೆತ್ಲೆಹೇಮಿನಿಂದ ಬಂದವನಾದರೂ ಜೆರೂಸಲೇಮ್ನಲ್ಲಿ ಆ ದಿನ, ಆ ರಾತ್ರಿ ಹುಟ್ಟಿದ್ದು 24ನೇ ತಾರೀಕು ಡಿಸೆಂಬರ್ ರಾತ್ರಿಯಲ್ಲವೇ. ಅದಕ್ಕೆ ಮಂದೆಯ ಗೋದಲೆಯೋ. ಮತ್ತು ಆ ಹೆರೋದ್ ರಾಜನ ಒಂದು ಭಯ ಇರೋದರಿಂದಾಗಿ ಕ್ರಿಸ್ತ ಬಾಲ್ಯದಲ್ಲಿ ಎಳೆಮಗುವಾಗಿದ್ದಾಗಲೇ ಅವನ ತಂದೆ ತಾಯಿ ಮಿಸ್ರಕ್ಕೆ, ಅಂದರೆ ಈಜಿಪ್ಟಿಗೆ ಎತ್ಕೊಂಡು ಹೊರಟೋಗ್ತಾರೆ. ಮಿಸ್ರಕ್ಕೆ ನುಸುಳಲು ತಾಯುಡಿ ಒಂಟೆಯೋ,
ನಿನಗೆ ತಾಯಿ ಮಡಿಲೇ ಒಂಟೆ ಆಯಿತಾ ಅಂತದ್ದು ಮರಳುಗಾಡಿನ ದೇಶ ಅಲ್ವಾ, ಅದು ಒಂಟೆ ಆಯಿತು. ಯಮುನೆಯೀಸೆ ತಂದೆಯ ತಲೆಯೋ, ಯಮುನೆಯನ್ನು ದಾಟುವುದಕ್ಕೆ ತಂದೆಯ ತಲೆಯೇ ತೆಪ್ಪವಾಯಿತಾ ಅಂತ ಕೇಳ್ತಾರೆ. ಕೊಳಲ ಸೂಸಿ ಹಸು ಮೇಸಿದೆ. ಕೊಳಲ ಸೂಸಿ ಆ ಶಬ್ದ ನೋಡಿ, ಕೊಳಲೂದಿ ಅನ್ನೋದು ಕೊಳಲ ಸೂಸಿ. ಕೊಳಲಿನ ಮೂಲಕ ನಾದ ಸೂಸಬೇಕು, ನೀನು ಕೊಳಲನ್ನೇ ಸೂಸಿಬಿಟ್ಟಿದ್ದೀಯಾ. ಅಂದರೆ ಇಂಥ ಒಂದು ವಿಪರೀತ ಲಕ್ಷಣೆಯ ಸ್ವಾರಸ್ಯ. ಹಸು ಮೇಸಿದೆ, ಕೊಡತಿಯ ಬಡಿದು ಬಡಗಿಯ ಪಡಿದುಡಿದೆ. ಕ್ರಿಸ್ತ ತನ್ನ ತಂದೆ ಬಡಗಿ ಜೋಸೆಫನ ಜೊತೆಯಲ್ಲಿ ಕೆಲಸ ಮಾಡಿದ್ದ ಅಂತ ಉಲ್ಲೇಖ ಬರುತ್ತದಲ್ಲ. ನಾಡ ನುಳಿದು ನಡುಗಡಲೊಳಗಡಗಿದೆ, ಮುಡಿಯಿಡಲೆಡೆವಡೆಯದೆ ನಡೆದೆ. ಕ್ರಿಸ್ತ ತನ್ನ 7ನೇ ವಯಸ್ಸಿನಿಂದ 30ನೇ ವಯಸ್ಸಿನವರೆಗೂ ಏನು ಮಾಡ್ದ ಅನ್ನೋ ಉಲ್ಲೇಖ ಎಲ್ಲೂ ಬರೋಲ್ಲ. ಅದು ಇನ್ನೂ ದೊಡ್ಡ ಚರ್ಚೆ. ಭಾರತದಲ್ಲಿದ್ದನ, ಕಾಶ್ಮೀರದಲ್ಲಿದ್ದನ, ಬೌದ್ಧನಾಗಿದ್ದನ ಅಂತ ಕ್ರೈಸ್ಟ್ ಇನ್ ಇಂಡಿಯಾ ಅಂತಲೇ ಒಂದು ಪುಸ್ತಕ ಉಂಟು. ಕಾಶ್ಮೀರದಲ್ಲಿ ಬಂದಿದ್ದ ಅಂತ ಹೇಳ್ತಾರೆ. ಹೀಗೆಲ್ಲ ಉಂಟು. ಹಾಗೆ ನಾಡಾಡಿಯಾಗಿ ಓಡಾಡ್ದ. ಇವನು ನಡುಗಡಲಲ್ಲಿ ಅಂದರೆ ದ್ವಾರಕಿಯಲ್ಲಿ ಇದ್ದ. ರಾಧೆ ಬಿಗಿದ ಭುಜ ಬಂಧದ ಬಂದಿಯೋ ಮರಿಯಳ ಮುತ್ತುಗಳಂದುಗವು ಅಂತ. ಇಲ್ಲಿ ಮರಿಯಾ ಅಂದರೆ ಮುಗ್ಧಲದ ಮರಿಯೆ, ಮ್ಯಾಗ್ಡಲೀನ್, ಮೇರಿ ಆಫ್ ಮ್ಯಾಗ್ಡಲೀನ್ ಅಂತಾರಲ್ಲ. ಕೆಲವು ದಾಖಲೆಗಳ ಪ್ರಕಾರ ಕ್ರಿಸ್ತನ ಪತ್ನಿ ಅಂತಲೂ ಹೇಳ್ತಾರೆ. ಈಚೆಗೆ ಡಾನ್ ಬ್ರೌನನ ಡವಿಂಚಿ ಕೋಡ್ ಅದನ್ನೇ ಕುರಿತಾದದ್ದಲ್ವೇ, ಅದನ್ನು ಹೇಳ್ತಾರೆ. ಕುರುರಾಯನ ಹೆಡೆಮುರಿ ಕೇಯೂರವು ಮುಳ್ಳ ಮಕುಟ ಮುಡಿಸಿದ ಮೊಗವು. ನಿನ್ನನ್ನು ಸಂಧಿಗೆ ಬಂದಾಗ ದುರ್ಯೋಧನ ಕಟ್ಟಾಕಬೇಕು ಅಂತ ನೋಡ್ದ, ಅದು ನಿನಗೆ ಕೇಯೂರ. ಆ ಹಗ್ಗ ತೋಳಿಗೆ ಕಟ್ಟಿದ್ದು ಅದು ಕೇಯೂರವಾಗಬೇಕು. ಅಥವಾ ಶಿಲುಬಿಗೇರಿಸಿದಾಗ ಮುಳ್ಳಿನ ಕಿರೀಟ ಇತ್ತಲ್ಲ, ಅದು ನಿನಗೆ ಅಲಂಕಾರವ. ಬಿಲ್ಲಿನ ಹಬ್ಬದ ಗೆಲ್ಲಿನ ಪಯಣಕ್ಕೆ ಮರಿಗತ್ತೆಯೇ ಮೆರೆತದ ರಥವೇ. ಬಿಲ್ಲಿನ ಹಬ್ಬ ಧನುರ್ಯಾಗಕ್ಕೆ ಹೋದದ್ದು. ಕ್ರಿಸ್ತ ಜೆರೂಸಲೇಮ್ಗೆ ಬಂದದ್ದು. ಒಂದು ಕತ್ತೆ ಹೆಸರುಗತ್ತೆಯನ್ನು ಹತ್ತಿ ಬಂದ ಅಂತ ಬರುತ್ತದೆ ಬೈಬಲ್ನಲ್ಲಿ. ಈ ಬಿಲ್ಲಿನ ಹಬ್ಬಕ್ಕೆ ಇದು ವಾಹನವಾಯಿತಾ? ಯೂದನ ಮುತ್ತಿನ ಸ್ವಾಗತವೇ, ಚೈದ್ಯನ ಬಯ್ಯ ಸೇಸೆ ಯವಭೃತವೇ. ಯೂದ ಅಂತಂದರೆ ಇಲ್ಲಿ ಬರ್ತಕ್ಕಂಥದ್ದು ಅವರನ್ನು ಹಿಡುಕೊಟ್ಟಂತಹ ಜುದಾಸ್, ಇಸ್ಕೇರಿಯೋತ್ ಜುದಾಸ್ ಅಂತ ಅವನು. ಅದು ಜುದಾಸನನ್ನು ಜುದಾಸ್ ಅನ್ನುವಂಥದ್ದು ಪ್ರತ್ಯಯ. ಈಗ ರಾಮ ಕೃಷ್ಣ ಅಂತ ಸಂಸ್ಕೃತದಲ್ಲಿ ಹೇಳುವಂತೆ ವಿಸರ್ಗ ಕೊನೆಗೆ ಬರ್ತಕ್ಕಂಥದ್ದು ಪ್ರಾತಿಪದಿಕಕ್ಕೆ ಬಂದು ಸೇರಿಕೊಳ್ಳುವ ವಿಭಕ್ತಿ ಪ್ರತ್ಯಯ. ಅಲ್ಲಿ ಜಕಾರ ಇರತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಇಬ್ರಿಯ ಅಂದರೆ ಹಿಬ್ರೂ ಭಾಷೆಯಲ್ಲಿ ಯಕಾರ ಆಗುತ್ತದೆ. ಹಾಗಾಗಿ ಜೂದಾಸ್ ಅಂತಂದರೆ ಅದು ಯೂದ ಅಷ್ಟೇ, ಇನ್ನೇನು ಅಲ್ಲ. ಅದಕ್ಕೆ ಅದನ್ನೇ ಬಳಸ್ತಾರೆ. ಇವನನ್ನು 12 ಅಪಸ್ಟೋಲರ ಮಧ್ಯೆ, 12 ಪ್ರಧಾನ ಶಿಷ್ಯರ ಮಧ್ಯೆ ಇದ್ದವನು ಇವನೇ ಕ್ರಿಸ್ತ ಅಂತ ರೋಮಕರಿಗೆ ಗುರುತಿಸಿಕೊಡೋದಕ್ಕೆ ಇವನ ಕೈಗೆ ಮುದ್ದಿಡ್ತಾನೆ ಜೂದಾಸ್ ಇಸ್ಕರಿಯೋತನು. ಅದನ್ನು ಹೇಳ್ತಾ ಇದ್ದಾನೆ. ಜೂದನ ಮುತ್ತಿನ ಸ್ವಾಗತವೇ, ಚೈದ್ಯನ ಬಯ್ಯ ಸೇಸೆ ಅಂದರೆ ತುಂಬಿದ ಸಭೆಯಲ್ಲಿ ಶಿಶುಪಾಲ ಬೈದನಲ್ಲ, ಅದಾ ನಿನಗೆ ಅಂತ ಕರೀತಾರೆ. ಆಮೇಲೆ ಹೇಳ್ತಾನೆ, ಭೀಷ್ಮನ ಶರದಿಂ ಸೋರ್ವೆದೆ ಯೊರಸದೆ ಶಿಷ್ಯರ ಕಾಲ್ತೊಳೆವ ಅವಸರವೇ ಅಂತ. ಭೀಷ್ಮ ನಿನ್ನ ಮೇಲೆ ಬಾಣ ಬಿಟ್ಟಾಗ ಆ ರಕ್ತನ ಒರೆಸಿಕೊಳ್ಳದೆ ಶಿಷ್ಯರ ಕಾಲು ತೊಳೆಯುವಂಥ ಅವಸರವ ಅಂತ. ಕ್ರಿಸ್ತ ತನ್ನ ಕೊನೆಯ ದಿನದ ಮುನ್ನ, ಹಿಂದಿನ ರಾತ್ರಿ ಊಟ ಆದಮೇಲೆ ಲಾಸ್ಟ್ ಸಪ್ಪರ್ ಎಲ್ಲ ಶಿಷ್ಯರ ಕಾಲು ತೊಳಿತಾನೆ. ಸ್ವಾಮಿ ವಿವೇಕಾನಂದರು ತೊಳಿತಾರೆ. ಇದು ಬಹಳ ಮಾರ್ಮಿಕವಾದ ಘಟನೆ. 40 ದಿನದ ಪೋಷ್ಯಕ್ಕೆ ಹಿಡಿ ಅವಲಕ್ಕಿಯ ಪಾರಣೆ ಸಾಕೆ. ಕ್ರಿಸ್ತ 40 ದಿವಸ ಉಪವಾಸ ಮಾಡ್ದ ಅಂತ ಬೈಬಲ್ನಲ್ಲಿ ಬರುತ್ತದೆ. ಅದಕ್ಕೆ ಪಾರಣೆ ಕುಚೇಲ ಕೊಟ್ಟ ಅವಲಕ್ಕಿನ ಅಂತ ಕೇಳ್ತಾರೆ. ವಿದುರನ ಕುಡಿತೆಯ ಕುಡಿದ ತೇಗಿದೆ, ಸಮಾರ್ಯಳು ಮೊಗೆದ ಜಲಬೇಕೆ. ವಿದುರನ ಮನೆಯ ಕುಡಿತೆ ಹಾಸಲಿ ಹಸಿವ ನೂಂಕಿದನು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಅದನ್ನು ಇಲ್ಲಿ ರೆಫರ್ ಮಾಡ್ತಾರೆ. ಒಮ್ಮೆ ಕ್ರಿಸ್ತ ಪ್ರಯಾಣದಲ್ಲಿ ಹೋದಾಗ ಸಮಾರ್ಯದ ಒಬ್ಬ ಹೆಂಗಸು, ಅಂದರೆ ಒಂದು ಕೆಳಜಾತಿಯ ಹೆಂಗಸು ಅಂತ, ಅವಳು ಕೊಟ್ಟ ನೀರನ್ನು ಕುಡಿಯಬಾರ್ದು ಅಂತ ಎಲ್ಲರೂ ಅಂದುಕೊಂಡಿದ್ದಾಗ ಇವನು ಹೋಗಿ ಕುಡಿತಾನೆ. ಈ ಹಾಲು ಕುಡಿದವನಿಗೆ ಈ ನೀರು ಬೇಕಾಯ್ತಾ ಅಂತ ಕೇಳ್ತಾರೆ. ಹರ್ಮೋನಲ್ಲಿ ರೂಪಾಂತರವಾಂತಗೆ 30 ಬೆಳ್ಳಿಗಳ ಬೆಲೆಯೇ, ಪಾರ್ಥ ನಿರೀಕ್ಷಿಸಿದ ವಿಶ್ವ ಶರೀರಿಗೆ ಜೋಡಲೆ ತುಳಸಿಯ ನಿತ್ಯ ತೊಲೆಯೇ. ಹರ್ಮೋನ್ನಲ್ಲಿ ಕ್ರಿಸ್ತ ಬೇರೊಂದು ರೂಪದಲ್ಲಿ ತೋರ್ಕೊಂಡ ಅಂತ ಬರುತ್ತದೆ. ಮತ್ತು ಅವನನ್ನು ಬೆಲೆಗಟ್ಟುವಾಗ 30 ಬೆಳ್ಳಿ ಇವನ ಬೆಲೆ ಅಂತಾರೆ. ಆದರೆ ನೀನು ಪಾರ್ಥ ವಿಶ್ವಶರೀರಿ ಆಗಿ ಪಾರ್ಥನಿಗೆ ನೀನು ವಿಶ್ವರೂಪ ತೋರಿಸಿದ್ದ ಆ ರೂಪಕ್ಕೆ ಜೋಡಲೆ ತುಳಸಿಯೇ ಬೆಲೆಯಾಗುತ್ತದೆಯಾ? ತುಲಾಭಾರದ ಪ್ರಕರಣ ಹೇಳ್ತಾರೆ. ಮತ್ತು ಕಳ್ಳನೆಂಬ ಹಳಿ ಮೆರೆಸಲದೇಂ ನೀ ಕಳ್ಳರ ನಡು ತೂಗಾಡಿದೆಯಾ. ಕೃಷ್ಣನ ಚೋರ ಜಾರ ಅಂತ ಮತ್ತೆ ಮತ್ತೆ ಹೇಳ್ತಾರೆ. ಆ ರೀತಿಯಾದ ಕಳ್ಳತನ ನಿಂದು ಅಂತ ತೋರ್ಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ನೀನು ಈ ಕಳ್ಳರ ನಡು ತೂಗಾಡಿದೆಯಾ ಅಂತ. ಶಿಲುಬೆಗೇರಿಸಿದಾಗ 2 ಕಳ್ಳರ ನಡುವೆ ಇವನನ್ನು ಶಿಲುಬೆಗೇರಿಸಿದ್ರು ಅಂತ ಬರ್ತದೆ. ಮತ್ತು ಇವನನ್ನು ಬಿಡಿಸ್ಕೊಳ್ಳೋದ ಬರಬ್ಬ ಅನ್ನುವ
ಹಾದಿಗಳನ್ನ ಹೈವೇ ರಾಬರ್ನ ಬಿಡಿಸ್ಕೊಳ್ಳೋದಂದರೆ ಬರಬ್ಬನನ್ನೇ ಬಿಡಿಸುವಂಥ ಗಲಾಟೆ ಮಾಡ್ತಾರೆ. ಹಾಗಾಗಿ ಕಳ್ಳರ ಪರ್ಯಾಯವಾಗಿ ನೀನಾದಿಯ, ಬೆರಳಲ್ಲಿ ಬೇಡನ ಬಾಣ ಬೇಯುತ್ತೀರೆ. ಕೊನೆಗೆ ಕೃಷ್ಣನ ಕಾಲಿಗೆ ಬಾಣ ಬಂದು ಬಿದ್ದಾಗ ಜರ ಅನ್ನುವ ಬೇಡನ ಬಾಣ ಶಿಲುಬೆಯ ಮೊಳೆಗೆ ಕೈ ನೀಡಿದೆಯಾ ಅಂತ. ಶಿಲುಬೆ ಮೊಳೆಗೆ ಕೊನೆಗೆ ಕೈ ನೀಡಿದ್ದು ಯದುನಾಥನೇ, ಯೂದನಾಥನಲ್ಲವೇ. ಯೂದ ಅಂತಂದರೆ ಯಹೂದ್ಯರು, ಜುಡಿಯ ಅವರಿಗೆ ಸಂಬಂಧಪಟ್ಟಂತನು ಯಹೂದ್ಯರು, ಜ್ಯೂಸ್. ಯದುನಾಥನೇ, ಯೂದನಾಥನಲ್ಲವೇ. ಕಾಲಗಳಿವು ನಿನಗಳಿಹುವುದೇ. ದಿನವೆರಡರ ಭಾಸ್ಕರ ನೆರಡಹನೆ ನಿನ್ನಲ್ಲಿ ಭೇದ ಬಗೆಯಬಹುದೇ. ಎಂದೆಂದಿಗೆ ಧರ್ಮ ಕುಂದಿ ಬಂದಪುದ ಧರ್ಮ ಮುಂದುವರಿದಂದಂದು ಬಂದಪೆ ಒಡಲನಾಂತಿಯೇ ಮೇಯಿನಿತಾಂತು ಬಂದಪೆಯೋ ಇನ್ನು ಮುಂದು ಅಂತಾರೆ. ಇಷ್ಟು ದೊಡ್ಡ ರೀತಿಯಲ್ಲಿ ಕೇವಲ ಗೋವಿಂದ ಪೈಗಳು ಸನಾತನ ಭಾರತೀಯ ಸಂಸ್ಕೃತಿಯ ಸ್ಫೂರ್ತಿ ಇದ್ದವರು ಮಾಡಬಹುದು. ಈ ರೀತಿಯಾದ ಒಂದು ಉದಾಹರಣೆಯನ್ನು ಕ್ರಿಸ್ತರಿಂದ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೀ ಹೂ ಅಡಿಕ್ಟ್ಸ್ ಟು ರಿಲಿಜನ್, ಹೀ ಹೂ ಅಟ್ಯಾಚಸ್ ಟು ಎ ರಿಲಿಜನ್, ಹೀ ಹೂ ಅಟ್ಯಾಚಸ್ ಟು ಎ ಫಾರ್ಮ್ ಕ್ಯಾನ್ ನೆವರ್ ರೀಡ್ ದಿಸ್. ಇದನ್ನು ಟ್ರಾನ್ಸೆಂಡ್ ಮಾಡಿದವರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಮತ್ತು ಒಂದು ವಿಷಯದ ಬಗೆಗೆ ಬರೆಯೋಕ್ಕೆ ಹೊರಟಾಗ ಇವರಲ್ಲದೆ ಇನ್ಯಾರೂ ಬರೆಯೋಕ್ಕಾಗೋಲ್ಲ ಅನ್ನೋದಕ್ಕೆ ನೋಡಿ, ಮಹಾತ್ಮರ ಉಪವಾಸ ಅಂತ ಗಾಂಧೀಜಿ 1924ರಲ್ಲಿ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 8ನೇ ತಾರೀಕಿನವರೆಗೆ ಉಪವಾಸ ಮಾಡ್ತಾರೆ. ಆ ಉಪವಾಸ ಮಾಡಿದಾಗ 21 ದಿವಸಗಳ ಒಂದು ದಾಖಲೆ ಆಗಿಬಿಡ್ತು ಉಪವಾಸ. ಆಗ ದೊಡ್ಡವರು ಉಪವಾಸದ ಬಗ್ಗೆ ಹೇಗೆ ಅಂತ ಒಂದು ಕವಿತೆ ಬರೀತಾರೆ, 5 ಚರಣಗಳ ಕವಿತೆ. ಜಗತ್ತಲ್ಲಿ ಯಾವ್ಯಾವ ದೊಡ್ಡವರು ಉಪವಾಸ ಮಾಡಿದ್ರು ಅನ್ನೋದನ್ನೇ ಅಲ್ಲಿ ತೋರಿಸ್ತಾರೆ. ಮಂಜಿನೇ ಕಾಂತದಲ್ಲಿ ಶ್ರೀಹರಿಯ ಹಂಬಲಿಸಿ ಹೃದಯ ಕ್ಷುದಯನ್ನೂಡು ತೊಡಲ ಹಸಿವಿಂದಂ ಮನದ ರಂಭೆಯ ಗೆದ್ದು ಶುಕನಾಥನನ್ನೊಲಿಸಿ ಭಕ್ತಿ ಗಂಗೆಯ ಭಾರತದ ತೃಷೆಗೆ ತಂದಂ ಅಂತ. ಹಿಮಾಲಯದಲ್ಲಿ ಮಂಜಿನೇ ಕಾಂತದಲ್ಲಿ ಶ್ರೀಹರಿಯ ಹಂಬಲಿಸಿ ಹೃದಯ ಕ್ಷುದೆಗೆ, ಆ ಜ್ಞಾನದ ಹಸಿವಿಗೆ ತನ್ನ ಹಸಿವನ್ನೇ ಆಹಾರವಾಗಿ ಕೊಟ್ಟು ಊಡುತ್ತಾ ಒಡಲ ಹಸಿವಿಂದಂ ಮನದ ರಂಭೆಯ ಗೆದ್ದು, ಮನಸ್ಸೆಂಬ ರಂಭೆಯನ್ನು, ಮನಸ್ಸೆಂಬ ಅಪ್ಸರೋ ವಿಕೃತಿಯನ್ನು ಗೆದ್ದು ಶುಕನ್ ಆತನನ್ನು ಒಲಿಸಿ, ದೇವರನ್ನು ಒಲಿಸಿ ಭಕ್ತಿಗಂಗೆಯ ಭಾರತದ ತೃಷೆಗೆ ತಂದಂ. ಇನ್ನು ಆಮೇಲೆ ಉಪವಾಸ ಮಾಡಿದ್ದು ಬುದ್ಧ. ಉರುವೇಲೆ ಎರಳಿಯಡಿಯಲಿ ಚಿರಂ ಹಸಿದೆರೆದು ಮಾರನಂ ಮುರಿದು ಸಂಬುದ್ಧನೆಮ ಗಗ್ಗಂ. ಅಗ್ಗಂ ಅಂದರೆ ಅಗ್ರಂ ಅಂತ ಪಾಲಿ ಭಾಷೆಯಲ್ಲಿ ಇಲ್ಲಿ ಆವರಣ ನಿರ್ಮಾಣಕ್ಕೆ ಬಳಸ್ತಾರೆ. ಉರುವೇಲೆ, ಆ ಉರುವೇಲೆಯಲ್ಲಿ ಅದು ಬುದ್ಧ ತಪಸ್ಸು ಮಾಡ್ತಾ ಇದ್ದ ಜಾಗ. ಅರಳಿ ಬೋಧಿ ವೃಕ್ಷ. ಆ ವೃಕ್ಷಕ್ಕೆ ಕೆಳಕ್ಕೆ ಬರುವ ಮುನ್ನ ಅವನು ಇದು ಒಬ್ಬ ಗೊಲ್ಲರ ಹೆಣ್ಣು, ಅವಳು ನಂದ ಅಂತಕ್ಕಂಥವಳು, ನಂದಗೋಪ ಅನ್ನುವಂತಹ ಒಬ್ಬ ಗೊಲ್ಲರ ಹೆಣ್ಣು ಮಗಳು ತಂದು ಕೊಟ್ಟಂಥ ಪಾಯಸ, ಕೆಲವು ಕಡೆ ಸುಜಾತ ಅಂತ ಕೂಡ ಬರುತ್ತದೆ, ಅವಳು ಕೊಟ್ಟ ಪಾಯಸವನ್ನು ತಿಂದು ಉಪವಾಸ ಮುರಿದ. ಅದಕ್ಕೆ ಮುಂಚೆ ಅವನು ಅನೇಕ ವರ್ಷ ಉಪವಾಸ ಮಾಡ್ದ ಅಂತ ಗೊತ್ತಾಗುತ್ತದೆ. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅವರು ಹೇಳ್ತಾರೆ, ಮಾರನಂ ಮುರಿದು ಸಂಬುದ್ಧನೆಮ ಗಗ್ಗಂ ನಿಬ್ಬಾಣ ಮುಂದೆ ನಿರ್ವಾಣ. ತಣ್ಣೆಯ ಅರಣ್ಯಂ, ತಣ್ಣ ಅಂದರೆ ತೃಷ್ಣ ಅಂತ, ಬಯಕೆಯ ಕಾಡನ್ನು ತರಿದು ತೋರ್ದನ್ ಆರ್ಯ ಅಷ್ಟಾಂಗಿಕದ ಧಮ್ಮ ಮಗ್ಗಂ ಅಂದರೆ ಇಲ್ಲಿ ಮಾರ್ಗ. ಅಂದರೆ ಉಪವಾಸದ ಮೂಲಕವಾಗಿ ಅವನು ಒಂದು ದೇಹ ಶುದ್ಧಿ ಮಾಡಿಕೊಂಡು ಕೊನೆಗೆ ಪಾರಣೆ ಮಾಡಿ ಈ ಜ್ಞಾನವನ್ನು ನಮಗೆ ತಂದುಕೊಟ್ಟ ಬುದ್ಧ. ಕಟ್ಟಲೆಯ ಕುರುಡಿನಲ್ಲಿ ಬೆಳಕಿನೊಡೆಯನ ಸೋಸುವೆಮ್ಮೆದೆಯ ಪೆರೆಯ ಹೆರೆದೆಮ್ಮೊಳಗೆ ನಿಸದಂ ನೆಲೆಸುವರುವ ಸ್ವರಾಜ್ಯವೆಮಗೆ ತೋರಿಸೆ ಏಸು ಯೋರ್ಧನಿನ ಬನದಿ 40 ದಿನ ಹಸಿದಂ. ಹಾಗೆ ಜೋರ್ಡನ್ ಪ್ರಾಂತದ ಒಂದು ಕಾಡಿನಲ್ಲಿ ಕ್ರಿಸ್ತ 40 ದಿವಸಗಳ ಕಾಲ ಉಪವಾಸ ಇದ್ದ. ಇದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಅವನು ಮಾಡಿಕೊಂಡದ್ದು. ಅರಬರೆದೆ ಅರಬಿಂದ ಅಂದರೆ ಅರಬಿಂದು ಅಂತ ಅಂದ್ಕೊಳ್ಬೇಡಿ. ಅರಬು ಅಂದರೆ ರಿಕ್ತತೆ, ದಾರಿದ್ರ್ಯ, ಹತಾಶೆ. ಅರಬರು ತಮ್ಮ ಅಂತರಂಗದ ಹತಾಶೆಯಲ್ಲಿ ಒದ್ದಾಡ್ತಾ ಇದ್ದಾಗ ಅದನ್ನು ನೊಂದು ನವಜೀವನವನ್ನು ಉಪವಾಸದಿಂದರಸಿ ಹಿರೆಯ ಕಂದರಿಂ, ಅಲ್ಲಿ ಉಪವಾಸ ಮಾಡಿದ. ಅಲ್ಲಿ ಕೊರಕಲ್ನಲ್ಲಿ ಪೈಗಂಬರು ಉಪವಾಸ ಮಾಡಿದ್ದು. ದೇವರಲ್ಲದೆ ದೇವರಿಲ್ಲೆಂಬ ಕಾವನವನೆಂಬ ಸತ್ಯದಿ ಕಂಡನ್ ಅರಬರೆದೆ ಎರೆಯಂ ಅಂತಂದರೆ ಪ್ರೀತಿಪಾತ್ರನಾದವನು, ಆತ್ಮೀಯನಾದವನು ಪೈಗಂಬರು. ಗುರುವೆ 21 ದಿನದು ಪೋಷ್ಯವನೊಂತು ನೀಂ ದಿಲ್ಲಿಯೀಂ ಚೆಲ್ಲಿದಿ ಪ್ರೇಮ ಬೀಜಂ ಭಾರತದ ಭಾಗ್ಯಲತೆಯಾಗಿ ಮಡಲಿಡದೆಂತು ಬೆಳೆಸದೆಂತಮರ ಸೌಂದರ್ಯಮಿದು ಸಾಜಂ ಅಂತಾರೆ. ಹೀಗೆ ಅವರು ಹಿಂದೂ, ಬೌದ್ಧ, ಮುಸಲ್ಮಾನ, ಕ್ರೈಸ್ತ ಎಲ್ಲ ಮತಗಳಿಗೆ ಸಂಬಂಧಪಟ್ಟಂಥ, ಪಂಗಡಗಳಿಗೆ ಸಂಬಂಧಪಟ್ಟಂಥ ದೊಡ್ಡವರು ಉಪವಾಸದ ಜೊತೆಗೆ ಗಾಂಧೀಜಿಯವರು ಉಪವಾಸವನ್ನು ಸಮೀಕರಣ ಮಾಡ್ತಾರೆ.
ಈ ವ್ಯಾಸಂಗ, ಈ ಹಿನ್ನೆಲೆ ಅವರದಲ್ಲದೆ ಮತ್ತಾರದು. ಹಾಗೆ ಅವರಿಗೆ ತನ್ನ ತೌಳವ ಭೂಮಿ ತುಳುನಾಡಿನ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಭಾರತದ ಬಗ್ಗೆ, ಎಲ್ಲದರ ಬಗ್ಗೆ ಇತ್ತು. ಹಿಂದೂಸ್ತಾನ್ ಹಮಾರ ಅನ್ನೋದನ್ನು ನಾವು ಕೇಳಿದ್ವಿ. ತೌಳವ ತಾಯಿ ಅಂತ ಹೇಳ್ತಾರೆ ಭೈರವಿ ರಾಗದಲ್ಲಿ, ತ್ರಿತಾರದಲ್ಲಿ ಅಂತಾರೆ, ಜಯ ಜಯ ತೌಳವ ತಾಯೇ ಅಂತ ಹೇಳಿಬಿಟ್ಟು, ಭಾರ್ಗವನಂದು ಬಿಸುಡೆ ಕೊಡಲಿಯ ನೀ ಕಡಲ್ ಒಡೆದೆಡೆಯಂ ಮೂಡಿ ಭಾರತ ಮಾತೆ ತೊಡೆಯಲ್ ಒಡಗೂಡಿಸೆ ಸಹ್ಯ ವೀಣೆಯಂ ತೀಡಿ ಅಂತ ಹೇಳಿಬಿಟ್ಟು ಆ ಕೊಂಕಣ ಕ್ಷೇತ್ರ, ಪರಶುರಾಮ ಕ್ಷೇತ್ರ ಹೇಗೆ ಬಂತು ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಹೇಳ್ತಾರೆ, ಭೈರವ ಬಂಗರ ಚೌಟರ ಅಜಿಲ ಸಾವಂತರ ಮನೆ ಮನೆಯೆಂಬೆ ತುಳುವರ ತಾಯ್ಮನೆಯುಳಿದರ ಕಾಯ್ಮನೆ ನೀ ನೆಮ್ಮೆಯ ಮನೆಯೆಂಬೆ ದೇಗುಲಗಳೋ ಧರ್ಮದ ಬಾಗಿಲುಗಳೋ ಪುಣ್ಯ ಘಟಂ ತಟಿನೀ ತಟಂ ಬಸದಿಗಳೋ ಕನಸೇ ಕಲ್ಲಾದುವೋ ನೆಲಬಿರಿದೆದ್ದರೆ ಗೊಮ್ಮಟಂ. ಈ ರೀತಿಯಾಗಿ ವೇಣೂರಿಂದು ಕಾರ್ಕಳದ್ದು ಇಲ್ಲೆಲ್ಲ ಗೋಮಟ ಇದ್ದಾನೆ, ಬಸದಿಗಳಿವೆ, ಈ ದೇಗುಲಗಳು, ಅಲ್ಲಿರುವ ಆರಾಧನೆಯ ಬಗ್ಗೆ ಇವೆಲ್ಲವನ್ನು ಅವರು ಹೇಳ್ತಾರೆ. ಮತ್ತು ಹೇಳ್ತಾರೆ, ಬೇಡುವೆನವ್ವ ಬೀಳ್ಕೊಂಡೆಂದು ಬೀಳ್ಕೊಡುವಂದೆನ್ನ ಎತ್ತಿ ಅಂಕದಿ ನಿನ್ನ ಮರಳಿಬಾರ ಕಂದ ನನ್ನುದರದಿ ಎಂದು ತಬ್ಬಿ ಹರಸೆನ್ನ ಅಂತಾರೆ. ಮತ್ತೆ ನಾನಿಲ್ಲಿ ಹುಟ್ಟಿ ಬರಬೇಕು ಅನ್ನುವಂಥದ್ದು. ಹೀಗೆ ಅವರು ಕನ್ನಡದ ಬಗ್ಗೆ ಕೂಡ ಅದ್ಭುತವಾದಂಥದ್ದು ಬರೆದಿದ್ದಾರೆ. ಅದಂತೂ ಲೋಕವಿಖ್ಯಾತವಾದ ಒಂದು ಕವಿತೆಯೇ ಆಗಿರುವಂಥದ್ದು ನಮಗೆ ಗೊತ್ತಾಗುತ್ತದೆ. ತಾಯಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಎನ್ನುವಂಥದ್ದು, ಕನ್ನಡಿಗರ ತಾಯಿ ಅಂತ, ಹರಸು ತಾಯಿ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ಅಂತನ್ನುವಲ್ಲಿ ನೋಡಿ, ಬುಗರಿಯೀಯ ಶಬರಿಕಾಯೆ ರಾಮನಿಲ್ಲಿ ಬಂದನೆ ಕನ್ನಡದಳ ಕೂಡಿಸಿ ಖಳ ದಶಾಸ್ಯನಂ ಕೊಂದನೆ. ತ್ರಿಮಾತ್ರಾ ಗಣದಲ್ಲಿ ಮಾಡಿದ್ದಾರೆ. ಬುಗರಿಯೀಯ ಶಬರಿಕಾಯೆ, ಶಬರಿ ಇದ್ದದ್ದು ಇಲ್ಲೇ ಪಂಪಾ ಸರೋವರದ ಹತ್ತಿರದಲ್ಲಿ. ಕನ್ನಡದಳ ಕೂಡಿಸಿ, ವಾನರ ಸೈನ್ಯ ಕನ್ನಡದವ್ರದ್ದು, ಕನ್ನಡದಳ ಕೂಡಿಸಿ ಖಳ ದಶಾಸ್ಯನಂ ಕೊಂದನೆ. ಪಾಂಡವರ ಅಜ್ಞಾತ ಮಿರ್ದ, ಉತ್ತರ ಕರ್ನಾಟಕದಲ್ಲಿ ಸುರಪುರ ಅನ್ನುವ ಹತ್ತಿರದಲ್ಲಿ ಇದ್ದರಂತೆ ಪಾಂಡವರು ಅಂತ ಹೇಳ್ತಾರೆ. ವಲಲಂ ಕೀಚಕನ ಗೆದ್ದ ನಾಡು ನೋಡಿದಲ್ಲವೇ ನಂದನಂದ ನಿಲ್ಲಿನಿಂದ ಸಂಧಿಗೈದುದಲ್ಲವೇ ಅಂತಾರೆ. ಉಪಪ್ಲವ್ಯ ಎಲ್ಲ ಇಲ್ಲೇ ಇದ್ದದ್ದು ಅಂತ ಹೇಳ್ತಾರೆ. ಶಕವಿಜೇತ ನಮರ ಶಾತ ವಾಹನಾಖ್ಯ ನೀ ಶಕಂ ನಿನ್ನೊಳಂದು ತೊಡಗಿಸಂತು ದರ್ಧಭರತ ದೇಶಕಂ. ನಮ್ಮವರು ಶಾತವಾಹನರು, ಶಕವಿಜೇತರು, ಇವರು ತುಂಬ ದೊಡ್ಡವರು ನಮ್ಮವರೇ. ಚಳುಕ್ಯ ರಾಷ್ಟ್ರಕೂಟರಲ್ಲಿ ಗಂಗರ ಕದಂಬರಲ್ಲಿ ಹೊಯ್ಸಳ ಕಳುಚುರ್ಯರಲ್ಲಿ ವಿಜಯನಗರ ಭೂಪರು ಆಳ್ದರಲ್ಲಿ ಎಲ್ಲದಲ್ಲಿ ತಾಯಮೇಣ್ ಅಲೂಪರು. ಆ ಪ್ರಾಸವನ್ನು ತರುವ ರೀತಿ ನೋಡಿ. ಮತ್ತು ಹೇಳ್ತಾರೆ, ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದಣ್ಣರ ಪುರಂದರ ವರೇಣ್ಯರ ಆ ಒಂದು ಲಗಂ ಗಣಗಳನ್ನು ತಂದು ಎಷ್ಟು ಸುಂದರವಾಗಿ ಛಂದಸ್ಸಿಗೆ ಒಂದು ಕುಣಿತವನ್ನು ಕೊಡ್ತಾರೆ. ತಾಯೆ ನಿನ್ನ ಬಸಿರ ಹೊನ್ನ ಗಣಿವಿದ್ಯಾರಣ್ಯರ, ಆ ಪುರಂದರ ವರೇಣ್ಯರ ಹೊನ್ನ ಗಣಿವಿದ್ಯಾರಣ್ಯರ ಅಂತ ಹೇಳ್ತಾರೆ. ಹಳೆಯ ಬೀಡ ಬೇಲನಾಡ ಮಾಡಮೆನಿತು ಸುಂದರಂ. ಮಾಡ ಅಂತಂದರೆ ಆ ದೇಗುಲದ ಒಂದು ಅಟ್ಟಾಲಿಕೆಯ ಹಂತದಲ್ಲಿ, ವಲಭಿ ಹಂತದಲ್ಲಿರ್ತಕ್ಕಂಥ ಚಿತ್ತಾರ, ಬೇಲೂರು ಹಳೆಬೀಡಿನ ಮದನಿಕೆಯರು. ಬಿಳಿಯ ಕೊಳದ ಅಂದರೆ ಬೆಳಗೊಳ, ಶ್ರವಣ ಬೆಳಗೊಳ, ಬಿಳಿಯ ಕೊಳದ ಕಾರ ಕಳದ ನಿಡುಕರು ಅಂದರೆ ನಿಂತವರು ಅಂದರೆ ಗೊಮ್ಮಟರು, ನಿಡುಕರೆನಿತು ಬಂಧುರಂ. ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲೆಯೇ ನುಡುವುದಲ್ಲ ಹಿಂಗತೆಯ ನೀವಾಲ ಸೊಲ್ಲ ನಮ್ಮ ತೃಷೆಗೆ ದಕ್ಕಿಸು ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡ ನುಕ್ಕಿಸು. ಕುಗ್ಗದಂತೆ ಹಿಗ್ಗಿಪಂತೆ ನಿನ್ನ ಹೆಸರ ಟೆಕ್ಕೆಯಂ ನೀಗದಂತೆ ಸಾಗಿಪಂತೆ ನಿನ್ನ ನುಡಿಯ ಢಕ್ಕೆಯಂ. ನಮ್ಮೆದೆಯಂ ತಾಯೆ ಬಲಿಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನಮ ನೊಂದೆ ಕಲಸು ಇದನೊಂದನೆ ಕೋರುವೆ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆಮಗೆ ತೋರುವೆ. ಪ್ರತಿಯೊಂದನ್ನೂ ಅವರು ಹೇಳ್ತಾರೆ. ನಿನ್ನ ಪಡೆಯ ಕಥೆಯ ಕಡೆಯ ನುಡಿಯ ತಾಳಿಕೋಟೆಯು, ನಿನ್ನ ಪಡೆಯ ಕಥೆಯ ಕಡೆಯ ದೊಡ್ಡ ಸಾಮ್ರಾಜ್ಯ ವಿಜಯನಗರ, ಆಮೇಲೆ ದೊಡ್ಡ ಸಾಮ್ರಾಜ್ಯ ಬರಲಿಲ್ಲ. ತಾಳಿಕೋಟೆ ರಕ್ಕಸನಂಗಡಿಗೆ ಯುದ್ಧ ಆಯ್ತಲ್ಲ, ಅದು ಕಡಲಿನೊರತೆ ಗೊಳೆವೆ ಕೊರತೆ ಬತ್ತದು ನಿನ್ನೂಟೆಯು ಸೋಲಗೆಲ್ಲ ವಾರಿಗಿಲ್ಲ ಸೋತು ನೀನೆ ಗೆದ್ದೆಯಲ್ಲ ನಿನ್ನ ನಳಿವು ತಟ್ಟದೊಲ್ಲ ತಾಳಿಕೋಟೆ ಸಾಸಿರಂ ಬಾಹುಬಲದಿ ಮನೋಬಲದಿ ತಾಯೆ ಗೆಲುವೆ ಭಾಸುರಂ ಅಂತಾರೆ. ಈ ಸ್ಫೂರ್ತಿ ತುಂಬ ದೊಡ್ಡದು. ಮತ್ತು ಅವರಿಗೆ ವಿದ್ಯಾರಣ್ಯರ ಮೇಲೆ ಅಪಾರವಾದ ಪ್ರೀತಿ. ಕನ್ನಡದಲ್ಲಿ ವಿದ್ಯಾರಣ್ಯರ ಬಗ್ಗೆ ಅದ್ಭುತವಾದ ಕವಿತೆಗಳನ್ನು ಬರೆದವರು ಇಬ್ಬರೇ, ಗೋವಿಂದ ಪೈಗಳು, DVG ಅವರು. ಶ್ರೀ ಕರ್ನಾಟಕ ರಾಜ್ಯ ವಾಸ್ತುಪತಿಯಂ ನಾಸ್ತಿಕ್ಯರು ವೈದ್ಯನಂ ವೇದಾಂತಾದಿ ಗತಾಧ್ವನಂ ನಿಗಮ ಧರ್ಮೋದ್ಧಾರಣಾಚಾರ್ಯನಂ ಮ್ಲೇಚ್ಛಾಛಿನ್ನ ಪವಿತ್ರ ಭಾರತ ವಿಯನ್ ಮಧ್ಯಂದಿನಾದಿತ್ಯನಂ ವಿದ್ಯಾರಣ್ಯ ವರೆಣ್ಯನಂ ಚತುರಚಾತುರ್ವೈದ್ಯನಂ ವಂದಿಪೆಂ. ಹೀಗೆ ಬರೆದರೆ ಬರೀಬೇಕು ಪದ್ಯ ಅಂತ ಅನಿಸುತ್ತದೆ. ಕರ್ನಾಟಕ ರಾಜ್ಯದ ವಾಸ್ತುಪತಿ ಅಂತ. ಈ ಕರ್ನಾಟಕ ರಾಜ್ಯಕ್ಕೆ
ಆರ್ಕಿಟೆಕ್ಟ್ ಅಂತನ್ನುವಂಥ ಅರ್ಥದಲ್ಲಿ ಅವರು ಬಳಸ್ತಾರೆ. ನಾಸ್ತಿಕ್ಯ ಋಗ್ವೈದ್ಯನಂ, ನಾಸ್ತಿಕ್ಯ ಅನ್ನುವ ರೋಗಕ್ಕೆ ವೈದ್ಯ. ವೇದಾಂತಾದಿ ಗತಾಧ್ವನಂ, ಆ ವೇದಾಂತದಲ್ಲಿ ಅಕ್ಷುಣ್ಣ ಪಥ ಅವರದು. ನಿಗಮ ಧರ್ಮೋದ್ಧಾರಣಾಚಾರ್ಯ, ಮ್ಲೇಚ್ಛ ಆಚ್ಛಿನ್ನವಾದ ಪವಿತ್ರ ಭಾರತ ಅನ್ನುವಂತಹ ಆಕಾಶದ ಅಂಧಕಾರಕ್ಕೆ ಮಧ್ಯಂದಿನ ಆದಿತ್ಯ, ಪ್ರಖರ ಸೂರ್ಯನಾದವರು ಅಂತ ಹೇಳ್ತಾರೆ. ಕಿರುತಮ್ಮಂ ಬೆರಸಿ ಚತುಶ್ರುತಿಗೆ ವೇದಾರ್ಥ ಪ್ರಕಾಶಂ, ನೆರಳ್ಮನೆಯಂ ನೇಸರ ನೋಡುವಂತೆ ಮರಸಲ್ ಮೇಣೇಂ ಪ್ರಸಾದಂ ಚಿರಂ. ನಿನ್ನ ತಮ್ಮ ಸಾಯಣ ವೇದ ಪ್ರಕಾಶ, ವೇದಾರ್ಥ ಪ್ರಕಾಶ ಅಂತ ವೇದ ಭಾಷ್ಯ ಬರೆದದ್ದು ಅದು ಹೇಗಿದೆ ಅಂದರೆ ನೆರಳಿನ ಕಡೆಯಿಂದ ಸೂರ್ಯನ ಕಡೆಗೆ ನೋಡುವಂತೆ ಅಂತ. ನೋಡಿ, ಸೂರ್ಯನನ್ನು ನೆರಳಿಂದ ನಿಟ್ಟಿಸಿದ್ರೆ ನಮಗೆ ಕಣ್ಣು ಉರಿ ಬರೋಲ್ಲ, ಕಣ್ಣು ಕುಕ್ಕೋಲ್ಲ. ನೇರವಾಗಿ ನಿಟ್ಟಿಸಿದ್ರೆ ಹಾಗೆ. ವೇದ ವ್ಯಾಖ್ಯಾನ ಅನ್ನುವಂಥದ್ದು ಒಂದು ನೆರಳ್ಮನೆ. ಆ ಮನೆಯಿಂದ ಆ ವೇದಗಳನ್ನು ಸೂರ್ಯನಂತೆ ಲೀಲಾಜಾಲವಾಗಿ ನಿಟ್ಟಿಸುವುದಕ್ಕೆ ಆಯಿತು ಅಂತಂತಾರೆ. ಎಷ್ಟು ಸೊಗಸಾದ ಒರಿಜಿನಲ್ ಹೋಲಿಕೆಯನ್ನು ಕೊಡ್ತಾರೆ. ಮೆರಸಲ್ ಮೇಣೇಂ ಪ್ರಸಾದಂ ಚಿರಂ ಚತುರಾಸ್ಯಂ ಚತುರಾಸ್ಯದಿಂದೊರದುದಿನ್ ಹಾಸ್ಯದ್ವಯಂ ಬೋಧಿಸಲ್ ವಿಧಿಯೋ ವೇದವೋ ನಿಮ್ಮಳಂತೂ ನೆರವಂದೇಂ ಧನ್ಯಮೀ ಭಾರತಂ. 4 ಬಾಯಿ ಬೇಕಾಯಿತು ಬ್ರಹ್ಮನಿಗೆ ವೇದ ಹೇಳೋಕ್ಕೆ, ನೀವು ಅಣ್ಣ ತಮ್ಮ ಇಬ್ಬರೇ ಮಾಡಿಬಿಟ್ರಿ ಆ ಕೆಲಸ. ಹಾಸ್ಯದ್ವಯಂ ಬೋಧಿಸಲ್ ಅಂತ ಹೇಳಿಬಿಟ್ಟಂತಾರೆ. ನಿರಿಸಿ ಪರಾಶರ ಸ್ಮೃತಿಗೆ ನೀಂ ಕಲಿಕಾಲದಿ ಕೆತ್ತ ಕತ್ತಲಂ ತೊಲಗಿಪ ಕೈವಳಂಕ ಮಿರುಟೀಕೆ ಹೊಳೆಯೋ ಟೀಕೆಯನ್ನು ಪರಾಶರ ಸ್ಮೃತಿಗೆ ಬರೆದರಿ. ಮಾಣಿಸಿದೆಮ್ಮ ಮುಗ್ಗುರಂ ಅಭಿನವ ಕಾಳಿದಾಸನೇನೆ ಶಂಕರ ದಿಗ್ವಿಜಯಂ ನೆಗಳ್ಚಿ. ಇದಾದರೆ ಮಾಧವೀಯ ಶಂಕರ ವಿಜಯ ಅಂತ ಪ್ರಸಿದ್ಧ, ವ್ಯಾಸಾಚಲ ಅಂತ ಬೇರೆಯವರು ಬರೆದದ್ದು, ಲೋಕಪ್ರಸಿದ್ಧಿಯನ್ನು ತೋರಿಸಿದ್ದಾರೆ. ಆದರೆ ಅವರ ಪೇಟನೈಸ್ ಆಗಿ ಬಂದದ್ದು ಅಂತ. ಮೇಣ್ ನಿರವಿಸಿ ಧಾತುಜಾತ ಮಾಧವೀಯ ಧಾತುವೃತ್ತಿ ಅದರ ಅರಿವಿಂ ನುಡಿಯಾಗರವಂ ಬಿದಿರ್ಚಿದೈ. ಮುಂದೆ ಹೇಳ್ತಾರೆ, ಬ್ರಹ್ಮಕ್ಷತ್ರಮೆ ಸಲ್ಲುವುದೀ ಕಲಿಯುಗಕ್ಕೆಂದೇನದಂ ತಾಳ್ವಿದೈ ಬ್ರಹ್ಮಜ್ಞಾನದೆ ಕಾಯೆ ತಾಯಳೆಯ ಧರ್ಮಜ್ಞಾನಿಯಂ ಹಾನಿಯಂ ಕ್ಷತ್ರತ್ರಾಣದೆ ಕಾದೆ ಮ್ಲೇಚ್ಛದಳವಂ ಮಾರ್ಕೊಂಡವರ್ ಕೊಂಡುದಂ ಬ್ರಹ್ಮಕ್ಷತ್ರ ಕುಠಾರ ರಾಮನವತಾರಂ ನಿನ್ನೊಳೆಂಬೆತ್ತನೆ. ನೀವು ಪರಶುರಾಮ ಅವತಾರಿಗಳು, ಇಲ್ಲದೇ ಇದ್ದರೆ ಬ್ರಾಹ್ಮಕ್ಷಾತ್ರ ಎರಡೂ ನಿಮ್ಮೊಳಗೆ ಹೇಗಿರ್ತಾ ಇತ್ತು? ತುರುಕರ ದಿಂಡು ಗುಂಡಿಗೆ ಹಿಂಡಿದ ನಿನ್ನಯ ಬಾಹು ದಂಡಮಂ ಪುಗಳ್ವೆನೆ. ತುರುಕರ ದಿಂಡು ಅಂದರೆ ನಿರ್ಲಜ್ಜವಾದ ಆ ಗುಂಡಿಗೆಯನ್ನು ಹಿಂಡಿದ, ಅವರ ಎದೆ ಹಿಂಡಿದ ನಿನ್ನ ಬಾಹುದಂಡವನ್ನು ಹೊಗಳುವುದಾ? ಹಿಂದು ಮುಂದರಿವ ಹೈಂದವ ಧರ್ಮಕ್ಕೆ ಶಬ್ದಶಿಲ್ಪದಿಂ ನಿಗಮದ ಗಂಗೆಗಾಗಮದ ಕಟ್ಟೆಯ ಕಟ್ಟಿದ ಬುದ್ಧಿಶಕ್ತಿಯಂ ಪುಗಳ್ವೆನೆ. ವೇದದ ಮಹಾ ಘೋಷ ಮಾಡಿಕೊಂಡು ಬರುವಂತಹ ನದಿಗೆ ಆಣೆಕಟ್ಟು ಕಟ್ಟಿ ಸಾಗುವಳಿಗೆ ಬೇಕಾದಂತೆ ಮಾಡಿದ ನಿನ್ನ ಬುದ್ಧಿಶಕ್ತಿಯನ್ನು ಕೊಂಡಾಡುವುದಾ? ಚೋದ್ಯಮೇಂ ಬಿಗುರ ಬೀರಿದ ಬೀರಮೋ ಬಿಲ್ಲ ಬಿಜ್ಜೆಯೋ. ಪ್ರಜ್ಞಾವಂತಿಕೆಯೋ ಅಥವಾ ಶೌರ್ಯವೋ ಯಾವುದನ್ನು ನಾನು ಹೇಳುವುದು? ಒಂದೊಂದು ಪದ್ಯದಲ್ಲಿಯೂ ಒಂದೊಂದು ಸೊಗಸು, ಒಂದೊಂದು ಆ ಅಲಂಕಾರದ ಚಾತುರ್ಯವನ್ನು ತೋರ್ಪಡಿಸ್ತಾರೆ ನೋಡಿ. ಸತ್ಯದ ಭೂಮಿ, ಧರ್ಮದ ಅಮೃತಾಂಬುನಿಧಿ, ಶುಷ್ಕ ತುರುಷ್ಕ ಕಾನನ ಭೀಲ ದವಾನಲಂ ನಿಖಿಲ ಕನ್ನಡ ನಾಡಿನ ಸೂತಿಕಾನಿಲಂ. ಒಂದೊಂದು ಕಡೆಗೂ ರೂಪಕ ಮಾಡ್ತಾರೆ, ಉಲ್ಲೇಖ ಮಾಡ್ತಾರೆ. ಶುದ್ಧ ಚಿದಂಬರಂ ಬೆರೆಯ ಪಂಚತೆ ಗಂಧತೀತ ಪಂಚಭೂತಂ ನಿನಿತಾತ್ಮ ಮುಂದಿ ಪರಮಾತ್ಮನ ನಾದುದು ಅಭಿನ್ನ ಮದ್ವಯಂ ಅಂತಾರೆ. ಈ ಭೂಮಿ, ಅಂಬುದಿ, ದವಾನಲ, ಅನಿಲ, ಚಿದಂಬರ ಅನ್ನುವ ಪಂಚಭೂತಗಳನ್ನು ತಂದಿದ್ದಾರೆ. ಕರ್ನಾಟಕಕ್ಕೆ ಪಂಚಭೂತದ ಶರೀರವನ್ನು ಕೊಟ್ಟವರು ನೀವು ಅಂತಾರೆ. ಪರಮಾಚಾರ್ಯನೇ ನಿನ್ನ ಪುಣ್ಯ ತಿಥಿಯೋಳ್. ಇದು ಬರೆದದ್ದು ವಿದ್ಯಾರಣ್ಯ ಜಯಂತಿಯಂದು, ಇದು ವೈಶಾಖ ಶುದ್ಧ ಸಪ್ತಮಿ ದಿವಸ. ಮತ್ತು ಇವರು ಎಲ್ಲರ ಜನ್ಮತಿಥಿ ಮರಣತಿಥಿಗಳನ್ನು ಲೆಕ್ಕ ಹಾಕಿಟ್ಟಿದ್ದಾರೆ. ಮಹಾವೀರಸ್ವಾಮಿ ಮತ್ತು ಬುದ್ಧ ಭಗವಂತರ ತಿಥಿ ಶುದ್ಧಿ ಏನು ಅಂತ ಅನ್ನೋದು ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಂಗ್ರಾಮವೇ ನಡೆದಿದೆ. ಮತ್ತು ಇವರು ಕೊಟ್ಟಂಥ ಕೊಡುಗೆ ಎಷ್ಟು ದೊಡ್ಡದು ಅಂದರೆ, ಚಂದ್ರಗುಪ್ತ ಮೌರ್ಯ ಅವನು ಜೈನನಾಗಲಿಲ್ಲ, ಅಶೋಕನ ಮೊಮ್ಮಗ ಸಂಪ್ರತಿ ಚಂದ್ರಗುಪ್ತ ಜೈನನಾಗಿದ್ದು ಅನ್ನೋದನ್ನು ಅದ್ಭುತವಾಗಿ ಸಂಶೋಧನೆ ಮಾಡಿ ತೋರಿಸಿದ್ರು. ಅಖಿಲ ಭಾರತ ಮಟ್ಟದ ಸಂಶೋಧನೆ ಆಯ್ತದು. ನಿನ್ನ ಪುಣ್ಯತಿಥಿಯೊಳ್ ನಾನು ಒಂದಿದಂ ಬೇಡುವೆಂ ಭವದಾವಾಸದ ಬ್ರಹ್ಮಧಾಮದಲ್ಲಿ ಮುನ್ನೀಂ ಪುಟ್ಟಿದಿ ಭಾರತಂ ಮರೆಯಲ್ ಬೇಡ ಮಗಾಗಿ ಬೇಡೊಡೆಯನ ನಮ್ಲಾನ ಭಾಗ್ಯೋದಯಂ ಬರಿಸಲ್ ನೀ ನೆರೆವಂದು ನೀಡದವ ನಿನ್ನಾರ್ಗಂಗಡ ನೀಡುವಂ. ಸ್ವಾಮಿ ವಿದ್ಯಾರಣ್ಯರೇ, ನಿಮ್ಮ ಜಯಂತಿ ದಿವಸ ನಾನು ಕೇಳ್ತಾ ಇದ್ದೀನಿ, ಆ ದೇವರನ್ನು ನಮ್ಮ ದೇಶದ ಉದ್ಧಾರಕ್ಕಾಗಿ ಬೇಡಿ. ನೀವು ಬೇಡಿದ್ರೆ ಅವನು ಕೊಡದೇ ಇರಲಾರ. ನಮ್ಮ ಬೇಡಿಕೆಗೆ ಇಲ್ಲ ಅನ್ಬೋದು, ನಿಮ್ಮಂಥವ್ರ ಬೇಡಿಕೆಯನ್ನು ಇಲ್ಲ ಅನ್ನೋಲ್ಲ. ಶ್ರೀ ಕರ್ನಾಟಕ ಮೇವರಂ ನೆನವು ನಿನ್ನ ಆಚಾರ್ಯ ಮುನ್ನಾವರಂ. ಆ ಭಾಷೆ ನೋಡಿ ಹೇಗಿದೆ. ಹಿಂದೂ ಧರ್ಮಮಿದೇವರಂ ಯಶಸ್ಸು ನಿನ್ನ ಆಚಾರ್ಯ ಮುನ್ನಾವರಂ. ನಮ್ಮೀ ಭಾರತ ಮೇವರಂ ಹೆಸರು ನಿನ್ನ ಆಚಾರ್ಯ ಮುನ್ನಾವರಂ. ಸೂರ್ಯಾಚಂದ್ರಮ ರೇವರಂ. ಈ ಸೂರ್ಯ ಚಂದ್ರಮಸೌ ಅಂತ ಸಮಾಸ ಇರುವಂಥದ್ದು.
ಆ ಸಮಾಸವನ್ನು, ವೈದಿಕ ಸಮಾಸವನ್ನು ಹಾಗೇ ಬಳಸ್ತಾರೆ ಅವರು. ಏವರಂ ಮಿತ್ರ ವರುಣ ದ್ಯಾವ ಪೃಥ್ವಿ ಇತ್ಯಾದಿಗಳು ಉಂಟಲ್ಲ, ಅದು ನಿಲುವುವಿನ್ ಆಚಾರ್ಯ ಮುನ್ನಾವರಂ. ಕರ್ನಾಟಕ ಎಲ್ಲಿರುತ್ತೋ, ಹಿಂದೂ ಧರ್ಮ ಎಲ್ಲಿವರೆಗೂ ಇರುತ್ತೋ, ನಮ್ಮ ಭಾರತ ಎಲ್ಲಿವರೆಗೂ ಇರುತ್ತೋ, ಸೂರ್ಯ ಚಂದ್ರರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನೀವಿರ್ತೀರಿ, ನಿನ್ನ ನೆನಪು ಇರುತ್ತದೆ, ನಿಮ್ಮ ಹೆಸರಿರುತ್ತದೆ ಎನ್ನುವ ಮಾತನ್ನು ಅವರು ಹೇಳ್ತಾರೆ. ಹೀಗೆ ರಾಷ್ಟ್ರ ನಾಯಕರನ್ನು ಅವರು ಸ್ತುತಿಸ್ತಾರೆ. ಜರ್ಮನ್ ಭಾಷೆಯಲ್ಲಿ ಇದ್ದಂತಹ ಥಿಯೋಡರ್ ಕಾರ್ನರ್ ಅನ್ನುವಂತಹ ಒಬ್ಬ ಜರ್ಮನ್ ಕವಿ, ನನಗೆ ಜರ್ಮನ್ ಭಾಷೆ ಬಲ್ಲವನಾದ್ರಲ್ವದ್ರಿಂದ ನನಗೆ ಅದರ ಉಚ್ಚಾರ ಗೊತ್ತಾಗೋಲ್ಲ. ಗೆಬೆಟ್ ವಾಹ್ರೆನ್ ಡೆರ್ ಸ್ಲಕ್ ಅಂತ ಆ ಒಬ್ಬ ಕವಿಯ ಒಂದು ಕವಿತೆ ಅದು. ಗೆಬೆಟ್ ವಾಹ್ರೆನ್ ಡೆರ್ ಸ್ಲಕ್ ಅಂತ, ಸ್ಲಕ್ ಪ್ರೇಯರ್ ಡ್ಯೂರಿಂಗ್ ದಿ ಬ್ಯಾಟಲ್ ಅಂತ ಇವರೇ ಅನುವಾದ ಮಾಡಿದ್ದಾರೆ. ಕೊಳುಗುಳದ ಮನವಿ ಅಂತ. ಕೊಳುಗುಳ ಅಂದರೆ ಹಳಗನ್ನಡದಲ್ಲಿ ಯುದ್ಧ, ಅದರೊಳಗೆ ಮನವಿ. ಒಬ್ಬ ಸೈನಿಕ ಮಾತ್ರ ಭೂಮಿ ರಕ್ಷಣೆಗೆ ಹೊರಟವನು ಆ ಒಂದು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾನೆ. ಇದು ಒಂದು ವಿಲಕ್ಷಣವಾದ ಛಂದಸ್ಸು. ಮೊದಲನೇ ಚರಣದ ಮೊದಲನೇ ಸಾಲು ಕೊನೆಯ ಚರಣದ ಕೊನೆಯ ಸಾಲಾಗುತ್ತದೆ. ಎರಡನೇ ಚರಣದ ಕೊನೆಯ ಸಾಲು ಮೂರನೇ ಚರಣದ ಕೊನೆಯ ಸಾಲಾಗುತ್ತದೆ. ನಾಲ್ಕನೇ ಚರಣದ ಕೊನೆಯ ಸಾಲು ಐದನೇ ಚರಣದ ಮೊದಲನೇ ಸಾಲಾಗುತ್ತದೆ. ಹೀಗೆ ಮುಕ್ತ ಪಾದಗ್ರಸ್ತ ಮತ್ತು ಕೊನೆಯಲ್ಲಿ ಬರೋದು ಮೊದಲನೇದಕ್ಕೆ ಸೇರಿಕೊಳ್ಳುತ್ತದೆ. ಇದು ತಮಿಳಿನಲ್ಲಿ ಅಂದಾದಿ ಅಂತ ಕರೀತಾರೆ. ತಿರುವಂದಾದಿ ಮತ್ತು ಮುರುಗವಂದಾದಿ ಇತ್ಯಾದಿಗಳೆಲ್ಲ ಉಂಟು, ಬೇಕಾದಂತೆ ಉಂಟು. ಆ ರೀತಿಯಾದ ಅಂದಾದಿಗಳಲ್ಲಿ ಇದು ಬರುವಂಥದ್ದು. ಮುಕ್ತ ಪದಗ್ರಸ್ತ ಅನ್ನುವ ಅಲಂಕಾರ ಇದ್ದಂತೆ ಇದು ಮುಕ್ತ ಪಾದಗ್ರಸ್ತವಾದದ್ದು. ಕರೆವೆನಾ ನಿನ್ನ ನೊಡೆಯ ನಿನ್ನ ಹೆಸರಂಕೊಂಡು ನಿಂದನಿದು ಸಿಡಿಗುಂಡು ನೂರ್ಮೆ ಮಾರ್ಮೊರಸೆ ಕಾರ್ಮೊಗಳ ನುರ್ವರಿಯಂ ಕಿಸುಬಾಯ ನಾಕಳಿಸಿ ದೆಸೆಗಳಂ ಬಾಗುಳಿಸಿ ಮಿಂಚೆರಂಚಿ ಪಳಂಚಿ ಮುಂಚೆ ದಳ್ಳುರಿಯಂ ಪ್ರೊಚ್ಚೆಂಡ ತಾಂಡವಮೋ ನಿನ್ನ ದೊಡೆಯ ನಿನಗೆ ಮಣಿಮಣಿವೆ ನೊಡೆಯ ನಿನಗೆ ಮಣಿಮಣಿವೆ ನೊಡೆಯ. ಕಾಳೆಗಳ ಭೋಂಕಾರ ಡೋಲ್ಗಳ ಧಳಂಕಾರ ಹೊಂಗುತ್ತಿದೆ ಮಂಗಲ ಮಂಗಳಮೋ ತೂರ್ಯಂ ಇದು ನಿಶಾಂತ ತುತೂರಿ ಯೂದಲಿಂತಿದೆ ತೂರಿ ಪರಧುರ್ಯ ರೀತಿ ಕಾರ್ಯ ಮನಿವಾರ್ಯ ಶೌರ್ಯಂ ಜೀವಂತ ಕೋವಿಯ ನೇನೇವೆ ನೊಡೆಯ ಕಾಣಿಸಾಣತಿಯ ನೊಡೆಯ ಕಾಣಿಸಾಣತಿಯ ನೊಡೆಯ ಅಂತ ಹೋಗುತ್ತದೆ. ಆ ಭಾಷೆ ನೋಡಿ, ದೇವರೇ ನಿನ್ನ ಹೆಸರು ನಾನು ಕರಿತಾ ಇದ್ದೀನಿ, ನಿನ್ನ ಹೆಸರಿಂದ ನಾನು ಗುಂಡು ಹಾರಿಸ್ತಾ ಇದ್ದೀನಿ, 100 ಬಾರಿ ಮತ್ತೊಮ್ಮೆ ಇನ್ನೊಮ್ಮೆ ಮಾಡ್ತಾ ಇದ್ದೀನಿ. ಈ ದಿಸೆಗಳು ಕಿಸುಬಾಯಿಂದ ಆಕಳಿಸಿ ಮಿಂಚನ್ನು ಚೆಲ್ಲಿ ಎಷ್ಟು ದಳ್ಳುರಿಯನ್ನು ತಾಗಿಸಿದರೂ ಕೂಡ ನಾನು ಹಿಂದೆ ಬರೋದಿಲ್ಲ. ನಿನ್ನದು ಇದು ತಾಂಡವ, ಈ ಉದ್ವಿಗ್ನತೆ, ನಿನ್ನ ಚರಣಕ್ಕೆ ನಾನು ಮಣಿದು ಬರ್ತಾ ಇದ್ದೀನಿ. ಕಾಳೆಗಳ ಅಂದರೆ ಕಹಳೆಗಳ ಭೋಂಕಾರವೋ ಡೋಳ್ಗಳ ಧಳಂಕಾರವೋ, ಆ ಶಬ್ದಗಳು ನೋಡಿ, ಆ ಭೋಂಕಾರ ಧಳಂಕಾರ ಅನ್ನುವ ಅನುಕರಣ ಶಬ್ದಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಈ ರೀತಿಯಾಗಿ ಈ ಮಂಗಳ ಈ ಒಳಿತು ಕೆಡುಕು ಶುಭ ಅಶುಭ ಅನ್ನುವ ಒಂದು ವಿವೇಕವಿಲ್ಲದೆ ನಾನು ಮಾತೃಭೂಮಿಗಾಗಿ ನುಗ್ಗುತ್ತೀನಿ, ನಾನೇ ಒಂದು ಜೀವಂತ ಕೋವಿಯ ಹಾಗೆ ಯುದ್ಧ ಮಾಡ್ತೀನಿ, ಕೊನೆಯ ಗುಂಡು ಕೊನೆಯ ರಕ್ತದ ಹುಂಡು ಇರುವವರೆಗೂ ಯುದ್ಧ ಮಾಡ್ತೀನಿ ಅಂತಂತಾರೆ. ಪಂಡ್ರಾಪುರದ ಬಗ್ಗೆ ಒಂದು ಕವಿತೆ ಬರೀತಾರೆ. ಮತ್ತು ಮಹಾರಾಷ್ಟ್ರದ ಸಂತರ ಬಗ್ಗೆ ಕವಿತೆ ಬರೀತಾರೆ. ಅದೇ ರೀತಿ ತಮಿಳುನಾಡಿನ ಸಂತರು ಪೇಯಾಳ್ವಾರ್, ಪೊಯ್ಗಾಳ್ವಾರ್, ಪೂದತ್ತಾಳ್ವಾರ್ ಅವರ ಬಗ್ಗೆ ಒಂದು ತುರಿಯ ಅಂತ ಒಂದು ಕವಿತೆ ಬರೀತಾರೆ. ಮತ್ತು ಮೀರಾಬಾಯಿ ಬಗ್ಗೆ ಬರೀತಾರೆ. ಅದು ಪ್ರಸಿದ್ಧವಾದಂಥದ್ದು. ರೂಪಗೋಸ್ವಾಮಿಯ ಬಳಿಗೆ ಮೀರಾಬಾಯಿ ಹೋದಾಗ, ನಾರಿ ನಾನೆಂದ ನಕಟ ರೂಪಗೋಸಾಯಿ ನನಗೀಯ ನೆನುವೆನೇಂ ದರ್ಶನದ ಭಾಗ್ಯಂ ಹೆಣ್ಮಗವ ನೋಡದೇನವನ ವೈರಾಗ್ಯಂ. ಅವನ ವೈರಾಗ್ಯ ಹೆಣ್ಣಿನ ಮುಖವನ್ನು ನೋಡೋದಿಲ್ವಾ? ಏತರಿ ವ್ರತವೋ ಎಂದಳು ಮೀರಾಬಾಯಿ. ಇವನಾದೊಡಂ ಗಂಡೆ ಗೋಕುಲದೋಳು ಎಲ್ಲ ಹೆಂಗಸಲ್ಲದೆ ಗಂಡಸಿಲ್ಲಿ ಬರಸಲ್ಲ ಅರಿಯಲಿವನಿಲ್ಲಿಹುದ ನಟ್ಟದಿರುಳಲ್ಲ ಬೃಂದಾವನದ ದೇವಿ ಇವನದೇಂ ಬಲ್ಲವರ ಬಲ್ಲನೀ ಸಾಧುವೆಂದರಿದಂ ಅರಿವಂ ಜಗದೋಳ್ ಒಗೆದವರೆಲ್ಲ ಹೆಣ್ಮಕ್ಕಳೆಂದು ಹುಟ್ಟಿದವರೆಲ್ಲ ಹೆಂಗಸರು ನನ್ನ ಹೃದಯೇಶ ಜಗದೀಶನ್ನವನೊರುವಂ ಶ್ರೀಕೃಷ್ಣ ನೈಸೆ ಭುವನಕ್ಕೆ ಗಂಡು ಸೊಂದು ರಾಧೆಯಾರೆಂಬುದಂ ಗೋಸಾಯಿ ಮೆರವಂ ರಾಧೆಯ ಮುನ್ನವೇಂ ಗಿರಿಧಾರಿ ದೊರೆವಂ. ರಾಧೆ ಯಾರೆಂಬುದಂ ಗೋಸಾಯಿ ಮರೆವಂ. ಈ ರೂಪಗೋಸ್ವಾಮಿಗೆ ರಾಧೆ ಯಾರು ಅನ್ನೋದು ಮರ್ತೋಯ್ತು. ರಾಧೆಯ ಮುನ್ನ ಏಂ ಗಿರಿಧಾರಿ ದೊರೆವಂ. ರಾಧೆಯಾಗದೆ ಕೃಷ್ಣ ಸಿಕ್ಕಿಬಿಡ್ತಾನ? ಎಂಥ ಕನ್ಕ್ಲೂಷನ್ನು! ಆ ಸಾನೆಟ್ನ ಕನ್ಕ್ಲೂಷನ್ ನೋಡಿ ಹೇಗೆ ಮಾಡಿದ್ದಾರೆ. ಆ ಪದಗಳಲ್ಲಿ ಬಿಕ್ಕಟ್ಟು ಹೇಗೆ ತೋರ್ಪಡಿಸ್ತಾರೆ. ಕುಮಾರವ್ಯಾಸನ ಬಗ್ಗೆ ಬರೀತಾರೆ, ಅದ್ಭುತವಾದ ಕವಿತೆ.
ಆ ಷಟ್ಪದಿಗಳು ನೋಡಿ, ಶ್ರೀಮದಮಲ ವಚಃಪರಿದಿಯಾದಿ ಮಹಾಕೃತಿಯಿಂದೊಲವು ಮಿಗೆ ವ್ಯೋಮದಲ್ಲಿ ವಿಧುವೇಡಿಸಿದ ಪರಿವೇಶದಿಂದೆರೆವ ಕೌಮುದಿಯೊಲಿ ಕನ್ನಡದೊಳಾ ಸೀಮೆಯೇನೆ ನೆಲೆಸಿಹುದಿದಂ ನೆಗಳ್ದಾ ಮಹಾಕವಿ ನಿನಗೆ ಕವಿಗಳ ಕವಿಯೇ ವಂದಿಸುವೆ. ಇವರಿಗೆ ತುಂಬ ಪ್ರಿಯ ಕುಮಾರವ್ಯಾಸ. ಹಾಗಾಗಿ ಈ ಚಂದ್ರ ಯಾವ ರೀತಿ ಆಕಾಶದಲ್ಲಿ ವಿಧು ಏಡಿಸಿದ ಪರಿವೇಶದಿಂದ ಗೇಲಿ ಮಾಡುವಂತೆ ನಗುತ್ತಾನೋ, ಹಾಗೆ ನೀನು ಕಾವ್ಯದ ಮೂಲಕ ಕುಣಿಸೆನಗನೇ ಕವಿ ಕುಮಾರವ್ಯಾಸನುಳಿದವರ ಅಂತ ನಗುತ್ತಾ ಇದೆಯಲ್ಲ. ಈಕ್ಷಿಸದೆ ಭಕ್ತಿಪ್ರಭೆಯ ವಿರಜಾಕ್ಷಿಯಂ ಕ್ರತುಪುರದೊಡೆಯನನ ಅಧೋಕ್ಷಜನ. ಕ್ರತುಪುರ ಅಂತಂದರೆ ಗದಗು, ಅದಕ್ಕೆ ಕ್ರತುಪುರ ಅಂತ ಹೆಸರಿತ್ತು. ಅಧೋಕ್ಷಜನ ನೀ ವಿಶ್ವಕವಿ ಗವನೆಂತು ಲಿಪಿಕಾರ. ನೀನು ಭಕ್ತಿ ಪ್ರಭೆಯಿಂದ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೇ ಇದ್ದರೆ ನೀನು ಅವನಿಗೆ ಸ್ಕ್ರೈಬ್ ಆಗೋದಕ್ಕೆ ಹೇಗಾಗ್ತಾ ಇತ್ತು, ಸ್ಟೆನೋಗ್ರಾಫರ್ ಆಗೋದಕ್ಕೆ ಹೇಗಾಗ್ತಾ ಇತ್ತು. ಅಕ್ಷಯಂ ತವ ಕಂಠಮಿದು ವ್ಯಾಚಕ್ಷಣಮಿದು ಆತನದು. ವ್ಯಾಚಕ್ಷಣ ಹೇಳುವಿಕೆ ಅದು ಅವನದು, ನಿನ್ನದು. ಸಾಕ್ಷಿಯ ಮಗಿದು ವೀರನಾರಾಯಣನ ದರ್ಶನದ ಸಾಕ್ಷಿ ಇಷ್ಟೇ. ವೀರನಾರಾಯಣ ನಮಗೆ ಕಾಣಿಸ್ತಾನೆ ನಿನ್ನ ಕಾವ್ಯದ ಮೂಲಕ. ರವಿಯ ಸಪ್ತಾಶ್ವಗಳ ಸಪ್ತಚ್ಛವಿಯ ಸೇರುವೆ ಬಿಳಿಗಲೆಂತೋ ಲೋಕವನ್ನು ಧವಳಿಸುವಂತೆ. ಸೂರ್ಯನ ಸಪ್ತಾಶ್ವಗಳ ಸಪ್ತವರ್ಣ ಸೇರಿ ಬಿಳಿಯ ಬಣ್ಣ ಹೇಗೋ ಹಾಗೆ ಕವನದಿ ನಿನ್ನ ಸವನಿಸಿದ ನವರಸ ಸಂಯುಕ್ತಿಯದೋ ಮಾಧವನ ನವವಿಧ ಭಕ್ತಿಯದೋ ಮನದೆವೆದೆರೆಸಿ ಪುಳಕಿಸುತ್ತಿದೆ ಸುಧಾಂಬುದಿಯ ಮಧುರಿಮೆಗೆ. ಹಾಗೆ ನಿನ್ನ ಕಾವ್ಯದಲ್ಲಿ ನವರಸಗಳು ನವವಿಧ ಭಕ್ತಿಯಾಗಿ ಅಮೋಘವಾದ ಒಂದು ಅಖಂಡ ವರ್ಣವನ್ನು ತಾಳಿದೆ, ಪ್ರಕಟಿಸಿದೆ. ನೀ ನೈಹಿಕಾಮುಷ್ಮಿಕದ ನಡು ಪರುಟವಿಸಿದ ಒಕ್ಕಾಣಿಕೆಯ ಸೇತುವಲಿದರ ನುಡಿಗಟ್ಟಿನ ಸಗಾಢಿಕೆಯ. ಕುಮಾರವ್ಯಾಸನ ಪದಗಳು. ದೆಕ್ಕಾಣಿಕೆ, ಪರುಟವಿಸು, ಸಗಾಢಿಕೆ ಎಲ್ಲ ಅವನದೇ, ಅವನೇ ಅರ್ಥ ಹೇಳಬೇಕಾದಂಥದ್ದು. ಅಕುಟಿಲದ ಸೊಬಗೆಮಗೆ ಬಗೆಗಾಣಿಕೆಯ ಪಯಣದಿ ಸಂಧಿಸುವ ನನ್ನಿಕೆ ಇರುಹವೆ ನನ್ನಿಕೆಯ ವರುಹವೆ ಸತ್ಯ ಸೌಂದರ್ಯಗಳ ನನ್ಯತೆಯ. ನೀನು ಐಹಿಕ ಆಮುಷ್ಮಿಕಕ್ಕೆ ಸೇತುವೆಯನ್ನು ಕಟ್ಟಿಬಿಟ್ಟೆ. ಪಂಪ ಐಹಿಕಕ್ಕೆ ಒಂದು, ಆಮುಷ್ಮಿಕಕ್ಕೆ ಒಂದು. ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಆಗಮಂ ಅಂತಂದ್ರಲ್ಲ, ಜಿನಾಗಮವನ್ನು ಬೆಳಗುತ್ತೀನಿ ಅಂದ್ರಲ್ಲ, ಹಾಗೆ ನೀನು ಮಾಡಲಿಲ್ಲ ಅಂತಂತಾರೆ. ಮತ್ತು ಹೇಳ್ತಾರೆ, ಪಂಪನಲ್ಲಿ ಬನವಾಸಿ ದೇಶದ ಸೊಂಪ ರನ್ನನೊಳ ಚಲುಕ್ಯರ ಅಲಂಪ ಲಕ್ಷ್ಮೀಶನಲ್ಲಿ ಹಂಪೆಯಾಳ್ದವರ ಪೆಂಪ ಆಂಪಡೇ ನಿನ್ನ ಅಖಿಲ ಕನ್ನಡದಿಂಪು ನಿನ್ನಯ ಭಾರತದಿ ಮೈಯಂ ಪಡೆದ ಒಲೇಂ ನೆಳನೆನಿಕ್ಕಿತೆ ಬೇರೆ ಭಾರತದಿ. ಪಂಪ, ರನ್ನ, ಲಕ್ಷ್ಮೀಶ ಇವರೆಲ್ಲರೂ ಭಾರತವನ್ನು ಆಶ್ರಯಿಸಿ ಬರೆದರು. ಆದರೆ ಇಡೀ ಕನ್ನಡ ನಿನ್ನ ಭಾರತದಲ್ಲಿ ಮೈಯಂ ಪಡೆವಲು ಏಂ ನೆಳಲನ್ನಿಕ್ಕಿತೆ ಬೇರೆ ಭಾರತದಿ. ಬೇರೆ ಭಾರತದ ಮೇಲೆ ಅದು ತನ್ನ ನೆರಳನ್ನೂ ಚೆಳಲಿಲ್ಲ ಕನ್ನಡ ಅಂತ. ಪಂಪ, ರನ್ನ, ಲಕ್ಷ್ಮೀಶರ ಭಾರತದಲ್ಲಿ ಕನ್ನಡ ಕುಮಾರವ್ಯಾಸನಲ್ಲಿ ಬಂದಂತೆ ಬಂದಿಲ್ಲ. ಎಸ್ ವಿ ರಂಗಣ್ಣನವ್ರು ಹೇಳ್ತಾರಲ್ಲ, ನಿಜವಾಗಿ ಕನ್ನಡ ಭಾರತ ಬರೆದವನು ಇವನು ಅಂತ. ಎಲ್ಲಿವರೆಗೂ ಅಂತಂದರೆ ಭೀಮ, ಧರ್ಮರಾಜ, ದ್ರೌಪದಿ ಎಲ್ಲ ದ್ರೌಪದವ್ವ, ಕುಂತ್ಯವ್ವ, ಭೀಮಣ್ಣ, ಧರ್ಮಣ್ಣ ಆಗಿದ್ದಾರೆ ಅಂತ. ಆ ಮಟ್ಟಕ್ಕೆ ಸಕ್ಕದದ ಭಾರತದಿ ಕೊಳುಗುಳ ದೆಕ್ಕ ತುಳದೊಳೆ ಬೇರಿ ಮೊಳಗವು ಡಕ್ಕ ಜವಿದೇಂ ನಿನ್ನ ಕಬ್ಬದಿ ತುದಿ ಮೊದಲ್ವರೆಗೆ. ಧಕ್ಕಡದ ಕನ್ನಡದ ರವಣೆಯೋ ಸೊಕ್ಕು ಭಟರುರವಣೆಯೋ ಢವಣೆಯೋ ಮಿಕ್ಕ ಕವಿಗಳ ಕುಣಿಸಿ ನಗುವಿ ಹೊಸ ಬಜಾವಣೆಯೋ ಅಂತಾನೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ ನೋಡಿ, ಅರಿಯೆ ವಣಮಿನ್ನಕಟ ನಿನ್ನನು ಕುರಿತ ಹದವನದೇಂ ವಸಿಷ್ಠನ ಮರೆಯರುಂಧತಿಯಂತೆ ಕಾವ್ಯವೇ ನಿನ್ನ ಮರೆಸಿಹುದೆ. ನೀನು ಯಾರ ಮಗನೋ, ಎಲ್ಲಿಯವನೋ ಏನೊಂದು ಗೊತ್ತಿಲ್ಲ. ವಸಿಷ್ಠ ನಕ್ಷತ್ರದ ಮರೆಯಲ್ಲಿ ಅರುಂಧತಿ ಇರುವಂತೆ ನಿನ್ನ ಕಾವ್ಯವೇ ನಿನ್ನನ್ನು ಮರೆ ಮಾಡಿಬಿಟ್ಟಿದೆ. ಕಿರಿದೆನದೆ ಕಂಡಗೆ ಚಿರಾಯುವನ್ ಒರೆದರಂತೆ ಯಮಗವಘಟಿಸಿ ತವ ಚರಿತಮಂ ಪೊರೆಯಳೆ ಚರಿತ್ರ ವಿಧಾತ್ರಿ ಕನ್ನಡವ. ನಿನ್ನ ಚರಿತ್ರೆಯನ್ನು ಕನ್ನಡ ಯಾವಾಗ ಹೇಳುತ್ತೋ ನಮಗೆ? ಯಾವ ರಾಯನ ನಾಡೊಳಿದ್ದೆಯೋ, ಯಾವ ಕಾಲದಿ ಬಾಳಿದೆಯೋ, ಮತ್ತಾವ ಕಾವ್ಯವ ರಚಿಸಿದೆಯೋ ನೀನೊಬ್ಬನ್ ಅದನರಿವೆ. ನೀನು ಯಾವ ರಾಯನ ರಾಜನ ಆಸ್ಥಾನದಲ್ಲಿದ್ದೆ, ಪ್ರೌಢದೇವರನ ಆಸ್ಥಾನದಲ್ಲಿ ನೀನು ಆ ಒಂದು ಗಜಶಾಲಿಯನ್ನು ನೋಡ್ಕೊಳ್ತಾ ಇದ್ದೆ ಅಂತಾರೆ, ಕರ್ಣಿಕನಾಗಿದ್ದೆ ಅಂತಾರೆ. ಯಾರ ಮಗನಾಗಿದ್ಯೋ, ಯಾವ ಕಾಲದಲ್ಲಿದ್ಯೋ, ಇನ್ನೇನು ಕಾವ್ಯ ಐರಾವತ ರೂಂಪಿ ಬರದೆ ಅಂತಾರೆ. ಅದು ನಿಜವೋ ಇಲ್ಲವೋ ಗೊತ್ತಿಲ್ಲ. ಏವರಂ ಭಾರತದ ಕೇಳಿಕೆ, ಏವರಂ ಕನ್ನಡದ ಬಾಳಿಕೆ, ಆವರಂ ನೀ ಬಾಳ್ದೆಯೆಂದಿದನ್ ಒಬ್ಬ ನೀನು ಅರಿಯೆ. ಆದರೆ ಎಲ್ಲಿವರೆಗೂ ಭಾರತ ಮಹಾಕಾವ್ಯ ಇರುತ್ತದೆಯೋ, ಎಲ್ಲಿವರೆಗೂ ಕನ್ನಡ ಭಾಷೆ ಇರುತ್ತೋ ಅಲ್ಲಿವರೆಗೂ ನೀನು ಬಾಳ್ತೀಯ ಅನ್ನೋದು ನಿನಗೆ ಬಿಟ್ಟು ಇನ್ನೆಲ್ಲರಿಗೂ ಗೊತ್ತು. ಏನು ವಿರೋಧಾಲಂಕಾರವನ್ನು ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇದು ಗೋವಿಂದ ಪೈ. ಮತ್ತು ಅವರ ಕವಿತೆ ಕಠಿಣ, ಅವರ ಪದಪ್ರಯೋಗ ದುರೂಹ್ಯ, ಅಡಿಟಿಪ್ಪಣಿಗಳ ಭಾರ, ಸೀಸದ ಗುಂಡುಗಳನ್ನು ಕಟ್ಟಿದಂತೆ ಅಡಿಟಿಪ್ಪಣಿಗಳ ಭಾರದಿಂದ ಕಾವ್ಯಲತೆ ಜಗ್ಗಿ ಹೋಗುತ್ತಿದೆ ಅಂತೆಲ್ಲ ಹೇಳಿದ್ದಾರೆ ಇವರ ಬಗ್ಗೆ. ಅದಕ್ಕೆ ಅವರಿಷ್ಟೇ, ಬಲ್ಲುದೆಲತೆ ಫಲಂ ತನ್ನ ಸಿಹಿಯ ಕಹಿಯೋ ಎಂಬುದನ್ನು.
ಬಳ್ಳಿಗೆ ತನ್ನ ಹಣ್ಣನ್ನು ತಿನ್ನೋಕ್ಕಾಗುತ್ತದ? ಅದು ಸಿಹಿಯೋ ಕಹಿಯೋ ಹೇಗೆ? ಒಗೆದಂತೊದಗಿಸಲು ಬನ್ನವೇನೋ ಬಳ್ಳಿಯ, ಹಲವು ಕೆಲವೋ ಸವಿದು ಹಣ್ಣ, ಸಿಹಿಯದಾದಡೆ ಕೊಳುವುದಣ್ಣ, ಕಹಿಯದಾದಡೆ ಕಳವುದಣ್ಣ ಲತೆಯ ತಳ್ಳಿಯ. ಸಿಹಿ ಆದರೆ ತಗೊಳ್ಳಿ, ಕಹಿ ಆದರೆ ಬಿಡಿರಿ, ಲತೆಯನ್ನು ಕಿತ್ತಾಕೋದು ಯಾತಕ್ಕೆ ಅಂತಾರೆ. ಆಮೇಲೆ ಉಮರ್ ಖಯ್ಯಾಮನ್ನು ಅನುವಾದ ಮಾಡಿದ್ದಾರಲ್ಲ, ಕೇವಲ ಒಂದು ಪದ್ಯ ಓದಿ ತೋರಿಸ್ತೀನಿ. ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯ ಮುಂದಿರಲು ರೊಟ್ಟಿಯೊಂದಿನಿಸೊಂದು ಕುಡಿಕೆಯಲ್ಲಿ ಮಧುವು ಮೇಣ್ಮುಗುದೆ ನೀನೆನ್ನ ಬಳಿ ಕುಳಿತು ಪಾಡ್ಲಹ ಕಾಡಾದುಡೇನದುವೆ ಸಗ್ಗ ಸೊಗವೆನಗೆ ಅಂತ ಡಿ ವಿ ಜಿ ಅವರದು. ಅದನ್ನೇ ಇವರು ಅನುವಾದ ಮಾಡಿದ್ದಾರೆ. ಡಿ ವಿ ಜಿಯವ್ರದ್ದು ತುಂಬ ಸರಳ ಸುಬೋಧ, ಇವ್ರದ್ದು ಪೆಡಸು. ಇಲ್ಲಿ ರೆಂಬೆಯ ನೆಳಲಿನಲ್ಲಿ ಇನಿರೊಟ್ಟಿಯೊಂದು ಕಳ್ಳ ಬಿಂದಿಗೆಯೊಂದು ಸವಿಗಬ್ಬ ಮುಂದು ನೀನೆನ್ನ ಬಳಿಯ ಕಾಡಲಿ ಹಾಡುವೊಂದು ಕಾಡೆಗಡ ಸಗ್ಗದಿಂದೆನಗೆ ಲೇಸಂದು. ಚೆನ್ನಾಗಿದೆ. ಮತ್ತು ಇನ್ನೊಂದು ಪದ್ಯ ನೋಡಿ ಅವರದು. ಮುಚ್ಚು ಕದವಿದೆ ಬೀಗ ತೆಗೆಯೇ ಗೊತ್ತಿಲ್ಲ, ಬಿಟ್ಟ ತೆರೆಯಾಚೆ ನನ್ನಿನ್ ಇಣಕಲಳವಲ್ಲ, ನನ್ನ ನಿನ್ನೆಂಬ ಕಿರುಕುಳದಿ ಲವಕಾಲಂ ಬಳಿಕ ನೀನಾನೆಂಬ ಸುದ್ದಿ ಎಣಮಿಲ್ಲ. ಒಂದಿನಂ ಮುಚ್ಚಂಜೆ ಹಸಿಮಣ್ಣಿನುಂಡೆ ಗುದ್ದುವರು ಒಡ್ಡನನು ಸಂತೆಯಲ್ಲಿ ಕಂಡೆ, ನಾಲಗೆಯ ಸಾಲ ದುಲಿಯುಂ ಗೊಜಗು ತಿಂತು ಮೆಲ್ಲನೆಲೆ ತಟ್ಟಣ್ಣ ನನ್ನೊಳೀ ದಿಂಡೆ. ಕಷ್ಟ ಇದು ಅರ್ಥ ಮಾಡಿಕೊಳ್ಳೋದು. ಆದರೆ ಡಿ ವಿ ಜಿಯವರು ತುಂಬ, ನಾನು ಒಂದು ದಿನ ಪೇಟೆ ಬೀದಿಯಲ್ಲಿ ಹೋಗಿ ನೋಡ್ತಾ ಇದ್ದರೆ ಕುಂಬರನ್ನು ತಟ್ಟುತ್ತಿದ್ದನು, ಮಣ್ಣು ತುಳಿಯುತ್ತಿದ್ದನು. ಆಗ ಮಣ್ಣು ಹೇಳ್ತು, ನಾನಿರ್ದೆ ನಿನ್ನ ಒಲೆ ಮೆಲನೆ ಮುಟ್ಟಣ್ಣ ಅಂತ. ಎಲ್ಲರೂ ಮಣ್ಣಿಗೆ ಸೇರ್ತೀವಿ, ಆ ಮಣ್ಣನ್ನು ಕುಂಬಾರ ತುಳಿತಾನೆ ಅಂತ. ಸರಿಸರಿದು ಬರೆಯುತ್ತಿದೆ ಬೆರಳು, ಬರೆದು ಸರಿಯುತ್ತಿದೆ ನಿನ್ ಸೈಪು ಅಕಟ ನಿನ್ನರಿದು, ಹಿಂಗಿಸಲ್ ಅದನ್ ಒರೆಸಲ್ ಅರೆಬಂತಿ ಇನಿತಂ ತೊಡೆಯಲ್ ಒಂದಕ್ಷರವ ಕಣ್ಣಾರೆ ಕರೆದು. ಇದನ್ನು ತಿಳಿಯಾಗಿ ಡಿ ವಿ ಜಿಯವರು ಅನುವಾದ ಮಾಡಿದ್ದಾರೆ. ಮತ್ತು ಅವರ ನಂದಾದೀಪದ ಒಂದು ಪದ್ಯವನ್ನು ನೆನಪಿಸಿಕೊಳ್ಳಬಹುದು. ಬೇಸಗೆ ಬೆಚ್ಚನೆ ಬೇಯುತ್ತಿದೆ, ಕೃತ್ತಿಕೆ ಕೆಚ್ಚನೆ ಕಾಯುತ್ತಿದೆ, ಬಿಸಿಲ ಬೇಗೆ ಹಗಲೊಲೆಯಲ್ಲಿ ಮುಗಿಲ ಹೊಗೆಯು ಬಿಗುರಿರುಳಲ್ಲಿ, ಗದರುವ ಗುಡುಗು ಮಿಂಚಿನ ಮುಡುಗು ಬರಿದೀ ಬೆಡಗು, ಮರದಲ್ಲಿ ಶಕುನದ ಕರ್ಕರವು ಕೆಸರಲ್ಲಿ ಕಪ್ಪೆಯ ಗೋಗರವು. ಈ ಪದಗಳೆಲ್ಲ ನೋಡಿ, ಅವರ ಹೆಂಡತಿ ತೀರಿಕೊಂಡಾಗ ಅವರಿಗಾದ ದುಃಖ, ಆತ್ಯಂತಿಕ ವಿರಹ. ಬೇಸಗೆ ಬೆಚ್ಚನೆ ಬೇಯುತ್ತಿದೆ, ಅದು ಕರಾವಳಿ, ಅಗ್ನಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ ಬಂದಿದೆ. ಕೃತ್ತಿಕೆ ಕೆಚ್ಚನೆ ಕಾಯುತ್ತಿದೆ, ಕೆಂಪು. ಬಿಸಿಲ ಬೇಗೆ ಹಗಲೊಲೆಯಲ್ಲಿ ಮುಗಿಲ ಹೊಗೆಯ ಬಿಗುರಿರುಳಲ್ಲಿ. ರಾತ್ರಿ ಹೊತ್ತು ಮೋಡ ಕವಿದು ಆಕಾಶದಿಂದ ತಂಪುತನ ಮೂಡಿಬರೋಲ್ಲ. ಬೇಸಿಗೆಯಲ್ಲಿ ಬೇಗೆ ಹಗಲು ಒಲೆಯಾಗಿದೆ. ಗದರುವ ಗುಡುಗು ಮಿಂಚಿನ ಮುಡುಗು ಬರಿದೀ ಬೆಡಗು, ಮರದಲ್ಲಿ ಶಕುನದ ಕರ್ಕರವು, ಶಕುನ ಅಂದರೆ ಪಕ್ಷಿ, ಅದರ ಕರ್ಕರವು, ಕೆಸರಲ್ಲಿ ಕಪ್ಪೆಯ ಗೋಗರವು. ಇವೆಲ್ಲ ಮಳೆ ಬರಲಿ ಅಂತ ಬಯಸ್ತಾ ಇವೆ, ಆದರೆ ಬರ್ತಾ ಇಲ್ಲ. ಆ ವಿರಹ ಹಾಗೆ ಬೇಯಿಸ್ತಾ ಇದೆ ಅನ್ನುವಂಥದ್ದು. ನಿನ್ನ ಪಡಸಾಲೆಯಲ್ಲಿ ಸಸಿನೊಂದು ಮೂಲೆಯಲ್ಲಿ, ಸಸಿನು ಅಂತಂದರೆ ಮೌನ, ಮೂಲೆಯಲ್ಲಿ ಮೆರೆಸಂದು ನಿಲುವೆಡೆಯ ನನಗೀಯ ಸಾಕು, ನಿನ್ನೋಲಗದಿ ಬೆರೆಯೆ ನಿನ್ನ ಮೋರೆಗೆ ಮೆರೆಯೆ ನನ್ನಳವೆ ನನ್ನಿರವ ನೀನರಿಯ ಸಾಕು. ಈ ರೀತಿಯಾಗಿ ಇನ್ನೊಂದು ಪದ್ಯವನ್ನು ಆರಂಭ ಮಾಡ್ತಾರೆ. ಇಲ್ಲೆಲ್ಲ ಅವರು ದುಃಖವನ್ನು ಕಾವ್ಯಮಯವಾಗಿ ತೋಡಿಕೊಳ್ಳುವಂಥದ್ದು ನೋಡಬಹುದು. ಇದು ಒಂದು ರೀತಿಯಾದ ಒಳ್ಳೆಯ ಎಲಿಜಿ ಅಂತ ಹೇಳುವ ಭಾಗದ್ದು. ಅದಾದ ಮೇಲೆ ನಾವು ಅವರ ಹೃದಯ ರಂಗ ಅನ್ನುವಂಥ ಅವರ ಮರಣೋತ್ತರವಾಗಿ ಬಂದ ಮತ್ತೊಂದು ಕವನ ಸಂಕಲನದಲ್ಲಿ ನೋಡಬಹುದು. ಇಲ್ಲಿ ಒಂದು ಸಾನೆಟ್ಟಲ್ಲಿ ಒಂದು ಚಿತ್ರಣ ಕೊಡ್ತಾರೆ. ಅಂದಿನಿಂದಾಕೆ ನಕ್ಕಿಲ್ಲ ಅತ್ತಿಲ್ಲ ಅಂತ. ಒಬ್ಬ ತಾಯಿ ವಿಧವೆ ಆಗ್ತಾಳೆ, ಮಕ್ಕಳಿಬ್ಬರೂ ಸತ್ತೋಗ್ತಾಳೆ. ಆಗ ಅವಳ ಸ್ಥಿತಿ ಏನು ಅಂತ. 3 ಮಕ್ಕಳ ತಾಯಿ ಮೋಚಿ ತಿಂಗಳಿನೊಳಗೆ, ಮೋಚಿ ಅಂದರೆ ವೈಧವ್ಯ ಬಂಧು ಅಂತ. 6-8 ಗುಡಿಸಲಲ್ಲಿ ಬಿಟ್ಟು, 6 ಮತ್ತು 8 ವರ್ಷದವ್ರನ್ನ ಬಿಟ್ಟು ಗೆಯ್ಯೋದಿಕ್ಕಿ ಪಾಪ ಹೋಗ್ತಾಳೆ. ಹೋದಾಗ ಒಂದು ಮಗು ಹಾವು ಕಚ್ಚಿ ಸತ್ತೋಗ್ಬಿಡುತ್ತೆ, ಮತ್ತೊಂದು ಮುಳುಗ್ಬಿಡುತ್ತದೆ. ಆಗ ತೇಲ್ವ ಬಾಲಕ ನೋಡಲ್ಲ, ಬಂದು ನೋಡ್ತಾಳೆ. ಮಾತಿನೆತ್ತಿಲ್ಲ ಅಂದಿನಿಂದ ಆಕೆ ನಕ್ಕಿಲ್ಲ ಅತ್ತಿಲ್ಲ ಅಂತ ಒಂದು ಚಿಂತಾಜನಕವಾದ ಸಂದರ್ಭವನ್ನು ಕೊಡ್ತಾರೆ. ಮತ್ತು ಅವರ ಪ್ರಸಿದ್ಧವಾದ ಬಾಲ್ಯದ ಕಾಲಿಯ ಮರ್ದನ ಪದ್ಯದಲ್ಲಿ ಒಂದು ಪದ್ಯ ನೋಡಿ. ನಾರದ ಎಷ್ಟು ಸಂತೋಷಪಟ್ಟು
ಅದು ಕಾಲಿಯ ಮರ್ದನವನ್ನು ಕಂಡು ಕುಣಿತಾನೆ ಅನ್ನೋದನ್ನು ಜಗುಳ್ದು ಜೋಲಲ್ ಕೊರಳಿಂದೆ ಜನ್ನನೂಲ್ ಪೊಗರ್ದ ಕೆಂಬಟ್ಟೆ ಸಡಿಲ್ದು ಜಾರಿರಲ್ ನಗುತ್ತೆ ಸದ್ವೀಣೆಯ ಮಿಂಟು ತನ್ನವಿಲ್ ಮುಗಿಲ್ಪರಲ್ ಕೇಗಿಸುವಂತೆ ಪಾಡಿದಂ ಅಂತ. ಆ ನಾರದ ಯಜ್ಞೋಪವೀತ ಜನ್ನನೂಲ್ ಜಗುಳ್ದು ಜೋಲಲ್ ಕೊರಳಿಂದ ಯಜ್ಞೋಪವೀತ ಜಾರಿ ಹೋಗುವಂತೆ ಪೊಂಬಟ್ಟೆ ಪೊಗರ್ದ ಕೆಂಬಟ್ಟೆ ಅಂದರೆ ಕೆಂಪಗಿರುವಂತಹ ತನ್ನ ಆ ಒಂದು ನಾರಿನ ಬಟ್ಟೆ ಅದು ಜಾರಿ ಹೋಗುವ ಹಾಗೆ ಕೈಯಲ್ಲಿರುವ ವೀಣೆಯನ್ನು ಮೀಟಿಕೊಂಡು ನಗುತ್ತಾ ಮುಗಿಲಿಗೇರುವಂತೆ ತನ್ನ ಧ್ವನಿ ಈ ಕಾಲಿಯ ಮರ್ದನವನ್ನು ಹಾಡ್ತಾನೆ ಅಂತ. ಉದಾರ ನಿನ್ನೊಲ್ಮೆ ನೆರಿಲ್ದ ಯಾಂಬುವಿಂ ಸದಾಂಬು ಚಕ್ರಂಬೊಲು ಕಾಲ ಗಾಳಿಯಾಳ್ ನಿಧಾನದಿಂ ಸುತ್ತುವ ಖಂಡ ವಿಶ್ವಮ ಕದಲ್ವರಾರ್ ನಿನ್ನ ಕಟಾಕ್ಷಮಲ್ಲದೆ. ನಿನ್ನ ಕಟಾಕ್ಷ ಇಲ್ಲದೆ ಯಾವುದೂ ಅಲ್ಲಾಡೋದಿಲ್ಲ, ಹಾಗಾಗಿ ನಿನ್ನ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತ. ಕೇಶವಸುತ ಅಂತ ಪ್ರಸಿದ್ಧ ಮರಾಠಿ ಕವಿಗಳ ಒಂದು ತತಾರಿ ಅಂತನ್ನುವ ಒಂದು ಕವಿತೆಯನ್ನು ಅನುವಾದ ಮಾಡ್ತಾರೆ. ತಾರ ನನಗೊಂದು ತುತೂರಿಯಂ ನವಪ್ರಭಾತದ ವೀರಪಾನದಿಂ ಮತ್ತ ಯೋಧರ ನುಘೆ ಧ್ವಾನದಿಂ ಹುರಿಗೊಳಿಸಲೂದಿ ಪೂರ್ಣ ತಾನದಿಂ ಎರವ ನೆದೆಯ ಸ್ವರ ಭೂರಿಯಂ ಅಂತ. ಹೀಗೆ ರಾಷ್ಟ್ರೀಯ ಯುದ್ಧಕ್ಕೆ ಕ್ರಾಂತಿಗೆ ಸ್ವಾಗತ ಕೊಡುವಂಥ ಗೀತೆಗಳನ್ನು ಅವರು ತೋರ್ಪಡಿಸ್ತಾರೆ. ಪ್ರಕೃತಿಯ ಬಗ್ಗೆ ಬರೀತಾರೆ ಒಳ್ಳೊಳ್ಳೆ ಕವಿತೆಯನ್ನು. ಮಿಂಚುಳ್ಳಿ, ಕಿಂಗ್ಫಿಷರ್ ಅಂತ ಕರಿತೀವಲ್ಲ, ಆ ಮಿಂಚುಳ್ಳಿ ತುಂಬ ಸೊಗಸಾದ ಪಕ್ಷಿ, ಕೊಕ್ಕು ಉದ್ದವಾಗಿರುತ್ತೆ, ಮೈ ಹಲವು ಬಣ್ಣ ಎದ್ದು ತೋರುವಂತೆ ಧಗಧಗಿಸುವಂತಹ ಒಂದು ನೀಲಿ, ಆ ಹೊಳೆ ನೀಲಿ, ಅದನ್ನು ಆನಂದ ಕಲರ್ ಅಂತ ಕೆಲವರು ಕರೀತಾರೆ. ತುಂಬ ಸೊಗಸಾಗಿರುವಂಥದ್ದು. ಎಲೆಯ ಕದಲ್ಕೆಯೋ ಹಗಲಿನೊಳುಲ್ಕೆಯೋ ನೀನೆರಗುವೆ ಬಣ್ಣವ ಬೀರಿ ಪುಲಕಿತ ಸಲಿಲವೋ ನೆಗೆತಃ ಕಮಲವೋ ನೀನೆರಗುವೆ ತಿರ್ರನೆ ತೇರಿ. ಆ ಪಕ್ಷಿಯನ್ನೇ ಕಣ್ಣು ಮುಂದೆ ಚಿತ್ರಿಸ್ತಾರೆ. ಚಿಕ್ಕ ಪಕ್ಷಿ, ಚಿಕ್ಕ ಛಂದಸ್ಸು. ಋತು ನಿನ್ನ ಗುರುತಿಸೆ ಚಿನ್ನ ಕಾಲನ ಲೋಲ ಪತಾಕೆಯೋ ನೀ ಹಳುವದ ಹೆಣ್ಣಿನ ತಿಳಿಗೊಳ ಕಣ್ಣಿನ ಬಣ್ಣ ಬಣ್ಣದ ಸಲಾಕೆಯೋ ನೀ ಅಂತಾರೆ. ಆ ಕೊಕ್ಕು ಎದ್ದು ತೋರುವಂತೆ ಇರುತ್ತೆ. ಮೀನನ್ನು ಗುರಿಯಿಟ್ಟು ಮೇಲಿಂದ ಗಬಕ್ಕನೆ ಕಚ್ಚಿಕೊಂಡು ಹೋಗುತ್ತದೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ದೊಡ್ಡ ಕವಿತೆ. ಹರಣವನಿತ್ಯವೋ ಮರಣವೇ ಸತ್ಯವೋ ಎಂದೆಮಗೊಂದಿರಲಿ ಭೀತಿ ಕಾವಳು ಹೂತು ಹೂವೊಳೆ ಜೋತು ಹುಸಿ ಹೂ ಹವೆಮ್ಮೆಯ ಗೀತಿ ಅಂತ ಅವ್ರು ಹೇಳ್ತಾರೆ. ನಿನ್ನಂತೆ ಬದುಕಿದ್ರೆ ಸಾಕು, ಈ ದೇಹ ಶಾಶ್ವತವೋ ಅಶಾಶ್ವತವೋ, ಮರಣ ಎಂಥದ್ದು, ಯಾತಕ್ಕೆ ನಮಗೆ ಆ ಭೀತಿ, ನೀನು ಕಾಡಲ್ಲಿ ಹೂತು ಹೂವಲ್ಲಿ ಜೋತು ಹಾಡ್ತೀಯ, ಬೇಕಾದಾಗ ಆಹಾರ ತೆಗೆದುಕೊಳ್ತೀಯ, ಕವಿಗಳಿಂದ ಕಾಡ್ತೀಯ ಅಂತ. ಮತ್ತು ಅವರು ಇನ್ನೊಂದು ಅದ್ಭುತವಾದ ದೀರ್ಘ ಕವಿತೆ, ಇದು ಒಂದು ಪ್ರಗಾಥದಂತೆ ಬರೆದಿದ್ದಾರೆ. 28ನೇ ಇಸ್ವಿನಲ್ಲಿ ಬರೆದದ್ದು. ಅದು ಗೊಮ್ಮಟ ಜಿನಸ್ತುತಿ ಅಂತ ಹೇಳಿಬಿಟ್ಟಿದ್ದೂ ಮಸ್ತಕಾಭಿಷೇಕದ ಕಾಲದಲ್ಲಿ ಬರೆದದ್ದು. ಇದು ಒಳ್ಳೆಯ ಪ್ರೌಢವಾದ ವೃತ್ತಗಳಿಂದ ಕೂಡಿರುವಂಥದ್ದು. ಸುಮಾರು 35 ವೃತ್ತಗಳಿಂದ ಕೂಡಿರುವ ಒಳ್ಳೆಯ ಕವಿತೆ. ಕನ್ನಡದಲ್ಲಿ ಬೊಪ್ಪಣ್ಣ ಪಂಡಿತನ ಜಿನಸ್ತುತಿ, ಗೊಮ್ಮಟ ಜಿನಸ್ತುತಿ ಅಂತ ಗೊಮ್ಮಟಗಿರಿಯ ಒಂದು ಶಾಸನ, ಇಂದ್ರಗಿರಿಯಲ್ಲಿ ಶಾಸನ ಬಂದಿದೆ. ಅದೊಂದು 30-35 ಕಂದ ವೃತ್ತಗಳ ಅದ್ಭುತವಾದ ಕಾವ್ಯ. ಅದಾದ ಮೇಲೆ ಗೋವಿಂದ ಪೈಗಳ ಕಾವ್ಯ. ಇವನ್ನು ಮೀರಿಸುವಂತೆ ಇನ್ನು ಯಾವುದೂ ಆ ಜಾಡಿನಲ್ಲಿ ಇಲ್ಲ. ಡಿ ವಿ ಜಿಯವರೊಂದು 5-6 ಕಂದ ಪದ್ಯಗಳು ವೃತ್ತಗಳನ್ನು ತುಂಬ ಚೆನ್ನಾಗಿ ತಮ್ಮ ನಿವೇದನದಲ್ಲಿ ಬರೆದಿದ್ದಾರೆ. ಮತ್ತು ಇನ್ನೂ ಹಲವರು ಬರೆದಿದ್ದಾರೆ. ಅದರೊಳಗೆ ಎದ್ದು ತೋರುವಂಥದ್ದು ಸೀಸಪದ್ಯಗಳಲ್ಲಿ ನಮ್ಮ ಕುವೆಂಪು ಅವರು ಬರೆದದ್ದು, ಮತ್ತು ಸರಳರಗಳಿಯಲ್ಲಿ ಬರೆದದ್ದು. 3 ಕವಿತೆ ಬರೆದಿದ್ದಾರೆ ಕುವೆಂಪು. ಇವನ್ನೆಲ್ಲವನ್ನು ಕನ್ನಡ ಕವಿಗಳ ಕೊಂಡ ಗೋಮಟೇಶ್ವರ ಅಂತ ವೆಂಕಟಾಚಲ ಶಾಸ್ತ್ರಿಗಳು ಒಳ್ಳೆಯ ಸಂಕಲನ ಮಾಡಿದ್ದಾರೆ. ಅಂದರೆ ಎಲ್ಲರೂ ಹಿಂದೂ ಕವಿಗಳೇ ಹೆಚ್ಚಾಗಿ ಬರೆದಿರೋದು. ಜೈನ ಇತ್ಯಾದಿ ಬರೋಲ್ಲ. ಆ ಕಲೆ, ಆ ತ್ಯಾಗ, ಆ ನೆಲೆ ನೋಡಿದ ಮೇಲೆ ಇಷ್ಟು ದೊಡ್ಡದು ಅನಿಸುತ್ತದೆ. ಇವರು ನೋಡಿ ಅಷ್ಟ ವಿಭಕ್ತಿಗಳನ್ನು ಹಾಕಿ ಬರೀತಾರೆ. ಸಾಂಬೋ ನಕ್ಕುಲ ದೈವತಂ ಇತ್ಯಾದಿಯಾಗಿದೆಯಲ್ಲ, ಅದನ್ನು ಆ ರೀತಿಯಾಗಿ ಶ್ರೀಜಿನ ಗೊಮ್ಮಟಂ ಜಯಿಕೆ ಗೊಮ್ಮಟನಂ ನುತಿಪೆಂ ವಿರಕ್ತರಾರ್ ಗೊಮ್ಮಟನಿಂದೆ ಗೊಮ್ಮಟನಿಗಾರಣೆ ಗೊಮ್ಮಟನತ್ತಣಿಂದ ತಾಂ ಗೊಮ್ಮಟ ಮಾಯಿತೆ ಮುಕ್ತಿ ಗಡ ಗೊಮ್ಮಟ ನೋಜೆಯೇ ನಿಲ್ಗೆ ಮನ್ಮನಂ ಗೊಮ್ಮಟನಲ್ಲಿ ಕಾವುದ ಪರಾಂಬುದಿ ಸಹ್ಯ ಗಿರೀಶ ಗೊಮ್ಮಟ ಅಂತ ಬರೀತಾರೆ. ಕಲ್ಲಿನ ಗೊಂಬೆಯಲ್ಲ ಮಿದು ಕಲ್ಲು ನಗಲಾರ್ಪುದೆ. ಇದು ಕಲ್ಲಿನ ವಿಗ್ರಹ ಅಲ್ಲ, ಕಲ್ಲಿಗೆ ನಗುಕಾಗುತ್ತಾ. ಗುಂಗುರಪ್ಪುದೆ, ಗುಂಗುರವಪ್ಪುದೆ ಅಂದರೆ ಗುಂಗುರು ಕೂದಲು ಅದಕ್ಕೆ ಬಳಿಯುತ್ತಾ. ಮುಚ್ಚಲು ಬಿಚ್ಚಲೆಂಬಹುದೇ ಕೊಕ್ಕಲು ಸುಕ್ಕಲು ಕಲ್ಲು ಬಲ್ಲುದೆ. ಎಲ್ಲಿಳಿ ಆಲೆ ಗೈವೆಗಲ ತಪ್ಪಲು ರೋಂಬುದ ತಾಳೆಗಾಲಿವುಂ ಮೊಂಡನೆ ಕಲ್ಲದಲ್ಲಿ ಎನ್ನುತ್ತೆಲ್ಲರ ಬೆಕ್ಕಸಕಾದೆ ಗುಮ್ಮಟ. ಕನಸೇ ಕಲ್ಲರಿ ರೂಪವೆತ್ತಿತೋ ಚಿಕ್ಕೀರ್ಷಾ ಭಕ್ತಿ ಭಕ್ತರ ತನುವನ್ನಂತುದೋ ಗಂಡುವರಿಚಂ ಜೈನಾಗಮಂ ಬೆತ್ತುದೋ ಕೊಡಗೂಸನ್ನಿಳೆಯೀದಳೆ
ತೊಡರಗಂಬಂ ನಟ್ಟುದೇಂ ಧರ್ಮಮೇನೆನುತಂ ಕಂಡವರೆಲ್ಲ ಮೂವದಿಮೆಯಂ ಬೆಪ್ಪಾದರೆ ಗುಮ್ಮಟ. 3 ಲೋಕದವರು ಕೂಡ ನಿನ್ನ ನೋಡಿ ಆಶ್ಚರ್ಯಪಡ್ತಾರೆ. ಏನು ಕನಸೇ ಕಲ್ಲಾಗ್ಬಿಡುತ್ತೆ. ಕ್ರಿಯಾತ್ಮಕವಾದ ಭಕ್ತರ ಭಕ್ತಿಯೇ ಈ ರೂಪವನ್ನು ಪಡೀತಾ, ಜೈನಾಗಮವೇ ಈ ಆಕಾರವನ್ನು ತಾಳ್ತಾ, ಭೂಮಿಯ ಧರ್ಮಧ್ವಜವ ಅಂತೆಲ್ಲ ಅಂತ. ಬಿಸಿಲಿಗೆ ಬಾಡದೆ, ಐಕಿಲಿಗೆ ಕೋಡದೆ, ಬಿಸಿಲಿಗೆ ಒಣಗೊಲ್ಲ, ಹಿಮಕ್ಕೆ ಕುಗ್ಗೊಲ್ಲ, ಸೋರ್ಮಳೆಯಿಂದ ಸೋರದಿ ನಿನಗೆ ಉಡುಸೇಸೆ ಇಕ್ಕಿ. ನಕ್ಷತ್ರಗಳೇ ನಿನಗೆ ಸೇಸೆಯ ಅಲಂಕಾರವನ್ನು ಮಾಡುತ್ತವೆ. ಹೆರನೇಸರ ಅಂದರೆ ಚಂದ್ರನ ನೇಸರ ಬಾಸಿಗಮಿಟ್ಟು ದಿಕ್ ಸುವಾಸಿನಿಯರು, ದಿಕ್ ಪುರಂಧ್ರಿಯರು, ದಿಕ್ಕೆಂಬ ಮುತ್ತೈದೆಯರು ಮೇಘದುಂದುಬೆಗೆ ಮಿಂಚುಗಳ ಆರತಿ ಎತ್ತಿತೆ. ನಿತ್ಯತಾ ವಧುವಿದೋ ನಿನ್ನ ಹುಂಚುಗಳು. ನಿತ್ಯತೆ ಅನ್ನುವ ವಧು ನಿನ್ನನ್ನು ಪರಿಣಿಸೋದಕ್ಕೆ ಈ ಅಲಂಕಾರ ನಿನಗೆ ಆಗಿರುವಂಥದ್ದು. ಕಣ್ದರ ದೇತಕ್ಕೆ ನೋಡೆ ಗೊಮ್ಮಟ ಅಂತ ಶೃಂಗಾರವನ್ನು ತಂದುಬಿಡ್ತಾರೆ. ಹೀಗೆ ಒಂದೊಂದು ಕವಿತೆಯಲ್ಲಿಯೂ ಕೂಡ ನಾವು ನೋಡ್ತೀವಿ. ಮತ್ತು ಬೌದ್ಧ ಕಥೆಗಳನ್ನು 10 ಆಯ್ಕೆ ಮಾಡಿಕೊಂಡು ಅವರು ಬರೆದಿದ್ದಾರೆ. ಅದೇ ರೀತಿಯಲ್ಲಿ ಮಾತೃಭೂಮಿಯ ಮೇಲೆ ಬರೆದಿದ್ದಾರೆ. ಮಾತೃಭೂಮೀಶ್ವರಷ್ಟಕ ಅಂತ ಅವ್ರು ಹೇಳ್ತಾರೆ, ನೀಲಗ್ರೀವದ ಗಂಡು ಹೆಣ್ಣರಕೆ ಮೈಮೋರೆ ಮೂಗಣ್ಣಿನ ತಿಂಗಳನೆತ್ತಿಯ ಬಗ್ಗದೋಲುಡಿಯ ಗಂಗಾಜೂಟ ಭೂಷಾಹಿಯ ಶೂಲೇಶ್ವಾಸದ ಕೈ ಕಪಾಲಸರದ ಬೆಳ್ಗೂಳಿ ವೈಹಾಳಿಯ ನಿನ್ನತ್ಯದ್ಭುತ ಮೂರ್ತಿಗಾಂ ಮಣಿದೆಪಂ ಶ್ರೀ ಮಾತೃಭೂಮೀಶ್ವರ ಅಂತ ಸಾಕ್ಷಾತ್ತಾಗಿ ನೀನು ಅರ್ಧನಾರೀಶ್ವರ ಸ್ವರೂಪಿ. ನೀಲಗ್ರೀವ ಗಂಡು ಹೆಣ್ಣು ಎರಕ ಮೈಮೋರೆ, ಮೂಗಣ್ಣಿನ 3 ಕಣ್ಣಿನ, ತಿಂಗಳನೆತ್ತಿಯ ಚಂದ್ರಲೇಖೆಯ, ಬಗ್ಗದೋಲುಡೆಯ, ಬಗ್ಗ ಅಂದರೆ ವ್ಯಾಘ್ರ, ಹುಲಿಯ ಚರ್ಮದ ತೊಗಲಿನ ಉಡುಗೆಯ, ಗಂಗಾ ಜೂಟ ಭೂಷ ಅಹಿಯ ಹಾರ ಸರ್ಪ, ಶೂಲ ಇಶ್ವಾಸದ, ಇಶ್ವಾಸ ಬಿಲ್ಲು, ಶೂಲ, ಕೈ ಕಪಾಲ ಸರದ, ಕೈಯ ಕಪಾಲದ ಮಾಲೆ, ಬೆಳ್ಗೂಳಿ ಬಿಳಿಯ ಗೂಳಿ ನಂದಿ, ವೈಹಾಳಿಯ ಅದರ ವಿಹಾರದ ನಿನ್ನ ಅತ್ಯದ್ಭುತ ಮೂರ್ತಿಗಾಂ ಮಣಿದೆಪಂ ಶ್ರೀ ಮಾತೃಭೂಮೀಶ್ವರ. ಮತ್ತು ಆತ್ಮಾತ್ಮಂ ಗಿರಿಜಾಮತಿ ಅದನ್ನು ಅನುವಾದ ಮಾಡ್ತಾರೆ. ನೀನಾತ್ಮಂ ಮತಿಯಂಬೆ ದೇಗುಲಂ ಒಡಲ್ ನೇತ್ರಂ ಪ್ರದೀಪಂ ಭವಧ್ಯಾನಂ ನಿದ್ರೆ. ಈ ನೇತ್ರಂ ಪ್ರದೀಪಂ ಇವರ ಕಲ್ಪನೆ. ನಿದ್ರೆ ಧ್ಯಾನಂ, ನಡೆ ಪ್ರದಕ್ಷಿಣೆ, ಯಥಾಭೀಷ್ಟಂ ಸುಖಾಸ್ವಾದನಂ ನೈವೇದ್ಯಂ ಶ್ರುತಿಮಂತ್ರ ಮಾನ್ನುಡಿವಂ ಮಾತಾಯುಷ್ಯಂ ಮಾತು ಆಯುಷ್ಯಂ ಆರಾತ್ರಿಕಂ. ನನ್ನ ಆಯುಷ್ಯವೇ ನಿನಗೆ ಆರತಿ ಎಂದುಬಿಡ್ತಾರೆ. ಇದು ಅವರದೇ ಕಲ್ಪನೆ. ನಿನ್ನಾರಾಧನೆ ನನ್ನ ಕರ್ಮ ವಕೀಲಂ ಶ್ರೀ ಮಾತೃಭೂಮೀಶ್ವರ. ಬೇಡೆಂ ಕೀರ್ತಿಯ ಬೇಡೆನಾಂ ಪ್ರಭುತೆಯನ್ನೈಶ್ವರ್ಯಂ ಆಯುಷ್ಯಮಂ. ಇದು ನಿಜವಾಗಿ ಅವರು ಹಿಂಗೆ ಇದ್ದವರು. ನಾನಾಕೌಘವ ಬೇಡೆ, ನಾನು 4 ಸ್ವರ್ಗ ಇತ್ಯಾದಿಗಳನ್ನು ಬಯಸೋಲ್ಲ. ಮೋಕ್ಷವನೇ ಬೇಡೆಂ ಜನ್ಮ ಜನ್ಮಗಳೊಳು ಹಿಂದೂ ಧರ್ಮದೊಳೆನ್ನ ಭಾರತದೊಳೆನ್ನಂ ಪುಟ್ಟಿಸೈ ಬೇಡುವೆ. ಈ ಥರ ಧೈರ್ಯವಾಗಿ ಹೇಳೋರು ಎಷ್ಟು ಜನ ಸ್ವಾಮಿ? ನಮ್ಮ ಈ ಕಾಲದ ಜ್ಞಾನ ಪೀಠಿಗಳು ಯಾರು ಹೇಳಬಲ್ಲರು? ಈ ಥರದ್ದನ್ನು ಈ ಕಾಲದ ಯಾವ ರಾಷ್ಟ್ರಕವಿ ಹೇಳ್ಯಾರು? ಹಿಂದೂ ಧರ್ಮದೊಳ್ ಎನ್ನ ಭಾರತದೊಳ್ ಎನ್ನಂ ಪುಟ್ಟಿಸೈ ಬೇಡುವೆಂ ಕಾಯಮ್ಮೊಳ್ ಜನನೀ ಸ್ತನಂಧನತೆಯಂ ಶ್ರೀ ಮಾತೃಭೂಮೀಶ್ವರ ಅಂತ ಬರೀತಾರೆ. ಭಸ್ಮಾಸುರನ ಬಗ್ಗೆ ಬರೀತಾರೆ. ಮತ್ತು ಅಮ್ರಪಾಲಿಯ ಬಗ್ಗೆ ಬರೀತಾರೆ. ಎಲ್ಲೇ ಮೂಲೆಗಳಿಂದ ಅವರು ತಂದು ತೋರಿಸ್ತಾರೆ. ಮತ್ತು ಹರಿಶ್ಚಂದ್ರನ ಬಗೆಗೆ ಒಂದು ಅದ್ಭುತ ಕವಿತೆ ಬರೀತಾರೆ. ಹರಿಶ್ಚಂದ್ರನಿಗೆ ವಿಶ್ವನಾಥ ಮೈದೋರ್ತಾನೆ ಅಂತ ಬರುತ್ತಲ್ಲ, ಆಗ ಇಲ್ಲಿ ಅವರು ಸಾಕ್ಷಾತ್ತಾಗಿ ಧರ್ಮದೇವತೆಯೇ ಬಂದು ಆಕಾಶದಲ್ಲಿ ವಿಮಾನವನ್ನು ನಿಲ್ಲಿಸಿಕೊಂಡು ನಿನ್ನ ಧರ್ಮಕ್ಕೆ ಸತ್ಯಕ್ಕೆ ಮೆಚ್ಚಿದಾಯಿತು ಬಾ ಸ್ವರ್ಗಕ್ಕೆ ಅಂದರೆ, ನಾನು ಚಂಡಾಲನ ಸೇವಕ, ಹಾಗಾಗಿ ಶ್ವಪಚನನು ಜತೆಗೊಳ್ಳದೆ ದಿವಕೇರ್ವೇನೆಂತು ಅಂತ, ನನ್ನ ಯಜಮಾನ ಬರದೆ ನಾನು ಹೇಗೆ ಸ್ವರ್ಗಕ್ಕೆ ಬರಲಿ ಅಂತಾನೆ ಅಂತ. ಈ ರೀತಿಯಾಗಿ ಜಾತಿ ಮತಗಳ ಭೇದ ಭಾವವನ್ನು ಮೀರಿದವರು. ಕವಶ ಐಲೂಷ ಅಂತ ಋಗ್ವೇದದ 10ನೇ ಮಂಡಲದಲ್ಲಿ ಬರತಕ್ಕಂಥವನು. ಐತರೆಯ ಬ್ರಾಹ್ಮಣದ ಒಂದು ಭಾಗದಲ್ಲಿ ಕೂಡ ಈತನ ಉಲ್ಲೇಖ, ಕೌಶಿತಕಿಯ ಬ್ರಾಹ್ಮಣದಲ್ಲಿ ಕೂಡ ಬರುತ್ತದೆ. ಆಪೋನಪ್ತಿರಿ ಸೂಕ್ತಗಳನ್ನು ಬರೆದವನು ಇವನು ಕಂಡಂಥವನು. ಇಲೂಷ ಅನ್ನುವ ಶೂದ್ರ ಸ್ತ್ರೀಯ ಮಗ. ಅವನ ಬಗ್ಗೆ ಇವರು ಬರೀತಾರೆ. ತುಂಬ ಅದ್ಭುತವಾದ ಕವಿತೆ ಅದು. ಯಾರಿವಂ ಶೂದ್ರ ಕವಶನೆ ಇಲ್ಲಿ ನೆದ್ದೇಳಿ ಸೋಮಸತ್ರದಿ ನಿಷದಿಸ ಅಂತಲೇ ಕೂತಿದ್ದಾನೆ. ನಿಷೀದತಿ ಕೂಡೆ ದಾಸೇಯನೇ, ದಾಸೇಯ ಅಂತಂದರೆ ದಾಸಿಯ ಮಗ ಅಂತ. ದೃಷ್ಟನ್ ಅದ್ವಿಜಂ ಜೂದಾಳಿ. ಈ ಅಕ್ಷಸೂಕ್ತವೂ ಇವನದೇ ಸಾಕ್ಷಾತ್ಕಾರ. ಹಾಗಾಗಿ ಇವನು ಜೂಜುಗಾರ. ಶೂದ್ರನ್ ಅವಿಧೋ ಅಬ್ರಹ್ಮಣ್ಯಂ ಇತ್ಯಾದಿ ಶಬ್ದಗಳು. ಇವಂ ಬ್ರಾಹ್ಮಣಿಕೆ ಗೀಡೆ ನೋಳ್ಪಿರೇಂ ನೂಕಿರ್ ಅಳುಕುವೆರೆ ಕೈಚಾಚೆ ವಿಪ್ರರುಂಬರೆ ಶೂದ್ರರೊಡನೆ ಹೊರದೂಡಿ ನಿರ್ಜಲ ಅರಣ್ಯ ಕಟ್ಟಿಲಿ ಸರಸ್ವತಿಯಾಚೆ ತೊಳೆದಿ ಹನಿಗಲ್ಲಿ ಸಾಯಲಿ ವರ್ಣಗೇಡಿ. ಆ ವರ್ಣಗೇಡಿ ಎನ್ನುವ ಶಬ್ದ ನೋಡಿ, ಹೀಗೆ ಅವನನ್ನು ಓಡಿಸಿಬಿಡ್ತಾರೆ.
ನದಿಗೆ ದೂರದ ಮರುವಿಗಟ್ಟಿ ಬಿಟ್ಟರು ಕೇಳ್ವರಾರು ಶೂದ್ರನ ಕವಶನಲ್ಲಿ ಏಕಾಕಿ. ಉಸುರಿಲ್ಲ, ಹಸುರಿಲ್ಲ, ನೆರಳಿಲ್ಲ, ನೀರಿಲ್ಲ, ಆ ಶೂನ್ಯದೊಳಗೆ ಆತನ ಎಂಟು ದಿನ ತಾಳ್ವ. ಹಗಲು ಬೇಸಗೆ ರಾತ್ರಿ ಮಾಗಿ ಋತು ಬೇರಿಲ್ಲ, ಹಸಿವನುಂಡೆಲರನ್ ಕುಡಿದು ಎಂಟು ದಿನ ಬಾಳ್ವ. ಆಗ ನೋಡಿ ತತ್ಕ್ಷಣವೇ ರೋಷವ ಕಿಡಿಗೆ ಅವನ ದಾಹ ದಿನ ದಿನವೇರೆ ಹೊರಗೊಳಗೆ ಬೇಯುತ್ತ ಋಷಿಗಳನ್ನೇ ಬೇಡಲೇ ಬಯಲ್ಸೆರೆಯ ಬಿಡಿಸೆ. ನಾನು ಬೇಡ್ಕೊಂಡು ಬಿಡ್ಲಾ, ನಾನು ಶೂದ್ರ, ನಾನು ಹಿಂದೆಗಿತೀನಿ, ನಾನು ವೇದ ಹೇಳೋದಿಲ್ಲ ಅಂತ ನೋಡ ಅಂತಂದುಕೊಂಡ್ರೆ ಎನಿಸಿದವನಿಗೊಮ್ಮೆ ಛಿ, ಮುದ್ದಿನ ವಿನಾ ಕುತ್ತವನೇ ಬೇಡೆ ಮಾಡುವುದೇ, ಮದ್ದಿನ ವಿನಾ ಕುತ್ತವನೇ ಬೇಡೆ ಮಾಡುವುದೇ, ಛಿ ಇದು ಸರಿಯಲ್ಲ. ನಾನು ಬೇಡಬೇಕಾದದ್ದು ಪರಮಾತ್ಮನನ್ನು, ಇನ್ಯಾರನ್ನೂ ಅಲ್ಲ. ಹಾಗಾಗಿ ಬೇಡುವುದೇ ಅನ್ಯರನ್ನು ಮಾಣ್ ಉಚಿತವೇ ಎಂದು ಕಿಡಿಕಿಡಿಸೆ ರೋಷವು. ಛಾಯಾದ್ವಿತೀಯಂ ನೆರಳು ಬಿಟ್ಟು ಇನ್ನೇನೂ ಇಲ್ಲ ಅವನಿಗೆ ಆ ಮರುಭೂಮಿನಲ್ಲಿ. ಸರಸ್ವತಿಯ ಕರೆದು ಅಪೋನಪ್ತ್ರೀಯ ಸೂಕ್ತದಿಂ ಸ್ತವಿಸೆ ಹರಿತಂದು ದಲ್ಲಿಗ ಕ್ಷಣಮ ತರಸ್ವತಿಯ ನೀರೇ ನೀರಾತನ ನಿದಾಗ ಸಂತವಿಸೆ. ತರಸ್ವತಿ ಅಂದರೆ ವೇಗವಾಗಿ ಬರ್ತಕ್ಕಂಥ, ತರಸ ಆಗಚ್ಚತಿ ಇತಿ ತರಸ್ವತಿ, ಸರಸ್ವತಿ. ಈ ವೇದದ ಬಗೆಗಿನ ಪದ್ಯ ಬರೆಯುವಾಗ ವೈದಿಕ ಶಬ್ದಗಳನ್ನು, ಆ ಸಂಸ್ಕೃತ ಪದಗಳ ಪೋಂಚಾವಣೆ ಮತ್ತು ಆ ಉದಾರತೆ ನೋಡಿದಾಗ ಗೊತ್ತಾಗುತ್ತದೆ ತುಂಬ ತುಂಬ ದೊಡ್ಡವರು. ಗೋವಿಂದ ಪೈಗಳ ಪಾಂಡಿತ್ಯ ಮತ್ತು ಪ್ರತಿಭೆ ಎರಡೂ ವಿಶೇಷವಾದದ್ದು ಅನ್ನುವಂಥದ್ದು ನಮಗೆ ತಾನಾಗಿ ಗೋಚರವಾಗುತ್ತದೆ. ಇನ್ನು ಒಂದೆರಡು ಪದ್ಯದಿಂದ ಮುಗಿಸ್ತೀನಿ. ಅವರ ಮೊದಲ ಪದ್ಯ ಅಂದ್ರಲ್ಲ, ಕಮಲೇ ಕಳ್ತಲು ಸರಿದಪು ದಮಮ ವಿಜ್ಞಾನ ಭಾಸ್ಕರಂ ಮೆಲ್ವಳಗಂ ಸುಮದೊಳ್ ಗೆರೆದಪ ನೇಳವು ಸಮನಿಸುತ್ತಲಿ ಭ್ರಾತೃ ಭಗಿನಿಯರ ನೆಚ್ಚರಿಸವು. ಏನು ಶೈಲಿ ನೋಡಿ, 16 ವರ್ಷಕ್ಕೆ ಅವರಿಗೆ ಬಂದಂಥದ್ದು. ಕಮಲೆಯೇ ನೀನು ತೆರೆ, ನಿನ್ನೊಳಗೆ ವಿಜ್ಞಾನದ ಬೆಳಕನ್ನು ತುಂಬೋದಕ್ಕಾಗುತ್ತದೆ ಅನ್ನುವಂಥದ್ದು. ಇನ್ನು ನಾವು ನಾಳೆ ದಿವಸ ಸೇರಿ ಈ ಪದ್ಯಗಳ ಮತ್ತಷ್ಟು ಸ್ವಾರಸ್ಯವನ್ನು ನೋಡೋಣ. ನಮಸ್ಕಾರ.